IVM. ಮನುಷ್ಯರು ಸಂಗೀತವನ್ನು ಸಾವಿರಾರು ವರ್ಷಗಳಿಂದ ಆನಂದಿಸಿದ್ದಾರೆ. ನಾವು ಭಾರತೀಯರು ಹಾಗೆಯೇ. ಆದರೆ ಹಾಡುವ ಮತ್ತು ಕೇಳುವ ಜೊತೆಗೆ ಸಂಗೀತವನ್ನ ನಾವು ಬೇರೆ ಯಾವ ತರ ಅನುಭವಿಸಬಹುದು? ಇವತ್ತು ಬೆಂಗಳೂರಿನ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂನ ಡೈರೆಕ್ಟರ್ ಮತ್ತೆ ಕ್ಲಾಸಿಕಲ್ ಮ್ಯೂಸಿಷಿಯನ್ ಮಾನಸಿ ಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾರತದ ಶಾಸ್ತ್ರೀಯ ಸಂಗೀತದ ಇತಿಹಾಸದ ಬಗ್ಗೆ ಮತ್ತೆ ಅವರ ಅದ್ಭುತವಾದ ಮ್ಯೂಸಿಯಂ ಬಗ್ಗೆ ಮಾತನಾಡುತ್ತಾರೆ. ಬನ್ನಿ ಕೇಳಿ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ಮಾನ್ಸಿ ಅವರೇ, ಸ್ವಾಗತ. ನಮಸ್ಕಾರ ಪವನ್. ಮಾನ್ಸಿ ಅವರೇ, ಈಗ ತಾನೇ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸೆಂಟರ್ ಇನ BIC ಟಾಕ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಚೌಡಯ್ಯ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಮ್ಮ ತಲೆಹರಟೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತೆ ಕಂಗ್ಲಿಷ್ ಅಲ್ಲಿ ಮ್ಯೂಸಿಯಂ ಬಗ್ಗೆ, ನಮ್ಮ ದೇಶದ ಸಂಗೀತದ ಇತಿಹಾಸದ ಬಗ್ಗೆ ಮಾತಾಡೋಕಂತೂ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು ತಿರುಗಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಪವನ್, ಇಟ್ಸ್ ಮೈ ಪ್ಲೆಜರ್. ನಂಗೆ ಒಂದು ಭಯ, ಕನ್ನಡದಲ್ಲಿ ಮಾತಾಡೋದು ಅಫ್ಕೋರ್ಸ್ ನಾವು ಮಾತಾಡ್ಲೇಬೇಕು, ಆದ್ರೆ ಮಧ್ಯದಲ್ಲಿ ಇಂಗ್ಲಿಷ್ ಬಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ. ಮಾನ್ಸಿ ಅವರೇ, ಮೊದಲು ನಮಗ್ ಸ್ವಲ್ಪ ಹೇಳ್ತೀರಾ, ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಇದು ಹೇಗ್ ಶುರು ಆಯ್ತು, ಏನ್ ಇದ್ರ ಹಿಂದೆ ಐಡಿಯಾ ಮತ್ತೆ ಏನ್ ಉದ್ದೇಶ ಅಂತ? ಖಂಡಿತ. ಸೊ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅನ್ನೋದು ಭಾರತದ ಪ್ರಪ್ರಥಮ ಸಂಗೀತದ ಸಂಗ್ರಹಾಲಯ ಅಥವಾ ಫಸ್ಟ್ ಮ್ಯೂಸಿಕ್ ಮ್ಯೂಸಿಯಂ ಅಂತ ಹೇಳ್ಬೋದು. ನಮ್ ದೇಶದಲ್ಲಿ ಇವಾಗ ಸಂಗೀತ ಅನ್ನೋದು ಎಲ್ಲ ಕಡೆ ಇದೆ. ನಮ್ಮ ದೇಶ, ಇಂಡಿಯಾ ಇಸ್ ಅ ಮ್ಯೂಸಿಕಲ್ ಕಲ್ಚರ್ ಅಂತ ಹೇಳ್ಬೋದು. ಹುಟ್ಟಾಗಿಂದ ಸಾಯೋವರೆಗೂ ಸಂಗೀತ ನಮ್ ಜೊತೆ ಇದ್ದೇ ಇರತ್ತೆ. ಯಾಕೆಂದ್ರೆ ಯಾವುದೇ ಒಂದು ಫಂಕ್ಷನ್ ಆಗ್ಲಿ ಅಥವಾ ನಾವು ಕಾರಲ್ಲಿ ಡ್ರೈವ್ ಮಾಡ್ಕೋತಾ ಇರ್ಬೋದು, ಯಾವುದೇ ಒಂದು ಕಾಂಟೆಕ್ಸ್ಟ್ ತಗೊಂಡ್ರು ಸಂಗೀತ ಅನ್ನೋದು ಎಲ್ಲರ ಜೀವನದ ಒಂದು ಅಂಶ ಅಂತ ಹೇಳ್ಬೋದು. ಸಂಗೀತದ ಅನುಭವ ಜನರಿಗೆ ಹೇಗಾಗುತ್ತೆ, ನಾವು ಒಂದು ಕಾನ್ಸರ್ಟ್ ಅಟೆಂಡ್ ಮಾಡೋದು ಅಥವಾ ನಾವೇ ಸಂಗೀತನ ಕಲಿಯೋದು, ಈ ಎರಡು ತರಹದಲ್ಲಿ ನಾವು ಸಂಗೀತನ ಅನುಭವಿಸ್ಬೋದು. ಆದ್ರೆ ಇದರಲ್ಲಿ ಒಂದು ದೊಡ್ಡ ಲ್ಯಾಕ್ಯೂನ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಜನ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ವರ್ಷಗಳು ಕಲ್ತಿರ್ತಾರೆ, ಆಮೇಲೆ ಬಿಟ್ಟು ಹೋಗುತ್ತೆ. ಸೊ ಅಟ್ಲೀಸ್ಟ್ ಮ್ಯೂಸಿಕ್ ಅಪ್ರಿಶಿಯೇಟ್ ಮಾಡುವಂತ ಒಂದು ಕೆಪಾಸಿಟಿ ಇರತ್ತೆ ಕೆಲವರಿಗೆ. ಸೊ ದ ಮೇನ್ ಪಾಯಿಂಟ್ ದಟ್ ಐ ವಾಂಟ್ ಟು ಎಂಫಸೈಸ್ ಇಸ್, ಚಿಕ್ಕ ಮಕ್ಕಳಿಗೆ ನಾವು ಸಂಗೀತದಲ್ಲಿ ಆಸಕ್ತಿನ ಬೆಳೆಸಿದ್ರೆ ಮುಂದಿನ ಕಾಲಕ್ಕೆ ಅವರು ಆಡಿಯನ್ಸು ಆಗ್ತಾರೆ, ಮ್ಯೂಸಿಷಿಯನ್ಸು ಆಗ್ಬಹುದು, ಮ್ಯೂಸಿಕ್ ಸ್ಟೂಡೆಂಟ್ಸು ಆಗ್ಬಹುದು. ಆದ್ರೆ ಆ ಕ್ಯಾಚ್ ದಮ್ ಯಂಗ್ ಅನ್ನೋದು ಮ್ಯೂಸಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಈ ಕ್ಯಾಚ್ ದಮ್ ಯಂಗ್ ಹೆಂಗ್ ಮಾಡೋದು? ಇವಾಗ ಬಿಗಿನಿಂಗ್ ಅಲ್ಲೇ ಕ್ಲಾಸಿಗೆ ಸೇರಿಸ್ಬಿಟ್ರೆ ಅವ್ರಿಗೆ ಆಸಕ್ತಿ ಇರತ್ತೋ ಇಲ್ವೋ? ವೈಲ್ ವಿ ಹ್ಯಾವ್ ಸೋ ಮಚ್ ಮ್ಯೂಸಿಕ್ ಇನ್ ಅವರ್ ಕಲ್ಚರ್, ಐ ಡೋಂಟ್ ಬಿಲೀವ್ ಅದನ್ನ ನಾವು ಇಂಟ್ರೆಸ್ಟಿಂಗ್ ರೀತಿನಲ್ಲಿ ಸಂಗೀತದ ಪ್ರಪಂಚದ ಹೊರಗಡೆ ಇರೋರ್ಗೆ ಅಟ್ರಾಕ್ಟ್ ಮಾಡೋ ಕೆಲಸ ನಾವು ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಈ ಒಂದು ಲ್ಯಾಕ್ಯೂನ ಅಡ್ರೆಸ್ ಮಾಡಕ್ಕೆ, ಹೌ ಡು ವಿ ಗೆಟ್ ಮೋರ್ ಅಂಡ್ ಮೋರ್ ಪೀಪಲ್, ಸ್ಪೆಷಲಿ ಯಂಗ್ ಪೀಪಲ್, ಇಂಟ್ರೆಸ್ಟೆಡ್ ಇನ್ ಅವರ್ ಮ್ಯೂಸಿಕ್ ಅನ್ನೋ ಒಂದು ಕ್ವೆಶ್ಚನ್ಗೆ ಆನ್ಸರ್ ಅನ್ನೋದು ನಮ್ಮ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇದು ಹೇಗ್ ಶುರು ಆಯ್ತು? ನನ್ನ ಪರ್ಸನಲ್ ಕಥೆ ನಾ ತಗೊಂಡ್ರೆ, ನಾನು ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದ, ನಾನು 4ನೇ ವಯಸ್ಸಿಂದ ಸಂಗೀತ ಕಲಿಯಕ್ ಶುರು ಮಾಡಿದೆ. ನಂದು ಒಂದು ಸಂಗೀತದ ಎನ್ವೈರನ್ಮೆಂಟ್ ಇದ್ದಂತಹ ಒಂದು ಫ್ಯಾಮಿಲಿ. ನಮ್ಮ ತಾಯಿನೇ ಮ್ಯೂಸಿಕ್ ಟೀಚರ್ ಆಗಿದ್ರು. ನನಗೆ ಏನೋ ಮ್ಯೂಸಿಕ್ ಸಹಜವಾಗಿ ಬಂತು. ನಾನು ಸ್ಕೂಲಲ್ಲಿ, ಕಾಲೇಜಲ್ಲಿ ಸಂಗೀತನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇವತ್ತು ಅದು ನನ್ನ ಇಟ್ಸ್ ಪ್ರೊಫೆಷನ್ ಅಂಡ್ ಅ ಪ್ಯಾಷನ್. ನಾನು IIM ಅಲ್ಲಿ ಓದ್ತಾ ಇರ್ಬೇಕಂದ್ರೆ ನನಗೆ ರೋಟರಿ ಬ್ರಿಗೇಡ್ ಯಂಗ್ ಅಚೀವರ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಬಂದಿತ್ತು. ಇದು ಬ್ರಿಗೇಡ್ ಗ್ರೂಪ್, ನಮ್ಮ ಬೆಂಗಳೂರಿನ ಪ್ರಖ್ಯಾತ ಪ್ರಾಪರ್ಟಿ ಡೆವಲಪರ್ ಬ್ರಿಗೇಡ್ ಗ್ರೂಪ್ ಅವರು ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಸೊ ಅದರಲ್ಲಿ ನನಗೆ ಆ ಅವಾರ್ಡ್ ಕೊಟ್ಟಾಗ ನಾನು ಸ್ಪೀಚ್ ಮಾಡ್ಬೇಕಾಗಿತ್ತು. ಅಂಡ್ ನಾನೇನೋ ಎದ್ದೋದ್ ಮಾತು ಬಿದ್ದೋಗ್ಲಿ ಅಂತ ಆ ಸ್ಪೀಚ್ ಅಲ್ಲಿ ನನ್ನ ಉದ್ದೇಶ ಏನಂದ್ರೆ, ನಾಳೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಅಂತ ನಾನು ಏನೋ ಒಂದು ಹೇಳಿದ್ದೆ. I didn't really know that a few years later the opportunity would come to bring such an idea to life.
ಸೊ ಬ್ರಿಗೇಡ್ ಗ್ರೂಪ್ ನ ಚೇರ್ಮನ್ MR ಜೈಶಂಕರ್ ಅವರು ಆಕ್ಚುಲಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ನ ಫೌಂಡರ್. ಸೊ ಅವರು ಅದೇ ಕಾಲದಲ್ಲಿ ಯಾವಾಗ್ಲೂ US ವಿಸಿಟ್ ಮಾಡ್ತಾ ಇರ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಪ್ರಾಜೆಕ್ಟ್ ಅನ್ನೋ ಒಂದು US ಮ್ಯೂಸಿಕ್ ಮ್ಯೂಸಿಯಂ ನ ನೋಡಿದ್ರು. ಅದು ಜಿಮ್ಮಿ ಹೆಂಡ್ರಿಕ್ಸ್ ಅನ್ನೋ ವೆಸ್ಟರ್ನ್ ಮ್ಯೂಸಿಷಿಯನ್, ಪಾಪ್ ಮ್ಯೂಸಿಷಿಯನ್ ಬಗ್ಗೆ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಮ್ಯೂಸಿಯಂ. ಇಟ್ ಇಸ್ ಬೀನ್ ಡಿಸೈನ್ ಬೈ ವರ್ಲ್ಡ್ ಫೇಮಸ್ ಆರ್ಕಿಟೆಕ್ಟ್ ಕಾಲ್ಡ್ ಫ್ರಾಂಕ್ ಗೆರಿ. ಸೊ ಅವರು ಅದನ್ನ ನೋಡಿದಾಗ ಅವ್ರ ಮನ್ಸಿಗೆ ಬಂದಿದ್ದು, ಈ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಅಮೆರಿಕಾ, ಅವ್ರ ಇತಿಹಾಸ ಇರೋದು ಒಂದು 200-300 ವರ್ಷ ಅಷ್ಟೇ. ಒಂದು ಚಿಕ್ಕ ಇತಿಹಾಸದಲ್ಲಿ ಒಬ್ಬ ಮ್ಯೂಸಿಷಿಯನ್ ಬಗ್ಗೆ ಇಷ್ಟು ಭವ್ಯವಾದ ಒಂದು ಮ್ಯೂಸಿಯಂ ಕಟ್ಟಿದ್ದಾರೆ ಅಂದ್ರೆ, ನಮ್ಮ ಭಾರತದಲ್ಲಿ ಇಷ್ಟು ಇತಿಹಾಸ, ಇಷ್ಟು ವೈವಿಧ್ಯಮಯ ಸಂಗೀತ ಪರಂಪರೆ ಇರುವಾಗ ಯಾಕೆ ಒಂದು ಹೋಮ್ ಆಫ್ ಇಂಡಿಯನ್ ಮ್ಯೂಸಿಕ್ ಅನ್ನೋದಿಲ್ಲ? ಆ ಥಾಟ್ ಅವ್ರ ಮೈಂಡ್ ಅಲ್ಲಿ ಬಂತು. ಸೊ ಕೆಲವು ವರ್ಷಗಳು ಈ ರೋಟರಿ ಬ್ರಿಗೇಡ್ ಯಂಗ್ ಅಚೀವರ್ಸ್ ಅವಾರ್ಡ್ ಆಗಿದ್ದ ಕೆಲವು ವರ್ಷಗಳ ನಂತರ ಅವ್ರು ಒಂದಿನ ನನಗೆ ಫೋನ್ ಮಾಡಿ, ಈ ತರ JP ನಗರಲ್ಲಿ ವಿ ಹ್ಯಾವ್ ದಿಸ್ ಬ್ರಿಗೇಡ್ ಮಿಲೆನಿಯಂ ಅನ್ನುವಂತಹ ಕಮ್ಯುನಿಟಿ ನಾವು ಕಟ್ಟಿದೀವಿ. ಅದರಲ್ಲಿ ಒಂದು ಸಿವಿಕ್ ಕಮ್ಯುನಿಟಿ ಸೈಟ್ ಇದೆ. ಸೊ ಕೆಲವು ರೆಸಿಡೆಂಟ್ಸ್ ಸೇರ್ಕೊಂಡು ಒಂದು ಟ್ರಸ್ಟ್ ಫಾರ್ಮ್ ಮಾಡಿದ್ದಾರೆ. ನಾವು ಅದನ್ನ ಸಪೋರ್ಟ್ ಮಾಡ್ತಾ ಇದೀವಿ. ಒಂದು ಸಂಗೀತದ ಒಂದು ಸಂಸ್ಥೆ ಅಲ್ಲಿ ಕಟ್ಟಬೇಕು, ಕಲೆಯ ಒಂದು ಸಂಸ್ಥೆ ಇರಬೇಕು ಅನ್ನೋದು ನಮ್ಮ ಆಸೆ. ಇದನ್ನ ಐ ರಿಮೆಂಬರ್ ಯು ಹ್ಯಾಡ್ ಸೆಡ್ ದಟ್ ಯು ವುಡ್ ಲೈಕ್ ಟು ಸಿ IIM ಕಮ್ ಟು ಲೈಫ್. ಸೊ ಇದನ್ನ ಸ್ಪಿಯರ್ ಹೆಡ್ ಮಾಡೋದ್ರಲ್ಲಿ, ಇದನ್ನ ಸೆಟಪ್ ಮಾಡೋದ್ರಲ್ಲಿ ನೀವು ಕ್ಯಾನ್ ಯು ಟೇಕ್ ಅ ಲೀಡಿಂಗ್ ರೋಲ್ ಇನ್ ದಿಸ್ ಅಂತ ನನ್ನ ಕೇಳಿದ್ರು. ಅಂಡ್ ನಾನ್ ಆ ಟೈಮಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂಡ್ ಐ ವಾಸ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಇನ್ ಇಟ್. ಸೊ ಐ ಸೆಡ್ ಓಕೆ, ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಐ ಕೇಮ್ ಆನ್ ಬೋರ್ಡ್. ಸೊ ಇದು ಸುಮಾರು 10 ವರ್ಷಗಳ ಕಾಲ ಇದ್ರ ಬಗ್ಗೆ ಸತತವಾಗಿ ನಾವು ಸುಮಾರು ರಿಸರ್ಚ್ಗಳನ್ನ ಮಾಡಿ, ತುಂಬಾ ಜನ, ಇಟ್ಸ್ ಬೀನ್ ಅ ಬಿಗ್ ಮ್ಯಾಮತ್ ಟೀಮ್ ಎಫರ್ಟ್ ಆಫ್ ಪುಟಿಂಗ್ ಅಪ್ ದಿಸ್ ಮ್ಯೂಸಿಯಂ ಟುಗೆದರ್. ಸೊ ಇದರ ಮೇನ್ ಉದ್ದೇಶ ಏನಂದ್ರೆ, ನಮ್ಮ ಡೈವರ್ಸಿಟಿ ಆಫ್ ಇಂಡಿಯನ್ ಮ್ಯೂಸಿಕ್, ನಮ್ಮ ಇಂಡಿಯನ್ ಮ್ಯೂಸಿಕ್ ಡೈವರ್ಸಿಟಿ, ವೈವಿಧ್ಯತೆಯ ಬಗ್ಗೆ ಹಾಗೂ ಅದರಲ್ಲಿ ಬಂದಿರುವಂತಹ ಎವಲ್ಯೂಷನ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಹುಟ್ಟಿಸ್ಬೇಕು, ಮತ್ತಷ್ಟು ಇಂಟ್ರೆಸ್ಟ್ ಕಿಂಡಲ್ ಮಾಡಬೇಕು ಅನ್ನೋದು ಈ ಒಂದು ಮ್ಯೂಸಿಯಂನ ಉದ್ದೇಶ. ಅಂಡ್ ಇದು ಬೇರೆ ಮ್ಯೂಸಿಯಂಗಳಿಗಿಂತ ಹೇಗೆ ಬೇರೆ ಅಂದ್ರೆ, ಇದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಷಿಯಲ್ ಮ್ಯೂಸಿಯಂ. ಇವಾಗ ನಾವು ಮ್ಯೂಸಿಯಂಸ್, ನೀವು ಹೋಗಿರ್ಬೋದಲ್ವಾ ಮ್ಯೂಸಿಯಂಗೆ ಚಿಕ್ಕ ವಯಸ್ಸಲ್ಲಿ? ಹೋಗಿದ್ರಾ ಪವನ್? ಹೋಗಿದ್ದೀನಿ. ಅಂಡ್ ಯೂಶಲಿ ಒಂದಷ್ಟು ಇನ್ಸ್ಟಾಲೇಷನ್ ಇರುತ್ತೆ, ಎಲ್ಲದನ್ನು ನೋಡೋದು, ಪಕ್ಕ ಏನೋ ಒಂದು ಪ್ಲಕಾರ್ಡ್ ಇರುತ್ತೆ, ಇಲ್ಲ ಕಾರ್ಡ್ ಇರುತ್ತೆ, ಅದನ್ನ ಓದೋದು ಇಂಟ್ರೆಸ್ಟ್ ಇದ್ರೆ, ಅಂಡ್ ಆಮೇಲೆ ಮುಂದೆ ಹೋಗೋದು ಅಷ್ಟೇ ಅಲ್ವಾ? ಯೂಶಲಿ ಅಷ್ಟೇ ಇರೋದು. ಅಂಡ್ ಮ್ಯೂಸಿಯಂಸ್ ಅನ್ನೋದು ಸ್ವಲ್ಪ ಬೋರಿಂಗ್ ಅಂತ ಅನ್ಸ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಅಲ್ವಾ? ಅಂದ್ರೆ ಸ್ಕೂಲಿಂದ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ನಾವು ಹೋಗ್ಬೇಕು. ಅದನ್ನ ಬಿಟ್ಟು ನಾವು ನಮ್ಮ ಆಸೆ ಪಟ್ಟು ಹೋಗೋದು ಇರ್ಲಿಲ್ಲ ಅಂತ ಅನ್ಸುತ್ತೆ. ನೀವ್ ಹೇಳ್ತಾ ಇದ್ದೀರಲ್ಲ, ಇದು ಈ ಇಂಟರಾಕ್ಟಿವ್ ಆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಜುರಾಸಿಕ್ ಪಾರ್ಕ್ ಮೂವಿ ಬಂತು. ಆ ಮೂವಿ ಬಂದ್ಮೇಲೆ ನಾನು 1-2-3 ವರ್ಷ ಡೆಲ್ಲಿಲಿದ್ದೆ, ಆಮೇಲೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ಮ್ಯೂಸಿಯಂ ಅಲ್ಲ, ಆದ್ರೆ ಎಕ್ಸಿಬಿಷನ್ಸ್ ತರ ಶುರು ಆಯ್ತು, ಪಾಪ್ಅಪ್ ಮ್ಯೂಸಿಯಂ. ಅದ್ರಲ್ಲಿ ಏನು ಮೇನ್ ಅಟ್ರಾಕ್ಷನ್ ಅಂದ್ರೆ ಆ ಡೈನೋಸಾರ್ಸ್ದು ಒಂದು ಎಕ್ಸ್ಪೀರಿಯನ್ಸ್. ಅದೇನೋ ಒಂದು ದೊಡ್ಡದಾಗಿರೋದು, ಒಂದು ಸ್ಕೇಲ್ ಮಾಡೆಲ್ ಇರೋದು, ಸೌಂಡ್ ಮಾಡೋದು, ಒಂದು ಎನ್ವೈರನ್ಮೆಂಟ್ ತರ ಕಟ್ಟಿರೋರು. ಅಂಡ್ ಆ ಎಕ್ಸ್ಪೀರಿಯನ್ಸ್ ಇಂದ ನಂಗೆ ಬಯಾಲಜಿ ಮೇಲೆ, ಸೈನ್ಸ್ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಬಂತು. ಅಂಡ್ ಅದೇ ತರ ಬೆಂಗಳೂರಲ್ಲಿ ಇದಕ್ ಒಂದ್ ಎಕ್ಸೆಪ್ಷನ್ ಅಂದ್ರೆ ಈ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ವಾ. ಯಾವಾಗ ಅಟ್ಲೀಸ್ಟ್ ಯಾವಾಗ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೋ, ಸ್ವಲ್ಪ ನಾವು ವಿ ಕ್ಯಾನ್ ಇಂಟರಾಕ್ಟ್ ಅಲ್ಲಿರೋ ಬೇರೆ ಬೇರೆ ಎಕ್ಸಿಬಿಷನ್ಸ್ ಜೊತೆ. ಅಂಡ್ ಅದರಿಂದ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಖಂಡಿತ. ಸೊ ನೀವು ಹೇಳಿದ ಹಾಗೆ ಮ್ಯೂಸಿಯಂಸ್ 1.0 ಅಂದ್ರೆ ಒರಿಜಿನಲಿ ಮ್ಯೂಸಿಯಂ ಉದ್ದೇಶ ಏನಂದ್ರೆ ವಸ್ತುಗಳನ್ನ ಕಾಪಾಡುವಂತಹ ಒಂದು ಸಂಸ್ಥೆ. ಅದನ್ನ ಡಿಸ್ಪ್ಲೇ ಮಾಡೋದು, ಅದನ್ನ ಕನ್ಸರ್ವ್ ಮಾಡಬೇಕು, ಅಷ್ಟೇ ಅದರ ಒಂದು ರೋಲ್ ಇನ್ ಸೊಸೈಟಿ. ಆದ್ರೆ ಮ್ಯೂಸಿಯಂಸ್ 2.0 ಇವಾಗ ನೀವು ವರ್ಲ್ಡ್ ಅಲ್ಲಿ ಸುಮಾರು ಒಂದು 50-60 ವರ್ಷದಿಂದ ನೋಡ್ತಾ ಬಂದ್ರೆ, ಮ್ಯೂಸಿಯಂ ಪ್ರಪಂಚದಲ್ಲಿ ಒಂದು ಚೇಂಜ್, ತುಂಬಾ ಬದಲಾವಣೆಗಳು ಬಂದಿದೆ. ಸೊ ಇಟ್ ಪುಟ್ಸ್ ದ ವಿಸಿಟರ್ ಎಟ್ ದ ಹಾರ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ದಟ್ ಇಸ್ ದ ಕೀ. ಈ ಮ್ಯೂಸಿಯಂ ಇಂದ ಅಲ್ಲಿ ಬರೋ ಜನರ ಭಾವನೆಗಳಲ್ಲಿ, ಥಾಟ್ಸ್ ಅಲ್ಲಿ ನಾವು ಹೇಗೆ ಬದಲಾವಣೆಗಳನ್ನ ತರ್ಬೋದು, ಹೇಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ಬೋದು, ಅದುವೇ ಮ್ಯೂಸಿಯಂ ಮುಖ್ಯವಾದ ಉದ್ದೇಶ. ಎಸ್ಪೆಷಲಿ ಆಸ್ ಐ ಸೆಡ್, ಒಂದು ಆಧುನಿಕ ಕಂಟೆಂಪ್ರರಿ ಮ್ಯೂಸಿಯಂಸ್ ನಾವು ನೋಡ್ಕೊಂಡು ಬಂದ್ರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇಸ್ ಆಫ್ ಕೋರ್ಸ್ ಅ ಗ್ರೇಟ್ ಎಕ್ಸಾಂಪಲ್. ಅಂಡ್ ಸೈನ್ಸ್ ಮ್ಯೂಸಿಯಂಸ್ ಅಲ್ಲಿ ಒಂದು ಮಟ್ಟಿಗೆ ಈ ಇಂಟರಾಕ್ಷನ್ ಅನ್ನೋ ಕಲ್ಚರ್ ಅದು ಸಹಜವಾಗಿ
ಇದ್ದೇ ಇರತ್ತೆ. ಆದ್ರೆ ಹಿಸ್ಟ್ರಿ ಮ್ಯೂಸಿಯಮ್ಸ್ ಅಲ್ಲಿ, ಆರ್ಟ್ ಮ್ಯೂಸಿಯಮ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಸ್ವಲ್ಪ ರೀಸೆಂಟ್ ಅಂತಾನೆ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು IME, ಐ ಥಿಂಕ್ ಈ EMP ಅನ್ನೋದು ಒಂದು ಇನ್ಸ್ಪಿರೇಷನ್ ಇರ್ಬೋದು. ಅಂಡ್ ಟೇಕಿಂಗ್ ಸಮ್ ಐಡಿಯಾಸ್ ಫ್ರಮ್ ದಟ್ ನಾವು ಒಂದು ಉದ್ದೇಶನ ಮಾಡ್ಕೊಂಡಿದ್ದು, putting the visitor at the heart of the experience, can we create the home of Indian music? ಸೊ ಅದೇ ಈ ಮ್ಯೂಸಿಯಂ ನ ಉದ್ದೇಶ. ಅಂಡ್ ಇಲ್ಲಿ ನೀವು ಬಂದ್ರೆ ಏನೇನ್ ನೋಡ್ಬೋದು ಅಂದ್ರೆ ಮೇನ್ಲಿ 3 ಭಾಗಗಳಿದೆ ಈ ಮ್ಯೂಸಿಯಂ ಅಲ್ಲಿ. ಒಂದು ಸೌಂಡ್ ಗಾರ್ಡನ್, 2ನೇದು ಎಕ್ಸಿಬಿಟ್ ಗ್ಯಾಲರೀಸ್, 3ನೇದು ಲರ್ನಿಂಗ್ ಸೆಂಟರ್. ಸೊ ಸೌಂಡ್ ಗಾರ್ಡನ್ ಅನ್ನೋದು ಸಂಗೀತ ಒಂದು ಕಲೆ ಆಗಿರ್ಬೋದು, ಆದ್ರೆ ಅದಕ್ಕೆ ಮುಂಚೆ ಸಂಗೀತ ಅನ್ನೋದು ಒಂದು ಸೈನ್ಸ್. ಯಾಕೆಂದ್ರೆ ಸೌಂಡ್ ಪ್ರೊಡಕ್ಷನ್ ಹಿಂದೆ ತುಂಬಾ ಫಿಸಿಕ್ಸ್ ಇದೆ. ಸೊ ನೀವು ಫ್ರೀಕ್ವೆನ್ಸಿ, ರೆಸೊನೆನ್ಸ್, ಆಂಪ್ಲಿಟ್ಯೂಡ್, ಆಂಪ್ಲಿಫಿಕೇಶನ್, ಟಿಂಬರ್, ಈ ತರ ವರ್ಡ್ಸ್ ಎಲ್ಲ ನೀವು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ದೀರಾ. ಬಟ್ ನಮ್ಮ ಮ್ಯೂಸಿಯಂ ಬಂದ್ರೆ ಈ ಸೌಂಡ್ ಗಾರ್ಡನ್ ಅಲ್ಲಿ ಟ್ಯೂಬ್ಯುಲರ್ ಬೆಲ್ಸ್, ಚೈಮ್ಸ್, ಗಾಂಗ್ಸ್, ಝೈಲೋಫೋನ್ಸ್, ಇದರ ಮೂಲಕ ನೀವೇ ಸ್ವತಃ ಆ ಕಾನ್ಸೆಪ್ಟ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. 2ನೇ ಭಾಗ ಎಕ್ಸಿಬಿಟ್ ಗ್ಯಾಲರೀಸ್. ಆದ್ರೆ ಎಕ್ಸಿಬಿಟ್ ಗ್ಯಾಲರೀಸ್ ಅನ್ನೋದು ಬರೀ ವಸ್ತುಗಳನ್ನ ಡಿಸ್ಪ್ಲೇ ಮಾಡುವಂತಹದ್ದಲ್ಲ. ಮಿನಿ ಥಿಯೇಟರ್ಸ್ ಇದೆ, ಅಫ್ಕೋರ್ಸ್ ಸಂಗೀತದ ವಾದ್ಯಗಳ ಡಿಸ್ಪ್ಲೇಸ್ ಇದೆ, ಆಮೇಲೆ ಸ್ಟೋರಿ ಬೋರ್ಡ್ಸ್ ಇದೆ, ಬ್ಯೂಟಿಫುಲ್ ಫೋಟೋಗ್ರಾಫ್ಸ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಪ್ಯೂಟರ್ ಬೇಸ್ಡ್, ಟಚ್ ಸ್ಕ್ರೀನ್ ಬೇಸ್ಡ್ ಇಂಟರಾಕ್ಟಿವ್ ಇನ್ಸ್ಟಾಲೇಷನ್ಸ್ ಮೂಲಕ ನೀವೇ ಸ್ವತಃ ಸಂಗೀತನ ಕ್ರಿಯೇಟ್ ಮಾಡ್ಬೋದು, ಅಥವಾ ಏನಾದ್ರೂ ನಿಮ್ಮ ಪರ್ಸನಲ್ ಮ್ಯೂಸಿಕ್ ಮಿಕ್ಸ್ ಮಾಡ್ಕೋಬಹುದು. ಸೊ ಇಟ್ಸ್ ವೆರಿ ವೆರಿ ಇಂಟರಾಕ್ಟಿವ್. ತುಂಬಾ ಆಕ್ಟಿವಿಟೀಸ್ ಇದೆ. ಎಸ್ಪೆಷಲಿ ಮಕ್ಕಳಿಗೆ ಪಾಪ ಬರೀ ಏನೋ ಒಂದು ತೋರಿಸ್ಬಿಟ್ಟು ಹೀಗ್ ಮಾಡು ಹಾಗೆ ಮಾಡು ಅಂದ್ರೆ ಪಾಪ ಅವ್ರಿಗೆ ಬೋರ್ ಆಗುತ್ತೆ. ಸೊ ಇಲ್ಲಿ ಬಂದ್ರೆ ಖಂಡಿತ ಎಲ್ರಿಗೂ ಏನಾದ್ರೂ ಒಂದು ಮಾಡಕ್ಕೆ, ಅದರ ಮೂಲಕ ಕಲಿಯಕ್ಕೆ ತುಂಬಾ ಅವಕಾಶಗಳಿವೆ. ಅಂಡ್ ಇಟ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಅ ಫನ್ ಪ್ಲೇಸ್. 3ನೇ ಭಾಗ ನಮ್ಮ ಲರ್ನಿಂಗ್ ಸೆಂಟರ್. ಇಲ್ಲಿ ಸಂಗೀತದ ಪಾಠಗಳು ನಡೆಯುತ್ತೆ. ಕರ್ನಾಟಕ, ಹಿಂದೂಸ್ತಾನಿ ಸಂಗೀತ, ಕೀಬೋರ್ಡು, ಗಿಟಾರು, ಮೃದಂಗ, ಭರತನಾಟ್ಯ, ಈ ತರ ವಿವಿಧ ಪ್ರಕಾರಗಳಲ್ಲಿ ಸಂಗೀತದ ಶಿಕ್ಷಣ ನಡೆಯುತ್ತೆ. ಮುಂಚೆ ಅಫ್ಕೋರ್ಸ್ ಈ ಕೊರೋನಾ ಮುಂಚೆ ಇದೆಲ್ಲ ನಮ್ಮ ಸೆಂಟರ್ ಅಲ್ಲೇ ನಡೀತಾ ಇತ್ತು. ಇವಾಗ ಆನ್ಲೈನ್ ಅದೇ ನಡೀತಾ ಇದೆ. ಪ್ಲಸ್ ನಾವು ತುಂಬಾ ಕಾರ್ಯಕ್ರಮಗಳು ಮಾಡ್ತೀವಿ. ಕಾನ್ಸರ್ಟ್ಸ್, ವರ್ಕ್ಶಾಪ್ಸ್, ಲೆಕ್ಚರ್ ಡೆಮಾನ್ಸ್ಟ್ರೇಷನ್, ಸಮರ್ ಕ್ಯಾಂಪ್, ಏನೋ ಒಂದು ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಸೊ ಈ ಕೊರೋನಾ ಮುಂಚೆ ಪ್ರತಿದಿನ ಸ್ಕೂಲಿಂದ ಮಕ್ಕಳು ಬರ್ತಾ ಇದ್ರು ಫೀಲ್ಡ್ ಟ್ರಿಪ್ಸ್ಗೆ. ಅಂಡ್ ಸಾಯಂಕಾಲ ವೀಕೆಂಡ್ಸ್, ಆಸ್ ಐ ಸೆಡ್, ಮ್ಯೂಸಿಕ್ ಕ್ಲಾಸಸ್, ಪ್ರೋಗ್ರಾಮ್ಸ್ ತುಂಬಾ ನಡೀತಾ ಇತ್ತು. ಅಂಡ್ ಈಗ ತಾನೇ ನಾವು ರಿಓಪನ್ ಮಾಡಿದೀವಿ 1-2 ವಾರದ ಹಿಂದೆ. ಇವಾಗ ಸದ್ಯದಕ್ಕೆ ಮ್ಯೂಸಿಯಂ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಓಪನ್ ಇದೆ. ಸೊ ಎಲ್ಲರೂ, ಎಸ್ಪೆಷಲಿ ಬೆಂಗಳೂರಿನವರು, ಈ ತರಹ ಪಬ್ಲಿಕ್ ಸ್ಪೇಸಸ್ ನ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇಷ್ಟು ನಮ್ಮ ಮ್ಯೂಸಿಯಂ ಬಗ್ಗೆ. ಅಫ್ಕೋರ್ಸ್ ಇನ್ನಷ್ಟು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ತುಂಬಾ ಧನ್ಯವಾದ ಮಾನ್ಸಿ ಅವರೇ. ಸೊ ಸದ್ಯಕ್ಕೆ ನಮ್ ಕೇಳಿಗರು ಒಂದಷ್ಟು ಜನ ಬೆಂಗಳೂರಲ್ಲೇ ಇದ್ದಾರೆ. ಈಗ ಏನು ಅನ್ಲಾಕ್ 4.0 5.0 ನಾನು ಕೌಂಟ್ ಮರ್ತೋಗಿದ್ದೀನಿ. ಸದ್ಯಕ್ಕೆ ಸ್ಯಾಟರ್ಡೇ ಸಂಡೇ ಓಪನ್ ಇದೆಯಾ? ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಓಪನ್ ಇದೆ, 10 ರಿಂದ 6 ಗಂಟೆ. ಅಂಡ್ ನಾವು ಎಲ್ಲಾ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾ ಇದೀವಿ. ಇವಾಗ ಟಚ್ ಸ್ಕ್ರೀನ್ಸ್ ಎಲ್ರಿಗೂ ಮುಟ್ಟಕ್ ಭಯ ಕೈಯಲ್ಲಿ. ಸೊ ಯಾರು ಬರ್ತಾರೋ ಅವ್ರಿಗೆ ಒಂದು ಸ್ಟೈಲಸ್ ಕೊಡ್ತಾ ಇದೀವಿ. ಪ್ಲಸ್ ನಿಮ್ದೇ ಇಯರ್ಫೋನ್ಸ್ ನೀವು ತಗೊಂಡ್ ಬರ್ಬೋದು. ಸೊ ಸಂಗೀತ ಅಲ್ಲಿ ಕೇಳಿಸ್ಕೋಬೇಕಂದ್ರೆ ಪಬ್ಲಿಕ್ ಹೆಡ್ಫೋನ್ಸು ಇದೆ. ಆದ್ರೆ ನಿಮ್ಗೆ ಅದನ್ನ ಯೂಸ್ ಮಾಡಕ್ಕೆ, ಇಫ್ ಯು ಆರ್ ಲಿಟಲ್ ನರ್ವಸ್ ಅಬೌಟ್ ದಟ್, ನಿಮ್ದೇ ಮೊಬೈಲ್ ಹೆಡ್ಫೋನ್ಸ್ ತಗೊಂಡ್ ಬಂದ್ರೆ ಅದನ್ನ ಟಚ್ ಸ್ಕ್ರೀನ್ಸ್ಗೆ ಅಟ್ಯಾಚ್ ಮಾಡ್ಕೊಂಡು ನೀವು ಕೇಳ್ಬೋದು. ಸೊ ವಿ ಆರ್ ಫಾಲೋಯಿಂಗ್ ಆಲ್ ದ ಪ್ರೋಟೋಕಾಲ್ಸ್ ಅಂಡ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಬರೋಕ್ ಮುಂಚೆ ಬುಕಿಂಗ್ ಮಾಡಿ ಬರ್ಬೇಕಾ, ಇಲ್ಲ ವಾಕ್ ಇನ್ ಮಾಡಬಹುದಾ? ಎರಡೂ ಮಾಡಬಹುದು. ನೀವು ಆನ್ಲೈನ್ ಬುಕ್ ಮಾಡಬಹುದು ಅಥವಾ ಅಲ್ಲಿ ಬಂದು ಬುಕ್ ಮಾಡಬಹುದು. ಅಂಡ್ ಎಲ್ರು 1 hour ನೋಡ್ಕೊಂಡ್ ಹೊಟ್ಟೋಗ್ತೀವಿ ಅಂತ ಅನ್ಕೊಂಡ್ ಬರ್ತಾರೆ. ಆದ್ರೆ ಎಷ್ಟೋ ಜನ ಪಾಪ ಬೆಳಗ್ಗೆ 10 ಗಂಟೆಗೆ ಬಂದು ಸಂಜೆ 6 ಗಂಟೆವರೆಗೂ ಇದ್ದು, ಇದರ್ ಸೋ ಮಚ್ ದೇರ್ ದಟ್ ಒಂದಿನದಲ್ಲಿ ಅವ್ರಿಗೆಲ್ಲ ನೋಡಕ್ ಆಗದೆ ಮತ್ತೆ ಇನ್ನೊಂದ್ ದಿನ ಬರ್ತಾರೆ. ಸೊ ಬಿ ಪ್ರಿಪೇರ್ಡ್. ಒಳ್ಳೆ ವಾಕಿಂಗ್ ಶೂಸ್ ಹಾಕೊಂಡ್ ಬನ್ನಿ, ಹೈ ಹೀಲ್ಸ್ ಹಾಕೊಂಡ್ ಬರ್ಬೇಡಿ. ಬಿಕಾಸ್ ಯು ವಿಲ್ ಬಿ ಸೋ ಅಬ್ಸಾರ್ಬ್ಡ್ ಇನ್ ದಿ ಎಕ್ಸ್ಪೀರಿಯನ್ಸ್. ಟೈಮ್ ಹೋಗೋದು ಗೊತ್ತೇ ಆಗಲ್ಲ. ಅಷ್ಟು ಹೇಳಿ ಬೇರೆ ಎಲ್ಲ ನೀವೇ ಬಂದು ಅನುಭವಿಸಿ ಅಷ್ಟೇ. ಖಂಡಿತ. ಮಾನಸಿ ಅವರೇ, ಸ್ವಲ್ಪ ನಮ್ಮ ದೇಶದ ಸಂಗೀತದ ಇತಿಹಾಸದ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮ್ಯೂಸಿಯಂ ಅಲ್ಲೂ ಇದು ತೋರ್ಸಿರ್ತೀರಾ. ಸೊ ಈಗ ನಾವು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ನಾವ್ ಏನ್ ಹೇಳ್ತೀವೋ ಅದು ಆಕ್ಚುಲಿ ಒಂದ್ ತರ ನೋಡಿದ್ರೆ ಆಕ್ಚುಲಿ ತುಂಬಾ ರೀಸೆಂಟ್ ಅಲ್ವಾ? ನಮ್ಮ ಭಾರತದಲ್ಲಿ ಸಂಗೀತದ ಇತಿಹಾಸ ಪ್ರೀ ಹಿಸ್ಟ್ರಿ ತನಕನೂ ಹೋಗಿರುತ್ತೆ. ಇವಾಗ ಮನುಷ್ಯರು ಯಾವಾಗ ನಾವು ಕೇವ್ ಮೆನ್ ಆಗಿದ್ದೋ ಇಲ್ಲ ಸ್ಮಾಲ್ ಹಂಟರ್ ಗ್ಯಾದರರ್ಸ್ ಆಗಿದ್ದೋ ಆಗ್ಲೂ
ಮ್ಯೂಸಿಕ್ಕಿನ ಪ್ರಭಾವ ಇದ್ದಿರಬಹುದು. ಆದ್ರೆ ನಾವು ಈಗ ಕರ್ನಾಟಿಕ್ ಕ್ಲಾಸಿಕಲ್ ಅಂತ ಒಂದ್ ನೋಡಕ್ ಹೋದ್ರೆ ಆಕ್ಚುಲಿ ತ್ಯಾಗರಾಜ ಅವರೆಲ್ಲ ಒಂದು 200-250 ವರ್ಷ ಹಿಂದೆ ಇರೋರಲ್ವಾ. ಸೊ ಒಂದು ಪ್ರೀ ಹಿಸ್ಟ್ರಿ ಇಲ್ಲ ಅರ್ಲಿ ಹಿಸ್ಟ್ರಿದು ಒಂದು ಚಿತ್ರ ಕೊಡ್ತೀರಾ ನಮಗೆ? ಇದು ಒಂದು ದೊಡ್ಡ ಸಬ್ಜೆಕ್ಟ್, ಆದ್ರೆ ನಾನು ಕೆಲವು ಮೇನ್ ಪಾಯಿಂಟ್ಸ್ ಹೇಳಕ್ ಪ್ರಯತ್ನ ಪಡ್ತೀನಿ. ಸೊ ಇವಾಗ ನೀವು ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಫ್ಕೋರ್ಸ್ ಮಾತಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಒಂದು ನಾವು ಗಮನ ಕೊಡ್ಬೇಕಾಗಿರೋ ವಿಷಯ ಅಂದ್ರೆ ನಮ್ಮ ಭಾರತೀಯ ಸಂಗೀತ ಪರಂಪರೆ ಅನ್ನೋದು ಶಾಸ್ತ್ರೀಯ ಸಂಗೀತ ಮಾತ್ರ ಅಲ್ಲ, ಬಹಳಷ್ಟು ಫೋಕ್ ಮ್ಯೂಸಿಕ್, ಜನಪದ ಸಂಗೀತಗಳು, ಟ್ರೈಬಲ್ ಮ್ಯೂಸಿಕ್, ಎಷ್ಟು ಬೇರೆ ಬೇರೆ ರೀತಿಯ ಸಂಗೀತ ಪ್ರಕಾರಗಳು ತುಂಬಾ ಶತಮಾನಗಳ ಕಾಲದಿಂದ ಡೆವಲಪ್ ಆಗ್ತಾ ಬಂದಿದೆ. ಬಟ್ ಲೆಟ್ ಅಸ್ ಟಾಕ್ ಮೇನ್ಲಿ ಅಬೌಟ್ ಕ್ಲಾಸಿಕಲ್ ಮ್ಯೂಸಿಕ್ ಬಿಕಾಸ್ ಆಸ್ ವಿ ಆಲ್ ನೋ ಡಾಕ್ಯುಮೆಂಟ್ ಆಗಿರೋದು ಅಂದ್ರೆ ಗ್ರಂಥಗಳ ಮೂಲಕ ನಮ್ಗೆ ಎವಿಡೆನ್ಸ್ಗಳು ಸಿಗೋದು ಜಾಸ್ತಿ ಶಾಸ್ತ್ರೀಯ ಸಂಗೀತದ ಸಬ್ಜೆಕ್ಟ್ ಅಲ್ಲಿ. ಸೊ ನಾವು ಶಾಸ್ತ್ರೀಯ ಸಂಗೀತದ ಒರಿಜಿನ್ಸ್ ಅಂತ ನಾವು ಕ್ವೆಶ್ಚನ್ ಮಾಡಿದ್ರೆ 2 ಸ್ಕೂಲ್ಸ್ ಆಫ್ ಥಾಟ್ ಇದೆ. ಅಂದ್ರೆ ಶಾಸ್ತ್ರೀಯ ಸಂಗೀತ ಎಲ್ಲಿಂದ ಬಂತು ಅಂತ ನಾವು ಕ್ವೆಶ್ಚನ್ ಮಾಡಿದ್ರೆ, ಒಂದು ಸಾಮವೇದದಿಂದ ಬಂದಿರೋದು, ವೇದಗಳಿಂದ ಬಂದಿರೋದು ಅನ್ನೋದು, ಇನ್ನೊಂದು ಜನಪದ ಮೂಲ. ಈ 2 ಬೇರೆ ಬೇರೆ ಒಂದು ರೂಟ್ಸ್ ಇಂದ ಶಾಸ್ತ್ರೀಯ ಸಂಗೀತ ಹುಟ್ಕೊಂತು ಅನ್ನೋದು. ಸೊ ನೀವು ಅಫ್ಕೋರ್ಸ್ ವೇದಗಳ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ಆರ್ಯನ್ ಪೀರಿಯಡ್ ಅಲ್ಲಿ ಬಂದಿದ್ದು. ವೇದಗಳಲ್ಲಿ ಸಾಮವೇದ ಅನ್ನೋದು ಅದನ್ನ ಒಂದು ಮ್ಯೂಸಿಕಲ್ ಸ್ಟೈಲ್ ಅಲ್ಲಿ ಚಾಂಟ್ ಮಾಡ್ತಾ ಇದ್ರು. ಈ ಸಾಮವೇದದ ಕೆಲವು ತುಣುಕುಗಳು ನೀವು ನಮ್ಮ ಮ್ಯೂಸಿಯಂ ಬಂದ್ರೆ ನೀವು ಕೇಳ್ಕೋಬಹುದು. ಇಟ್ಸ್ ಅ ವೆರಿ ಯುನೀಕ್ ಫಾರ್ಮ್ ಆಫ್ ಚಾಂಟಿಂಗ್. ಇವಾಗ ವೇದಗಳು ನಾರ್ಮಲಿ ನೀ ಸರಿ ಸ ನೀ ಸರಿ ನಿ ಸರಿ ನೀ ಸರಿ ಸ ಸರಿ ಸ ನೀ ಸರಿ ನಿ ಸರಿ ನೀ ಸರಿ ಸ ಆ ತರ 3 ಸ್ವರಗಳಿಂದ ವೇದಗಳನ್ನ ರಿಸೈಟ್ ಮಾಡ್ತಾರೆ. ಸಾಮವೇದ ಚಾಂಟಿಂಗ್ ಅನ್ನೋದು ಸ್ವಲ್ಪ ಮೋರ್ ಮ್ಯೂಸಿಕಲ್ ಅಂತ ಹೇಳ್ಬೋದು. ಅದು ಹಿಂದಿನ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರು ಅನ್ನೋದು ನಮಗ್ ಗೊತ್ತಿಲ್ಲದೆ ಇದ್ರು ಕೂಡ ಇವತ್ತಿನ ಕೆಲವರು ಋತ್ವಿಜರು ಅದನ್ನ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ರೆಕಾರ್ಡ್ ಮಾಡಿದೀವಿ. ಓಗ್ನಾಯಿ ಆಯಾಹಿ ಓಯಿತೋ ಯಾ. ಸೊ ಸಾಮವೇದದಿಂದ ಕ್ರಮೇಣ ಫಸ್ಟ್ 3 ಸ್ವರಗಳಿತ್ತು, ಆಮೇಲೆ ಅದು ಹೋಗ್ತಾ ಹೋಗ್ತಾ ಸಪ್ತಸ್ವರ ಆಯ್ತು, ಅದರಿಂದ ಆಮೇಲೆ ರಾಗಗಳು ಬಂತು. ಅದೇ ಒಂದು ಸೆಟ್ ಆಫ್ ಎವಲ್ಯೂಷನ್ ಅಂತ ಹೇಳ್ಬೋದು. ಇನ್ನೊಂದು ಟ್ರ್ಯಾಕ್ ನೋಡಿದ್ರೆ ಜನಪದ ಸಂಗೀತ, ಆಸ್ ಯು ಸೆಡ್, ಫ್ರಮ್ ದ ಟೈಮ್ ದಟ್ ಹ್ಯೂಮನ್ಸ್ ಹ್ಯಾವ್ ಎಕ್ಸಿಸ್ಟೆಡ್ ಮ್ಯೂಸಿಕ್ ಹ್ಯಾಸ್ ಎಕ್ಸಿಸ್ಟೆಡ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಐ ವಾಸ್ ಜಸ್ಟ್ ರೀಡಿಂಗ್, ಬರೀ ಹ್ಯೂಮನ್ ಕೈಂಡ್ ಅಲ್ಲಿ ಮತ್ತೆ ಪಕ್ಷಿಗಳಲ್ಲಿ, ಬರ್ಡ್ಸ್ ಅಲ್ಲಿ ಕಮ್ಯುನಿಕೇಶನ್ ಇಲ್ಲದೆ ಸುಮ್ಮನೆ ಮ್ಯೂಸಿಕ್ ಫಾರ್ ಮ್ಯೂಸಿಕ್ ಸೇಕ್ ಅನ್ನೋದು ಇರೋದು ಮೇನ್ಲಿ ಇನ್ ಮ್ಯಾನ್ ಕೈಂಡ್ ಆರ್ ಹ್ಯೂಮನ್ ಕೈಂಡ್ ಅಂಡ್ ಇನ್ ಬರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಅದರ್ animals or species use sound only for communication. ಇನ್ಫ್ಯಾಕ್ಟ್ ಮಾನ್ಸಿ ಅವರೇ, ನಾನು ಒಂದೇನ್ ಕೇಳಿದ್ದೀನಿ ಅಂದ್ರೆ, ಇವರೊಬ್ರು ಐ ಥಿಂಕ್ ವೇದಿಕ್ ರಿಸರ್ಚರ್ ಒಬ್ರು ಫ್ರಿಟ್ಸ್ ಸ್ಟಾಲ್ ಅಂತ, ಅವ್ರು ಇದೇ ತರ ಒಂದು ಹೈಪೋಥೆಸಿಸ್ ಏನು ಅಂದ್ರೆ, ನಮ್ಮ ವೇದ ಚಾಂಟಿಂಗ್ ಆಕ್ಚುಲಿ ಹಕ್ಕಿಗಳು, ಕೋಗಿಲು, ಬೇರೆ ಬರ್ಡ್ಸ್ ಅನ್ನ ಕೇಳಿ ಅವುಗಳ ಮೇಲೂ ಮಾಡೆಲ್ ಮಾಡಿರ್ಬೋದು ಆ ಚಾಂಟಿಂಗ್ ಸ್ಟೈಲು ಅಂತ. ಸೊ ಆ ತರನೂ ಒಂದು ಥಿಯರಿ ಇದೆ ಇದರಲ್ಲಿ. ಖಂಡಿತ. ಸೊ ಪ್ರಕೃತಿ ಅನ್ನೋದು ಎಲ್ಲದಕ್ಕೂ ಇನ್ಸ್ಪಿರೇಷನ್. ಇವಾಗ ಈವನ್ ಫಾರ್ ವಿಜುವಲ್ ಆರ್ಟ್ಸ್ ಮೇ ಬಿ ದ ಫಸ್ಟ್ ಇನ್ಸ್ಪಿರೇಷನ್ ಇಸ್ ಆಫ್ ಕೋರ್ಸ್ ಪ್ರಕೃತಿಯಿಂದಾನೇ ಬರೋದು. ಅಂಡ್ ಸಂಗೀತದಲ್ಲೂ ಅಷ್ಟೇ. ಅಂಡ್ ಇದನ್ನ ನಾರದೀಯ ಶಿಕ್ಷದಲ್ಲಿ ಒಂದು ಶ್ಲೋಕ ಇದೆ, ಷಡ್ಜೋ ವದತಿ ಮಯೂರ ಗಾವೋ ರಂಭಂತಿ ಚರ್ಷಭ ಅಜೋ ವದತಿ ಗಾಂಧಾರ. ಈ ತರ ಒಂದೊಂದು ಸ್ವರಕ್ಕೂ ಒಂದೊಂದು ಪಕ್ಷಿ ಅಥವಾ ಪ್ರಾಣಿಯ ನಾದದಿಂದ ಇನ್ಸ್ಪೈರ್ ಆಗಿ ಆ ಸಪ್ತ ಸ್ವರಗಳು ಹುಟ್ಕೊಂತು ಅನ್ನೋದು ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಅಫ್ಕೋರ್ಸ್ ಐ ಥಿಂಕ್ ಅದನ್ನ ನಾವು ಲಿಟ್ರಲ್ ಆಗಿ ತಗೊಳಕ್ ಆಗಲ್ಲ. ಅಂದ್ರೆ ಪೀಕಾಕ್ಸ್ ಸೌಂಡ್ ಇಸ್ ಷಡ್ಜ ಆತರ ನಾವು ತಗೊಳಕ್ ಆಗಲ್ಲ. ಆದ್ರೆ ಪ್ರಕೃತಿಯಿಂದ ಇನ್ಸ್ಪೈರ್ ಆಗಿ ಸಂಗೀತ ಹುಟ್ಕೊಂಡಿದೆ ಅನ್ನೋದು ಐ ಥಿಂಕ್ ದಟ್ಸ್ ದ ಮೇನ್ ಪಾಯಿಂಟ್ ಟು ಕನ್ವೆ. ಸೊ ಕಮಿಂಗ್ ಬ್ಯಾಕ್, ವೇದಿಕ್ ಸ್ಕೂಲ್ ಒಂದ್ ಕಡೆ, ಇನ್ನೊಂದ್ ಕಡೆ ಜಾನಪದ ಸಂಗೀತ. ಇವಾಗ ದೇರ್ ಆರ್ ಮೆನಿ ಎವಿಡೆನ್ಸಸ್ ಫಾರ್ ಇಟ್. ಒಂದು ರಾಗ ತಗೋಬಹುದು, ಯದುಕುಲ ಕಾಂಬೋದಿ ಅನ್ನೋದು ನಮ್ಮ ಶಾಸ್ತ್ರೀಯ ಸಂಗೀತದ, ಕರ್ನಾಟಕ ಸಂಗೀತದ ಒಂದು ರಾಗ. ಇದು ಶಾಸ್ತ್ರಜ್ಞರ ಹೇಳೋದು ಏನಂದ್ರೆ, ಯರುಕುಲ ಟ್ರೈಬ್
ಅನ್ನೋ ಒಂದು ಟ್ರೈಬ್ ಇತ್ತು. ಅವರು ಹಾಡ್ತಿದ್ದಂತಹ ಜನಪದ ಸಂಗೀತ ಅದನ್ನ ಶಾಸ್ತ್ರೀಯ ಒಂದು ಚೌಕಟ್ಟಿಗೆ ರೂಢಿಸ್ಕೊಂಡು ಈ ಯದುಕುಲ ಕಾಂಬೋದಿ ಎಂಬ ರಾಗ ಹುಟ್ಕೊಂತು ಅಂತ ಹೇಳ್ತಾರೆ. ಸೊ ಜನಪದ ಸಂಗೀತ ಎಲ್ಲಿ ಜನರಿದ್ರೋ ಅಲ್ಲಿ ಅವ್ರು ಹಾಡ್ತಾ ಇದ್ರು. ಅದನ್ನೇ ಒಂದು ಶಾಸ್ತ್ರೀಯ ಚೌಕಟ್ ಅಂದ್ರೆ ಅದಕ್ಕೆ ಒಂದು ಗ್ರಾಮರ್ ಇರುತ್ತೆ, ಕೆಲವು ರೂಲ್ಸ್ ಇರುತ್ತೆ. ಇದರಿಂದ ನಮ್ಮ ಶಾಸ್ತ್ರೀಯ ಸಂಗೀತದ ಹಲವಾರು ರಾಗಗಳು, ತಾಳಗಳು ಜನಪದ ಒಂದು ಮೂಲಗಳಿಂದ ಹುಟ್ಕೊಂತು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್, ಒರಿಜಿನ್ಸ್ ನೀವು ನೋಡಿದ್ರೆ. ಆಮೇಲೆ ಅಫ್ಕೋರ್ಸ್ ಶಾಸ್ತ್ರೀಯ ಸಂಗೀತದ ಮೇನ್ ಮೂಲ ಗ್ರಂಥ ಯಾವುದು ಅಂದ್ರೆ ನಾಟ್ಯಶಾಸ್ತ್ರ. ಇದು ಭರತನ ಕಾಲ 500 BC to 500 AD. ಸೇ ನಾಟ್ಯಶಾಸ್ತ್ರ ಬರ್ದಿರೋದು ಸಮ್ವೇರ್ ಬಿಟ್ವೀನ್ 200 BC to 200 AD. ಇದು ಡ್ರಾಮೆಟರ್ಜಿ ಬಗ್ಗೆ ಒಂದು ಮಹಾನ್ ಗ್ರಂಥ. ವಾಟ್ ಇಸ್ ರಿಯಲಿ ಸರ್ಪ್ರೈಸಿಂಗ್ ಅಂದ್ರೆ ಭರತನ ಕಾಲದಲ್ಲೇ ಸಂಗೀತ ವಾದ್ಯಗಳು ಎಷ್ಟು ಇತ್ತು ಅಂದ್ರೆ ಭರತ ಈ ಸಂಗೀತ ವಾದ್ಯಗಳು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ರು. ತತವಾದ್ಯ, ಸುಶಿರ, ಘನ ಮತ್ತೆ ಅವನಧ. ಈ ಕ್ಲಾಸಿಫಿಕೇಶನ್ ಇಸ್ ಸೋ ವಂಡರ್ಫುಲ್ ದಟ್ ಅದಾದ್ಮೇಲೆ ಕೂಡ ಹಲವಾರು ಸಂಗೀತವಾದ್ಯಗಳು ಬಂದಿದೆ. ವಿಶ್ವದಲ್ಲಿ ನೀವು ಎಲ್ಲೇ ಹೋದ್ರು ಪ್ರಪಂಚದಲ್ಲಿ ಎಷ್ಟು ಸಂಗೀತವಾದ್ಯಗಳಿದೆ, ಆದ್ರೆ ದೇ ಆಲ್ ಫಾಲ್ ಇನ್ ಟು ಒನ್ ಆಫ್ ದೀಸ್ 4 categories, ವಿಚ್ ಇಸ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ಸ್, ಕಾರ್ಡೋಫೋನ್, ವಿಂಡ್ ಇನ್ಸ್ಟ್ರೂಮೆಂಟ್ಸ್, ಏರೋಫೋನ್, ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್, ಮೆಂಬ್ರೇನೋಫೋನ್ ಆರ್ ಸಾಲಿಡ್ ಇನ್ಸ್ಟ್ರೂಮೆಂಟ್ಸ್, ಇಡಿಯೋಫೋನ್. ಸೊ ಈ ಒಂದು ಕ್ಲಾಸಿಫಿಕೇಶನ್ ಭರತ ಆ ಕಾಲದಲ್ಲೇ ಮಾಡಿದ್ರು. ಐ ಡೋಂಟ್ ನೋ, ಹಿ ಮಸ್ಟ್ ಹವ್ ಬೀನ್ ಆಫ್ ಕೋರ್ಸ್ ಅ ಗ್ರೇಟ್ ಜೀನಿಯಸ್. ಸೊ ಈ ಭರತನ ಕಾಲದಲ್ಲಿ ಆಮೇಲೆ ದತ್ತಿಲಂ ಅಂತ ಒಂದು ಗ್ರಂಥ ಬಂತು, ಎಕ್ಸ್ಕ್ಲೂಸಿವ್ಲಿ ಅಬೌಟ್ ಮ್ಯೂಸಿಕ್. ಆಮೇಲೆ ಶ್ರುತಿ, ಸ್ವರ, ಜಾತಿ, ಗ್ರಾಮ, ಈ ತಾಳ ಅನ್ನೋ ಕಾನ್ಸೆಪ್ಟ್ಸ್ ಈ ಕಾಲದಲ್ಲಿ ಬಂತು. ಅಂಡ್ ಅಫ್ಕೋರ್ಸ್ ರಾಮಾಯಣ ಮಹಾಭಾರತದಲ್ಲೂ ತುಂಬಾ ಸಂಗೀತ ವಾದ್ಯಗಳ ಬಗ್ಗೆ ದೇರ್ ಆರ್ ಮೆನ್ಷನ್ಸ್. ಸೊ ಆ ಕಾಲದಲ್ಲೇ ಅಫ್ಕೋರ್ಸ್ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇತ್ತು ಅನ್ನೋ ಒಂದು ಎವಿಡೆನ್ಸ್ ಈ ರಾಮಾಯಣ ಮಹಾಭಾರತದಿಂದ ಕೂಡ ನಮ್ಗೆ ಸಿಗತ್ತೆ. ಆಮೇಲೆ ನೆಕ್ಸ್ಟ್ ನಾವು ಮೆಡಿವಲ್ ಪೀರಿಯಡ್ ಬಂದ್ರೆ ಅಂದ್ರೆ 5ನೇ ಶತಮಾನದಿಂದ ಒಂದು 13ನೇ ಶತಮಾನದವರೆಗೂ. ಸೊ ಆವಾಗ ಮತಂಗ ಬರ್ದಿರುವಂತಹ ಬೃಹದ್ದೇಶಿ ಅಂತ ಒಂದು ಗ್ರಂಥ ಬರುತ್ತೆ. ಆಮೇಲೆ ಅಫ್ಕೋರ್ಸ್ ಜಯದೇವ ಆದಿಕವಿ ಗೀತ ಗೋವಿಂದ ಬರ್ದ್ರು. ಅದು ನಮ್ಮ ಇಂದಿನ ಕಾಂಪೋಸಿಷನ್ ಫಾರ್ಮ್ಯಾಟ್. ಅದು ನೀವು ಫಿಲ್ಮ್ ಸಾಂಗ್ಗೆ ತಗೊಳ್ಳಿ ಅಥವಾ ಕ್ಲಾಸಿಕಲ್ ಸಾಂಗ್ಗೆ ತಗೊಳ್ಳಿ, ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ಕೋರಸ್ ಮತ್ತೆ ಪ್ಯಾರಾಗ್ರಾಫ್ಸ್. ಆ ಸ್ಟ್ರಕ್ಚರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಜಯದೇವ ಆದಿಕವಿ. ಆ ಕಾಲದಲ್ಲೇ ಅವರು ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ನೆಕ್ಸ್ಟ್ ಬಂದಿದ್ದು ಶಾರಂಗದೇವ ಸಂಗೀತ ರತ್ನಾಕರ ಎಂಬ ಒಂದು ತುಂಬಾ ಇಂಪಾರ್ಟೆಂಟ್ ಟ್ರೀಟೈಸ್ ಬರ್ದಿದ್ರು. ಅದರಲ್ಲಿ ಕೂಡ ಸ್ವರ, ಗಮಕ, ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ನಾವು ಸರಿ ಗಮ ಆ ತರ ಹಾಡಲ್ಲ, ನಾವು ಸರಿ ಗಮ ಪದ ನೀ ಸ, ಬೇರೆ ಬೇರೆ ತರಹದ ಆರ್ನಮೆಂಟೇಶನ್ಸ್, ಗಮಕಾಸ್ ಇದೆ. ಇದನ್ನೆಲ್ಲ ಶಾರಂಗದೇವ ಆ ಕಾಲದಲ್ಲೇ ಹೇಳಿದ್ರು. ಓಹೋ. ಅಂಡ್ ಸಂಗೀತ ರತ್ನಾಕರದಲ್ಲಿ ಈ ಬರೀ ಹಾಡು ಇಲ್ಲ ಸಂಗೀತದ ಬಗ್ಗೆ ಅಲ್ಲ, ಬಟ್ ಆ ಪರ್ಫಾರ್ಮೆನ್ಸ್ ಹೇಗೆ ಒಂದು ಕಚೇರಿ ಕೊಡೋದು ಅದ್ರ ಬಗ್ಗೆನೂ ಮಾಹಿತಿ ಇದೆ ಅಲ್ವಾ? ಅಂಡ್ ಇನ್ಫ್ಯಾಕ್ಟ್ ನಾಟ್ ಜಸ್ಟ್ ಸಂಗೀತ ರತ್ನಾಕರ, ಭರತನ ನಾಟ್ಯಶಾಸ್ತ್ರದಲ್ಲೇ ಒಂದು ಪ್ರೊಸೀನಿಯಂ ಹೇಗಿರ್ಬೇಕು, ಒಂದು ಆಡಿಟೋರಿಯಂ ನ ಹೇಗ್ ಇರ್ಬೇಕು, ವಾಟ್ ಆರ್ ದ ಐಡಿಯಲ್ ಕ್ವಾಲಿಟೀಸ್, ಅದನ್ನೆಲ್ಲ ಕೂಡ ಅವ್ರು ಹೇಳಿದ್ದಾರೆ. ಸೊ ಆಫ್ ಕೋರ್ಸ್ ಗೋಸ್ ಟು ಶೋ ಮ್ಯೂಸಿಕ್ ಅಂಡ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ಮಚ್ ಅಲೈವ್ ಈವನ್ ಬ್ಯಾಕ್ ದೆನ್. ಆಮೇಲೆ ಮುಖ್ಯವಾಗಿ ಇಲ್ಲಿ ಗಮನ ಕೊಡ್ಬೇಕಂತಹ ವಿಷಯ ಅಂದ್ರೆ ಸಂಗೀತ, ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮ ಭಾರತದಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಎರಡು ಮುಖ್ಯವಾದ ಪ್ರಕಾರಗಳಿವೆ. ಕರ್ನಾಟಕ ಸಂಗೀತ ದಕ್ಷಿಣ ಭಾರತದ ಸಂಗೀತ ಪರಂಪರೆ, ಆಮೇಲೆ ಹಿಂದೂಸ್ತಾನಿ ಸಂಗೀತ ನಾರ್ತ್ ಇಂಡಿಯನ್ ಟ್ರೆಡಿಷನ್. ಮುಂಚೆ ಇದೆಲ್ಲ ಒಂದೇ ಆಗಿತ್ತು ಅನ್ನೋದು ಹಿಸ್ಟೋರಿಯನ್ಸ್ ಹೇಳ್ತಾರೆ. ಒಂದೇ ತರಹದ ಸಂಗೀತ ಇತ್ತು. ಅಫ್ಕೋರ್ಸ್ ಇಟ್ ಹ್ಯಾಡ್ ರೀಜನಲ್ ವೇರಿಯೇಷನ್ಸ್, ಆದ್ರೆ ಶಾಸ್ತ್ರೀಯ ಸಂಗೀತ ಅನ್ನೋದು ಒಂದೇ ಮೂಲದಿಂದ ಹುಟ್ಕೊಂಡು ಬಂತು. ಆಮೇಲೆ 12ನೇ 14ನೇ ಶತಮಾನದ ನಡುವೆ ಈ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಬೇರೆ ಬೇರೆ ಮಾರ್ಗಗಳಲ್ಲಿ ಬೆಳೀತಾ ಹೋಯ್ತು. ಇದು ಯಾಕೆ ಅಂದ್ರೆ ಆ ಕಾಲದಲ್ಲಿ ಸೆಂಟ್ರಲ್ ಮತ್ತೆ ವೆಸ್ಟ್ ಏಷ್ಯಾದಿಂದ ಇಂಡಿಯಾಗೆ ಬಂದ್ರು. ಸೊ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇಂದ ನಮ್ಮ ಕಲೆಗಳಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಬಂತು. ಸೊ ಉತ್ತರ ಭಾರತದಲ್ಲಿ ಈ ಒಂದು ಪ್ರಭಾವಗಳು ಜಾಸ್ತಿ ಇದ್ದಿದ್ರಿಂದ ಉತ್ತರ ಭಾರತದ
ಕ್ಲಾಸಿಕಲ್ ಮ್ಯೂಸಿಕಲ್ ಆಗ್ಲಿ ಅಥವಾ ಕಥಕ್ ಶೈಲಿನಲ್ಲಾಗ್ಲಿ ತುಂಬಾ ಪರ್ಷಿಯನ್ ಇನ್ಫ್ಲೂಯೆನ್ಸಸ್ ಬಂದಿದೆ. ವೇರೆಸ್ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೇನು ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ ಇಲ್ದೇ ಇದ್ದಿದ್ರಿಂದ ಶಾಸ್ತ್ರೀಯ ಸಂಗೀತ ಒಂದು ತರಹ ಇಟ್ಸ್ ಮೋರ್ ಕನೆಕ್ಟೆಡ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್ ಅಂತ ಹೇಳ್ಬೋದು. ಸೊ ದೆನ್ ಕಮಿಂಗ್ ಟು ದ ರೀಸೆಂಟ್ ಹಿಸ್ಟ್ರಿ, ಆಫ್ ಕೋರ್ಸ್ ಕರ್ನಾಟಕ ಸಂಗೀತದಲ್ಲಿ ವಿಜಯನಗರ ಪೀರಿಯಡ್, ಪ್ರೀ ಟ್ರಿನಿಟಿ ಪೀರಿಯಡ್, ಆಮೇಲೆ ಟ್ರಿನಿಟಿ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು 18th 19th ಸೆಂಚುರಿ ಆ ಟೈಮಲ್ಲಿ ಬಂದ್ರು. ಆಮೇಲೆ ಆಫ್ ಕೋರ್ಸ್ ಪೋಸ್ಟ್ ಟ್ರಿನಿಟಿ ಟು ಮಾಡರ್ನ್ ಪೀರಿಯಡ್. ಸೊ ಇದು ಒಂಥರ ಮೇನ್ ಎರಾಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ಬೋದು. ಹಿಂದೂಸ್ತಾನಿ ಕಡೆ ನಾವು ನೋಡಿದ್ರೆ ಡೆಲ್ಲಿ ಸಲ್ತನೇಟ್ 13th to 15th ಸೆಂಚುರಿ ಮಧ್ಯದಲ್ಲಿ ಡೆಲ್ಲಿ ಬಿಕೇಮ್ ದ ಸೀಟ್ ಆಫ್ ಮ್ಯೂಸಿಕ್. ಅಮೀರ್ ಖುಸ್ರೋ ಅನ್ನೋರು ತುಂಬಾನೇ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ. ಆಮೇಲೆ ಮುಘಲ್ ಡೈನೆಸ್ಟಿ, ಅಕ್ಬರ್ ಅವರ ಕೋರ್ಟ್ ಅಲ್ಲಿ ತಾನ್ಸೇನ್ ಇದ್ರು. ಆ ಟೈಮಲ್ಲಿ ಸಂಗೀತಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು. ಬೇರೆ ಬೇರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ಈ ಘರಾನಗಳು ಹುಟ್ಕೊಂತು. ಆಮೇಲೆ ಕೊಲೋನಿಯಲ್ ಎರಾ ಬಂತು. ಆವಾಗ ಖಯಾಲ್ ಸಂಗೀತ ಅಫ್ಕೋರ್ಸ್ ಮತ್ತಷ್ಟು ಬೆಳೀತು. ಆಮೇಲೆ ನಮ್ಮ ಆಧುನಿಕ ಪೀರಿಯಡ್ ಅಲ್ಲಿ ವಿ.ಡಿ. ಪಲುಸ್ಕರ್ ಬಂದ್ರು, ಭಾಟ್ಕಂಡೆ ಬಂದ್ರು, ಅದಕ್ಕೆ ಹಿಂದೂಸ್ತಾನಿ ಸಂಗೀತಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ರು. ಸೊ ದೇರ್ಸ್ ಅ ಲಾಟ್ ಆಫ್ ಹಿಸ್ಟ್ರಿ ಆಫ್ ಕೋರ್ಸ್. ಆದ್ರೆ ಇದನ್ನೆಲ್ಲ ನಾವು ಒಂಥರ ಕನ್ಸೈಸ್ ಆಗಿ ಹೇಳ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ಅನ್ನೋದು ಹಿಸ್ಟಾರಿಕಲ್ ಮ್ಯೂಸಿಕ್ ಅಲ್ಲ. ಇಟ್ಸ್ ನಾಟ್ ಸಮಥಿಂಗ್ ದಟ್ ಇಸ್ ಅ ರೆಲಿಕ್ ಆಫ್ ದ ಪಾಸ್ಟ್. ನನ್ನ ಪ್ರಕಾರ ಶಾಸ್ತ್ರೀಯ ಅಥವಾ ಕ್ಲಾಸಿಕಲ್ ಅನ್ನೋದು ಇಟ್ ಈಸ್ ಟೈಮ್ಲೆಸ್. ಕ್ಲಾಸಿಕಲ್ ಮ್ಯೂಸಿಕ್ಗೆ ಡೆಫಿನಿಷನ್ ಕೊಡ್ಬೇಕಂದ್ರೆ ಇಟ್ಸ್ ಟೈಮ್ಲೆಸ್ ಮ್ಯೂಸಿಕ್. ಯಾಕೆಂದ್ರೆ ಅದು ಕಾಲಾನುಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗಿದೆ. ಆದ್ರೆ ಅದರ ಮೂಲ, ಅದು ರಾಗ ಆಗಿರ್ಬೋದು, ತಾಳ ಆಗಿರ್ಬೋದು, ಸೊ ಈ ಒಂದು ಮೂಲಗಳು ಹಾಗೆ ಉಳ್ಕೊಂಡಿವೆ. ಆದ್ರೆ ಎಷ್ಟು ಎವಲ್ಯೂಷನ್ಸ್ ಆಗಿದೆ ನಮ್ಮ ಸಂಗೀತದಲ್ಲಿ ಅಂದ್ರೆ ಇಟ್ ಇಸ್ ಟ್ರೂಲಿ ನಾಟ್ ಡೆಡ್ ಆರ್ ಅ ಹಿಸ್ಟಾರಿಕಲ್ ಮ್ಯೂಸಿಕ್. ಇವಾಗ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ನೀವು ನೋಡಿದ್ರೆ ಇವಾಗ ಮೋಟ್ಸಾರ್ಟ್ ಹೇಗ್ ಕಂಪೋಸ್ ಮಾಡಿದ್ರು ಅದೇ ತರ ಸುಮಾರು ಅವರು ನುಡ್ಸ್ಕೊಂಡು ಹೋಗ್ತಾರೆ. ಬಟ್ ನಮ್ಮಲ್ಲಿ ಇವಾಗ ತ್ಯಾಗರಾಜರ ಕಾಲದಲ್ಲಿ ತ್ಯಾಗರಾಜರ ಕೃತಿ ಹೇಗ್ ಹಾಡ್ತಿದ್ರು, ಅಥವಾ ಬಿಗಿನಿಂಗ್ ಆಫ್ ದ 20th ಸೆಂಚುರಿಯಲ್ಲಿ ತ್ಯಾಗರಾಜರ ಕೃತಿಗಳು ಹೇಗ್ ಹಾಡ್ತಿದ್ರು, ಅದನ್ನ ನಾವು ಇವತ್ತು ಹಾಡೋದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸುಮಾರು ಎವಲ್ಯೂಷನ್ಸ್ ಆಗಿದೆ. ಸೊ ಐ ಥಿಂಕ್ ಟು ಮೀ that is what is fascinating about classical music, is that it is timeless and it continues to evolve. ಸೊ ಮಾನಸಿ ಅವರೇ, ಇವತ್ತು ಅಂದ್ರೆ ಈಗ ಕೊರೋನಾ ಕಾಲದ್ ಬಿಟ್ಬಿಡಿ, ಇಲ್ಲ ಹಿಂದಿನ ವರ್ಷ ನಾವು ಒಂದು ಕರ್ನಾಟಿಕ್ ಕಚೇರಿಗೆ ಹೋಗಿ ಕೂತ್ಕೊಂಡು ಕೇಳಿದ್ರೆ ಒಂದು ವೋಕಲ್ ಕಚೇರಿ, ಸಿಂಗರು ಜೊತೆಗೆ ಅಕಂಪನಿಂಗ್ ಆರ್ಟಿಸ್ಟ್ ಇರ್ತಾರೆ. ಯೂಶಲಿ ವಯಲಿನ್ ಇಲ್ಲ ವೀಣಾ, ಮತ್ತೆ ಪರ್ಕಷನ್ ನಲ್ಲಿ ಮೃದಂಗ ಇಲ್ಲ ಘಟಂ ಯಾರಾದ್ರೂ ಇರ್ತಾರೆ. ಸೊ ಆ ತರ ಒಂದು ಕಚೇರಿ ಹೋಗಿ ಕೇಳ್ತೀವಲ್ಲ, ಇದರಲ್ಲಿ ಎಷ್ಟು ಅಂಶಗಳು ತುಂಬಾ ಮಾಡರ್ನ್ ಅಂತೀರಾ, ತುಂಬಾ ರೀಸೆಂಟ್ ಅಂತೀರಾ, ಎಷ್ಟು ಟೈಮ್ಲೆಸ್ ಆಗಿರ್ಬೋದು? ಸೊ ಇವತ್ ನಾವು ಕೇಳ್ತಾ ಇರೋ ಕಚೇರಿ, ಅದರ ಹಿಸ್ಟ್ರಿ ಇಸ್ ಜಸ್ಟ್ ಅಬೌಟ್ ಲೆಸ್ ದೆನ್ 100 years ಅಂತ ಹೇಳ್ಬೋದು. ಹೌದಾ? ಸೊ 20ನೇ ಶತಮಾನದಲ್ಲಿ ಶುರು ಆಗಿದ್ದು. ಹೌದು. ಇವತ್ತಿನ ಕಚೇರಿ ಫಾರ್ಮ್ಯಾಟ್ ಅಂದ್ರೆ ಇವಾಗ ನೀವು ಸಾಧಾರಣವಾಗಿ ಒಂದು ಕರ್ನಾಟಿಕ್ ಕಾನ್ಸರ್ಟ್ ಹೋದ್ರೆ ಬಿಗಿನಿಂಗ್ ಅಲ್ಲಿ ಒಂದು ವರ್ಣಂ ಹಾಡ್ತಾರೆ, ಆಮೇಲೆ ಒಂದು ಗಣೇಶನ ಕೃತಿ ವಾತಾಪಿ ಗಣಪತಿಂ ಭಜೆ ಆತರ, ಅಥವಾ ಮಹಾಗಣಪತಿಂ. ಆಫ್ಕೋರ್ಸ್ ದೀಸ್ ಆರ್ ದ ಮೋಸ್ಟ್ ಕಾಮನ್ ಒನ್ಸ್. ತುಂಬಾ ಇದೆ. ಜನರಲಿ ಒಂದು ಗಣೇಶನ ಕೃತಿ ಹಾಡ್ತಾರೆ. ಎಲ್ಲ ಜನರಲಿ ಅಂತ ಹೇಳ್ಬೋದು, ಯಾಕಂದ್ರೆ ವೆನ್ ಎವರ್ ದರ್ ಇಸ್ ಅ ರೂಲ್ ದರ್ ಇಸ್ ಆಲ್ಸೋ ಎನ್ ಎಕ್ಸೆಪ್ಷನ್ ಟು ದ ರೂಲ್. ಆಮೇಲೆ ಒಂದು ಸಬ್ ಮೇನ್ ಅಂತ ನಾವು ಹೇಳ್ತೀವಿ, ಸ್ವಲ್ಪ ರಾಗ ಡೆವಲಪ್ ಮಾಡಿ ಕಲ್ಪನಾ ಸ್ವರಗಳನ್ನ ಹಾಕಿ ಸ್ವಲ್ಪ ಮನೋಧರ್ಮ ಅಥವಾ ಸ್ಪಾಂಟೇನಿಟಿನ ತೋರಿಸುವಂತಹ ಅವಕಾಶ ಕೊಡುವಂತ ಒಂದು ಕೃತಿ ಹಾಡ್ತಾರೆ. ಆಮೇಲೆ ಮೇ ಬಿ ಒಂದು ಫಾಸ್ಟ್ ಕಾಂಪೋಸಿಷನ್ ಇರುತ್ತೆ ಮಧ್ಯದಲ್ಲಿ. ಆಮೇಲೆ ಮೇನ್ ಐಟಮ್ ಅಂತ ನಾವು ಏನ್ ಕರಿತೀವಿ ಕಾನ್ಸರ್ಟ್ ಅಲ್ಲಿ ಅದಕ್ಕೆ ಬರ್ತೀವಿ. ಅದಾದ್ಮೇಲೆ ತನಿ ಆವರ್ತನಂ ಇರುತ್ತೆ. ಆಮೇಲೆ ಯು ಕಮ್ ಟು ವಾಟ್ ಇಸ್ ಕಾಲ್ಡ್ ದ ಟುಕಡಾ ಸೆಕ್ಷನ್, ಆರ್ ಕೆಲವು ಲೈಟರ್ ಕಾಂಪೋಸಿಷನ್ಸ್, ಅದು ಹರಿದಾಸರ ಪದ ಆಗಿರ್ಬೋದು, ಅಥವಾ ಜಾವಳಿ ಅನ್ನೋ ರೊಮ್ಯಾಂಟಿಕ್ ಕಾಂಪೋಸಿಷನ್ ಆಗಿರ್ಬೋದು, ಅಥವಾ ಶ್ಲೋಕಾನ ಹಾಡೋದು, ಆಮೇಲೆ ತಿಲ್ಲಾನ. ಸೊ ಇದು ಒಂದು ರೆಗ್ಯುಲರ್ ಟಿಪಿಕಲ್ ಫಾರ್ಮ್ಯಾಟ್ ಅಂತ ನಾವು ಹೇಳಿದ್ರೆ, ಇದನ್ನ ಸ್ಥಾಪಿಸಿದ್ದು ಅರಿಯಕುಡಿ ರಾಮಾನುಜಂಗಾರ್. ಅರ್ಲಿ ಪಾರ್ಟ್ ಆಫ್ ದ 20th ಸೆಂಚುರಿ ನಲ್ಲಿ ಇದ್ರು. ಅಂಡ್ ಹಿ ವಾಸ್ ವೆರಿ ಗ್ರೇಟ್ ಅಂಡ್ ವೆಲ್ ರೆಸ್ಪೆಕ್ಟೆಡ್ ಮ್ಯೂಸಿಷಿಯನ್. ಅವರ ಹಿಂದೆ ಇದ್ದಿದ್ದಂತಹ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಫಾರ್ಮ್ಯಾಟ್ ನೋಡಿದ್ರೆ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇತ್ತು. ಅಂದ್ರೆ 5 hours 6 hours ಎಲ್ಲಾನು ತುಂಬಾ ಇಲಾಬರೇಟ್ ಆಗಿ ಹಾಡ್ತಾ ಇದ್ರು. ಇವತ್ತು ನಾವು ಇವಾಗ ಯಕ್ಷಗಾನದ ಪರ್ಫಾರ್ಮೆನ್ಸ್ ನಾವು ನೋಡ್ತೀವಲ್ಲ, ಆ ತರ ವೆರಿ ಲಾಂಗ್ ಡ್ಯೂರೇಷನ್ ಕಾನ್ಸರ್ಟ್ಸ್ ನಡೀತಾ ಇತ್ತು.
ಅಂಡ್ ಈಗ ಇವತ್ತಿಗೂ ತುಂಬಾ ಸತಿ ಹಿಂದೂಸ್ತಾನಿ ಕಾನ್ಸರ್ಟ್ ಆ ಫಾರ್ಮ್ಯಾಟ್ ಅಲ್ಲಿ ಹೋಗುತ್ತಲ್ವಾ, ಇಡೀ ರಾತ್ರಿ ಕೂತ್ಕೋಬಹುದು ಜನ, ಈ ತರ ಲಾಂಗ್ ಎಕ್ಸ್ಪ್ಲೋರೇಷನ್ ಒಂದೊಂದ್ ರಾಗದು, ಈ ತರ ಒಂದು ಮೋರ್ ಕನ್ಸೈಸ್ ಫಾರ್ಮ್ಯಾಟ್ ಇನ್ನು ಮೇ ಬಿ ಇನ್ನೂ ರೀಸೆಂಟ್ ಆಗಿ ಬಂದಿರಬಹುದು. ಸೊ ಹಿಂದೂಸ್ತಾನಿಯ ಡೆವಲಪ್ಮೆಂಟೇ ಬೇರೆ. ಸೊ ಅವರಲ್ಲಿ ಸೊ ಒನ್ ಆಫ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಕರ್ನಾಟಿಕ್ ಅಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ನಾವು ನೋಡಿದ್ರೆ, ಅಫ್ಕೋರ್ಸ್ ಎರಡು ಒಂದೇ ಮೂಲದಿಂದ ಹುಟ್ಕೊಂಡಿರೋದು. ಎರಡು ಸಂಗೀತ ಪ್ರಕಾರಗಳಲ್ಲಿ ರಾಗ ತುಂಬಾ ಮುಖ್ಯ, ತಾಳ ಅನ್ನೋದು ತುಂಬಾ ಮುಖ್ಯ, ಕಾಂಪೋಸಿಷನ್ ಇರತ್ತೆ ಅಂಡ್ ಮನೋಧರ್ಮ ಇರತ್ತೆ. ಸೊ ಇದೆರಡು ಕಾಮನಾಲಿಟೀಸ್ ಇರತ್ತೆ. ಆದ್ರೆ ಕರ್ನಾಟಿಕ್ ಮ್ಯೂಸಿಕ್ ಕೃತಿ ಪ್ರಧಾನ ಅಂತ ಹೇಳ್ಬೋದು. ನಮ್ಮಲ್ಲಿ ತುಂಬಾ ಈ ಜೀನಿಯಸ್ ಕಂಪೋಸರ್ಸ್ ಬಂದು ಈ ಕಾಂಪೋಸಿಷನ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ದ ಕಾಂಪೋಸಿಷನ್ ಇಸ್ ದ ಸೆಂಟ್ರಲ್ ಎಂಟಿಟಿ ಆಫ್ ಅ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್. ಆದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ರಾಗ ಅನ್ನೋದು ಇಟ್ಸ್ ದ ಸೆಂಟ್ರಲ್ ಎಂಟಿಟಿ. ಟು ಗಿವ್ ಯು ಅ ವೆರಿ ಸಿಂಪಲ್ ಎಕ್ಸಾಂಪಲ್, ಇಫ್ ಯು ಆಸ್ಕ್ ಅ ಕರ್ನಾಟಿಕ್ ಮ್ಯೂಸಿಷಿಯನ್, ನೀವ್ ಇವತ್ ಕಚೇರಿನಲ್ಲಿ ಏನ್ ಹಾಡಿದ್ರಿ? ನಾನ್ ನಗು ಮೋಮು ಹಾಡ್ದೆ ಮೇನ್ ಕಾಂಪೋಸಿಷನ್ ಆಗಿ ಅಂತ ಹೇಳ್ತಾರೆ. ಆದ್ರೆ ಹಿಂದೂಸ್ತಾನಿಯಲ್ಲಿ ಅವ್ರ ಕಾಂಪೋಸಿಷನ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ನಾನ್ ಇವತ್ ಭೀಮ್ ಪಲಾಸ್ ರಾಗ ಹಾಡ್ದೆ ಅಂತ ಹೇಳ್ತಾರೆ. ಅಲ್ಲಿ ಬರುವಂತಹ ಕಾಂಪೋಸಿಷನ್ ಇಸ್ ಸೆಕೆಂಡರಿ ಇನ್ ಇಂಪಾರ್ಟೆನ್ಸ್. ಸೊ ಹೀಗಿರೋದ್ರಿಂದ ಅಫ್ಕೋರ್ಸ್ ಹಿಂದೂಸ್ತಾನಿನಲ್ಲಿ elaboration is on the lines of the raga, whereas Carnatic musically elaboration is on the lines of the kriti. ಇನ್ನೊಂದು ನೀವು ಹೇಳಿದ್ದು ಹಿಂದೂಸ್ತಾನಿಯಲ್ಲಿ ಯಾಕೆ ಇಡೀ ರಾತ್ರಿ ಕಾನ್ಸರ್ಟ್ಸ್ ಇರತ್ತೆ ಅನ್ನೋದು, ಡ್ಯೂರೇಷನ್ ಒಂದೇ ಇರತ್ತೆ. ಅಂದ್ರೆ ಕರ್ನಾಟಿಕಲ್ಲೂ ಒಂದು ಲಾಂಗ್ ಕಾನ್ಸರ್ಟ್ ಅಂದ್ರೆ 3 hours, ಶಾರ್ಟ್ ಕಾನ್ಸರ್ಟ್ ಅಂದ್ರೆ 1.5 hours ಇರತ್ತೆ. ಹಿಂದೂಸ್ತಾನಿನಲ್ಲೂ ಸುಮಾರು ಅದೇ ತರ ಇರತ್ತೆ. ಆದ್ರೆ ಅಲ್ಲಿ ಆಲ್ ನೈಟ್ ಯಾಕೆ ನಡೆಯುತ್ತೆ ಅಂದ್ರೆ, ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಈ ಸಮಯ ಚಕ್ರ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದ್ರೆ ದಿನದ ಒಂದೊಂದು ಕಾಲಕ್ಕೆ, ಅಂದ್ರೆ ಬೆಳಗಿನ ಜಾವಕ್ಕೆ ಕೆಲವು ರಾಗಗಳಿವೆ, ಸಂಜೆ ಹೊತ್ತಿಗೆ ಕೆಲವು ರಾಗಗಳಿವೆ, ಮಧ್ಯರಾತ್ರಿಗೂ ಬೇರೆ ಬೇರೆ ರಾಗಗಳಿದೆ. ಸೊ 3 AM ಗೆ ಒಂದು ಕೆಲವು ರಾಗಗಳನ್ನ ಅವರು ಇಂಡಿಕೇಟ್ ಮಾಡಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಆ ರಾಗಗಳನ್ನ ಹಾಡಿದ್ರೆ ಅದು ತುಂಬಾ ಎಫೆಕ್ಟಿವ್. ಕರ್ನಾಟಕಲ್ಲಿ ಆ ಸಿಸ್ಟಮ್ ಮುಂಚೆ ಇತ್ತೋ ಏನೋ, ಆದ್ರೆ ನಾವು ಇವತ್ತು ಅದನ್ನ ಫಾಲೋ ಮಾಡ್ತಾ ಇಲ್ಲ. ದಟ್ಸ್ ಎವಲ್ಯೂಷನ್. ಸೊ ಹಿಂದೂಸ್ತಾನಿನಲ್ಲಿ ಇವಾಗ ಆ ಮಧ್ಯರಾತ್ರಿ ರಾಗಗಳನ್ನ ನಾವು ಹೇಗ್ ಕೇಳೋದು? ಅದನ್ನ ನೀವು ಈವ್ನಿಂಗ್ ಕಾನ್ಸರ್ಟ್ಸ್ ಮಾಡಿದ್ರೆ ಯಾರು ಹಾಡಕ್ಕಾಗಲ್ಲ. ಸೊ ಇನ್ ಆರ್ಡರ್ ಟು ಬಿ ಏಬಲ್ ಟು ಲಿಸನ್ ಟು ಆಲ್ ದೋಸ್ ರಾಗಸ್ ವಿಚ್ ಆರ್ ಮೆಂಟ್ ಫಾರ್ ದೋಸ್ ಟೈಮ್ಸ್ ಆಫ್ ದ ಡೇ, ಬೇರೆ ಬೇರೆ ಟೈಮ್ಸ್ ಅಲ್ಲಿ ಅವರು ಕಾನ್ಸರ್ಟ್ಸ್ ಆರ್ಗನೈಸ್ ಮಾಡ್ತಾರೆ. ಆಲ್ ನೈಟು, ಅರ್ಲಿ ಮಾರ್ನಿಂಗು ಆ ತರ ಮಾಡ್ತಾರೆ, ಸೊ ದಟ್ ಯು ಕ್ಯಾನ್ ಹಿಯರ್ ದೋಸ್ ರಾಗಸ್. ಓಹೋ. ಅಂಡ್ ನೀವಿಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದ್ರೆ, ನೀವು ಹೇಳ್ತಾ ಇದ್ರಿ ಈ ಫಾರ್ಮ್ಯಾಟ್ ಅಲ್ಲಿ ಆ ಮೇನ್ ಪೀಸ್ ಅನ್ನೋದು ಅದನ್ನೇ ನಾವು ರಾಗಂ ತಾನಂ ಪಲ್ಲವಿ ಅಂತ ಹೇಳ್ತೀವಲ್ವಾ, ಅದು ಫುಲ್ ಒಂದು ಹಾಡನ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋದು ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಅಂತ. ಸೊ ರಾಗಂ ತಾನಂ ಪಲ್ಲವಿ ಅನ್ನೋದು ಆಫ್ ಕೋರ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್. ಆದ್ರೆ ಎಲ್ಲ ಕಚೇರಿನಲ್ಲೂ ರಾಗಂ ತಾನಂ ಪಲ್ಲವಿ ಇದ್ದೇ ಇರಬೇಕು ಅಂತ ಇಲ್ಲ. ಒಂದು ತ್ಯಾಗರಾಜರ್ ಕೃತಿನೇ ನೀವು ಮೇನ್ ಸಾಂಗ್ ಆಗಿ ಹಾಡ್ಬೋದು. ರಾಗಂ ತಾನಂ ಪಲ್ಲವಿ ಅನ್ನೋದು ಇಟ್ ಇಸ್ ಆಕ್ಚುಲಿ ರಾಗ ಆಲಾಪನ, ತಾನಂ ಅನ್ನೋದು ಆನಂ ತಾನಂ ಈ ಸಿಲಿಬಲ್ಸ್ ಯೂಸ್ ಮಾಡಿಕೊಂಡು ರಾಗನ ಡೆವಲಪ್ ಮಾಡೋದು. ಫಾರ್ ಎಕ್ಸಾಂಪಲ್, ಆನಂ ತಾನಂ 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 ತಂ ದನಂ ದಂ ದನಂ ತಾನಂ 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 ತತ. ಸೊ ಆ ಅನಂ ತಾನಂ ಆನಂ ತನುಂ ತ ಆ ಸಿಲಬಲ್ಸ್ ನ ಯೂಸ್ ಮಾಡಿಕೊಂಡು ಲಯಬದ್ಧವಾಗಿ ರಾಗನ ಎಕ್ಸ್ಪ್ಲೋರ್ ಮಾಡೋದು ತಾನಂ. ಪಲ್ಲವಿ ಅನ್ನೋದು ಇಟ್ಸ್ ಜಸ್ಟ್ ಒನ್ ಲೈನ್ ಆಫ್ ಸಾಹಿತ್ಯ, ಅದನ್ನ ಬೇರೆ ಬೇರೆ ರೀತಿಗಳಲ್ಲಿ ಎಲಾಬರೇಟ್ ಮಾಡೋದು. ಸೊ ರಾಗಂ ತಾನಂ ಪಲ್ಲವಿ ಇಸ್ ಕ್ರೌನ್ ಜುವೆಲ್. ಅಲ್ಲಿ ಕಲಾವಿದನ ಇಡೀ ಮನೋಧರ್ಮ, ಸ್ಪಾಂಟೇನಿಟಿ, ಕ್ರಿಯೇಟಿವ್ ಎಕ್ಸ್ಪ್ಲೋರೇಷನ್ ನ ಫುಲ್ ತೋರ್ಸ್ಕೊಳ್ಳುವಂತಹ ಅವಕಾಶ ನೀಡುವಂತಹ ಒಂದು ಫಾರ್ಮ್ಯಾಟ್ ರಾಗಂ ತಾನಂ ಪಲ್ಲವಿ ಅಂತ ಹೇಳ್ಬೋದು. ಸೊ ಇನ್ ಸಮ್ ವೇಸ್ ಇಟ್ ಇಸ್ ದ ಮೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಅ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್ ಅಂತ ಹೇಳ್ಬೋದು. ಅಂಡ್ ಅದೆಲ್ಲಾನು ನೀವು ಹೇಳಿದ್ರಿ ಈ ಫಾರ್ಮ್ಯಾಟ್ ಹೇಗ್ ಶುರು ಆಗಿ ಈ ಒಂದು ಮೇನ್ ಪೀಸ್ ಬಂದು ಆಮೇಲೆ ಕೊನೆಗೆ ಅಟ್ಟುಕಡ ತಿಲ್ಲಾನ ಮುಗಿಸಿ, ಅದು ಬರೀ ಒಂದು 100 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಮುಂಚೆ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ನಡೀತಾ ಇತ್ತು ಕಚೇರಿಗಳು. ಖಚಿತ ಆಗಿದ್ದು 100 ವರ್ಷದ ಹಿಂದೆ. ಅಫ್ಕೋರ್ಸ್ ಆಸ್ ಐ ಸೆಡ್, ಇವಾಗ ಕೃತಿ ಅನ್ನೋದು ಯಾವಾಗ ಬಂತು ಅಂತ ನಾವು ನೋಡಿದ್ರೆ ಮೇನ್ಲಿ ತ್ರಿಮೂರ್ತಿಗಳ ಕಾಲದಲ್ಲಿ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿ
ಈ ಮೂವರು ಆ ಕೃತಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ರೂಪ ಕೊಟ್ರು. ಒಂದು ಪಲ್ಲವಿ ಇರತ್ತೆ, ಅನುಪಲ್ಲವಿ, ಚರಣ, ಅದರ ಸ್ಟ್ರಕ್ಚರ್ ಹೇಗಿರತ್ತೆ, ಅದು ಮನೋಧರ್ಮಕ್ಕೆ ಹೇಗೆ ಸೂಕ್ತ ಅಂದ್ರೆ ನೆರವಲ್ ಒಂದು ಲೈನ್ ನ ಇಲಾಬರೇಟ್ ಮಾಡೋಕೆ ಸ್ಕೋಪ್ ಇರ್ಬೇಕು, ಕಲ್ಪನಾ ಸ್ವರ ಹಾಕಕ್ಕೆ. ಇವಾಗ ತ್ಯಾಗರಾಜರ ಬಂಟು ರೀತಿ ಕೋಲು ಬಿಯವಯ್ಯ ರಾಮ, ಬಂಟು ರೀತಿ ಕೋಲು ಬಿಯವಯ್ಯ ರಾಮ, ಬಂಟು ರೀತಿ ಕೋಲು, ಅದು ಪಲ್ಲವಿ. ಇವಾಗ ಚರಣಕ್ ಬಂದ್ರೆ ರಾಮನಾಮ ಮನೆ ವರ ಖಡ್ಗ ಮೇವೆ, ರಾಮನಾಮ ಮನೆ. ಇಲ್ಲಿ ಎಲ್ರು ಇಲಾಬರೇಷನ್ ಮಾಡ್ತಾರೆ. ರಾಮನಾಮ ಮನೆ ವರ ಖಡ್ಗ ಮೇವೆ, ಇದನ್ನ ನಾವು ನೆರವಲ್ ಅಂತ ಕರಿತೀವಿ. ಅದೇ ಲೈನ್ ನ ಬೇರೆ ಬೇರೆ ರೀತಿನಲ್ಲಿ ಹಾಡೋದು. ರಾಮನಾಮ ಮನೆ ವರ ಖಡ್ಗ ಮೇವೆ, ರಾಮನಾಮ ಮನೆ. ಆಮೇಲೆ ಕಲ್ಪನಾ ಸ್ವರ ಬರುತ್ತೆ. ಸನಿ ಬಮ ಬನಿ ರಾಮ ನಾಮ ಮನೆ, ಸರಿ ನಿರಿ ಧನಿ ಬನಿ ಸರಿ ಧನಿ ಬಮ ಬನಿ ರಾಮ ನಾಮ. ಈ ತರ ಬೇರೆ ಬೇರೆ ಪ್ಯಾಟರ್ನ್ಸ್ ಸ್ವರ. ಸೊ ಈ ಒಂದು ಕೃತಿ, ಈ ಫಾರ್ಮ್ಯಾಟ್ ಬಂದಿದ್ದು ಟ್ರಿನಿಟಿ ಟೈಮಲ್ಲಿ. ಅದರ ನಂತರ ಆಸ್ ಐ ಸೆಡ್ ಅರ್ಯಕೂಡಿ ಅನ್ನೋರು ಅದನ್ನ ಈ ಎಂಟೈರ್ ಕಾನ್ಸರ್ಟ್ ನ ಹೇಗ್ ಸ್ಟ್ರಕ್ಚರ್ ಮಾಡಬೇಕು. ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್ ಇಸ್ ಲೈಕ್ ಅ ಥಾಲಿ ಮೀಲ್ ಅಂತ ಹೇಳ್ಬೋದು. ಒಂದು ಮೇನ್ ಡಿಶ್ ಇರತ್ತೆ, ತುಂಬಾ ಸ್ಮಾಲ್ ಸ್ಮಾಲ್ ಐಟಮ್ಸ್ ಇರತ್ತೆ, ಒಂದು ಸ್ವೀಟ್ ಇರತ್ತೆ, ಆ ತರ. ಸೊ ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್, ಐ ಥಿಂಕ್ ವಾಸ್ ದ ಫಿಲಾಸಫಿ ಆಫ್ ಅರ್ಯಕೂಡಿ ರಾಮನ ಅಯ್ಯಂಗಾರ್. ಅಂಡ್ ಮಲ್ಟಿಪಲ್ ಕೋರ್ಸಸ್ ಅಲ್ಲಿ ಕೋಸಂಬರಿಯಿಂದ ಶುರು ಮಾಡಿ ಪಾಯಸದ ತನಕ. ಹೌದು. ಸೊ ನಾವು ಸೌತ್ ಇಂಡಿಯನ್ಸ್ ಇರೋದೇ ಹಾಗೆ, ವಿ ಅಡಾಪ್ಟ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಒಂದು ಸೌತ್ ಇಂಡಿಯನ್ ಥಾಲಿನಲ್ಲೂ ಪನ್ನೀರ್ ಬಟರ್ ಮಸಾಲ ಇರೋವಂತಹ ಒಕೇಶನ್ಸ್ ಇದೆ. ಸೊ ಅದೇ ತರ ಇವಾಗ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನಾವು ಒಂದು ಭಜನೂ ಹಾಡ್ತೀವಿ, ಒಂದು ಅಭಂಗೂ ಹಾಡ್ತೀವಿ. ಸೊ ಇಟ್ಸ್ ಅ ವೆರಿ ಓಪನ್ ಅಂಡ್ ಎಕ್ಲೆಕ್ಟಿಕ್ ಸಿಸ್ಟಮ್ ಅಂತ ಹೇಳ್ಬೋದು. ಟು ಸಾರ್ಟ್ ಆಫ್ ಸಮ್ ಇಟ್ ಅಪ್, ಐ ವುಡ್ ಸೇ ಕರ್ನಾಟಿಕ್ ಮ್ಯೂಸಿಕ್ ಅಥವಾ ಕ್ಲಾಸಿಕಲ್ ಮ್ಯೂಸಿಕ್ ಆಸ್ ಅ ಹೋಲ್ ಈಸ್ ನಾಟ್ ವೆರಿ ಏನ್ಷಿಯಂಟ್. ಇವತ್ತು ಕೂಡ ಎವಲ್ಯೂಷನ್ಗಳು ನಡೀತಾ ಇರತ್ತೆ. ಫ್ಯೂಷನ್ ಅನ್ನೋದು ಇವಾಗ ಆಲ್ಮೋಸ್ಟ್ ಅ ಸಬ್ ಜಾನ್ರಾ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ಬೋದು. ಎಷ್ಟು ಬದಲಾವಣೆಗಳು ಬರ್ತಾನೆ ಇದೆ. ಆದ್ರೆ ನನ್ನ ಪ್ರಕಾರ ಶಾಸ್ತ್ರೀಯ ಸಂಗೀತದ ಮೂಲ, ಅದರ ಮೇನ್ ಕೋರ್ ಎಸೆನ್ಸ್ ಲೈಸ್ ಇನ್ ರಾಗ, ಇನ್ ತಾಳ ಅಂಡ್ ಇನ್ ಸಾಹಿತ್ಯ. ಅದನ್ನ ಎಸೆನ್ಸ್ ಆಗಿ ಇಟ್ಕೊಂಡು ಬೇರೆ ಬದಲಾವಣೆಗಳು ಬರೋದು ಸಹಜ. ಅಂಡ್ ಐ ಥಿಂಕ್ ಇಟ್ಸ್ ಇನ್ಎವಿಟಬಲ್ ದಟ್ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಮಾನ್ಸಿ ಅವರೇ, ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ನಾನು ನಮ್ಮ ಭಾರತದ ಸಂಗೀತದ ವಾದ್ಯಗಳ ಬಗ್ಗೆ ಇನ್ನು ಸ್ವಲ್ಪ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮ್ಯೂಸಿಯಂ ಕಲ್ಚರ್ ಬಗ್ಗೆನೂ ಸ್ವಲ್ಪ ಮಾತಾಡೋಣ. Hello everybody, welcome to another great, awesome, amazing week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. Would like to thank the sponsor on the network this week, Storytel and The Whole Truth Foods. We have a new show out this week, Candid Kanan with Siddharth Kanan. Sid Gay is a well-known RJ. He has an incredible show with some of the most amazing Bollywood celebrities. As part of the first week's episode, we're releasing 5 episodes at one time, so you can get your fill of Sid. You can hear him talk to Varun Dhawan, Anil Kapoor, Anurag Kashyap, Bhumi Pednekar, and a whole lot more. This week on the Edges and Sledges podcast with Varun DJ and Ashwin, hear them talk about the historic victory that India achieved at Gaba. Maruk Inayat had an amazing talk with Gulpanag. They spoke about the farmer protests and why Bollywood celebs are acting the way that they are. And finally, Shunya 1 is back this week. Shiladitya and me talked to Anirudh Singla from Pepper Content. We have a great lineup of guests coming up in the coming weeks, including Deepak Abbott, the co-founder of India Gold. Definitely check that out. And with that, let me get you back to your show. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್. ಇವತ್ ನಾನು ಮಾನ್ಸಿ ಪ್ರಸಾದ್ ಅವ್ರ ಜೊತೆ ನಮ್ಮ ಭಾರತದ ಸಂಗೀತದ ಸಾಹಿತ್ಯ ಮತ್ತೆ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನ್ಸಿ ಅವರೇ, ನೀವು ನಮ್ಮ ಶಾಸ್ತ್ರೀಯ ಸಂಗೀತ, ಕರ್ನಾಟಿಕ್ ಸಂಗೀತದ ಸ್ವಲ್ಪ ಎವಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ರಿ. ಅಂಡ್ ನೀವ್ ಹೇಳಿದ್ರಿ ಈ ಸಂಗೀತ ವಾದ್ಯಗಳ ಕ್ಲಾಸಿಫಿಕೇಶನ್ ಆಲ್ಮೋಸ್ಟ್ 2000 ವರ್ಷದ ಹಿಂದೆಯಿಂದ ನಮ್ಮ ದೇಶದಲ್ಲಿ ಇದೆ. ಆದ್ರೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ನಾವ್ ಇವಾಗ ಏನ್ ಉಪಯೋಗಿಸ್ತೀವೋ, ಒಂದು ವಯಲಿನ್ ಆಗ್ಲಿ, ವೀಣೆ ಆಗ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಷ್ಟು ವರ್ಷದಿಂದ ನಾವು ಉಪಯೋಗಿಸ್ಕೊಂಡು ಬರ್ತಾ ಇದೀವಿ? ವಯಲಿನ್ ಆ ತರ ಬೇರೆ ಇನ್ಸ್ಟ್ರೂಮೆಂಟ್ಸ್ ಹೇಗ್ ಬಂತು, ಅದ್ರ ಬಗ್ಗೆ ಸ್ವಲ್ಪ ಚಿತ್ರಣ ಕೊಡ್ತೀರಾ? ಸೊ ವಾದ್ಯಗಳು
ಅದೇ ಒಂದು ಬಿಗ್ ಸಬ್ಜೆಕ್ಟ್ ಆಫ್ ಸ್ಟಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲೇ ಆಗಿರ್ಬೋದು, ಫಸ್ಟ್ ವಾದ್ಯಗಳು ಹೇಗೆ ಹುಟ್ಕೊಂತು ಅಂದ್ರೆ ಫ್ರಮ್ ಫೌಂಡ್ ಆಬ್ಜೆಕ್ಟ್ಸ್. ಇವಾಗ ಕಲ್ಲು ಆಗಿರ್ಬೋದು ಅಥವಾ ಸೀಶೆಲ್ಸ್, ಅದನ್ನೆಲ್ಲ ಇಟ್ಕೊಂಡು ಫೌಂಡ್ ಆಬ್ಜೆಕ್ಟ್ಸ್ ಇಟ್ಕೊಂಡು, ಅಥವಾ ಒಂದು ಮರದ ಒಂದು ಬ್ರಾಂಚ್, ಒಂದು ಕಲ್ಲು, ಅದನ್ನ ಇಟ್ಕೊಂಡು ಸಂಗೀತದ ಬೇಸಿಕ್ ಪ್ರಿಮಿಟಿವ್ ವಾದ್ಯಗಳು ಎಲ್ಲ ಕಡೆ ಮಾಡ್ತಾ ಇದ್ರು. ಅದು ಕ್ರಮೇಣ ಒನ್ಸ್ ಟೂಲ್ ಮೇಕಿಂಗ್ ಕೆಪಬಿಲಿಟೀಸ್ ವರ್ ಡಿಸ್ಕವರ್ಡ್ ಅಲ್ವಾ. ಸೊ ಒಂದ್ ಕಡೆ ನಮ್ಗೆ ಮ್ಯೂಸಿಕ್ ನ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಹ್ಯೂಮನ್ ಕೈಂಡ್ಗೆ, ಇನ್ನೊಂದ್ ಕಡೆ ಈ ಟೂಲ್ಸ್ ಎಲ್ಲ ಮಾಡ್ಬೋದು. ಸೊ ಈ ಎರಡು ಥಾಟ್ ಪ್ರೋಸೆಸ್ ಸೇರ್ಕೊಂಡು ತುಂಬಾ ವಾದ್ಯಗಳನ್ನ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರು. ನಮ್ಮಲ್ಲಿ ಸಂಗೀತ ವಾದ್ಯಗಳು ತುಂಬಾ ಪುರಾತನವಾದದ್ದು. ಬಿಕಾಸ್ ಐ ಥಿಂಕ್ ವಿ ಆರ್ ಒನ್ ಆಫ್ ದ ಫ್ಯೂ ಮ್ಯೂಸಿಕಲ್ ಕಲ್ಚರ್ಸ್ ವೇರ್ ದೇವರೇ ಸಂಗೀತ ವಾದ್ಯಗಳನ್ನ ನುಡಿಸ್ತಾ ಇದ್ರು. ಇವಾಗ ನಂದಿ ಕೈನಲ್ಲಿ ಮದ್ದಳೆ ಇರತ್ತೆ, ಶಿವನ ಕೈನಲ್ಲಿ ಡಮರು ಇರತ್ತೆ, ಸರಸ್ವತಿ ಕೈಲಿ ವೀಣೆ ಇರತ್ತೆ, ಕೃಷ್ಣನ್ ಕೈಲಿ ಫ್ಲೂಟ್ ಇರತ್ತೆ. ಸೊ ಇಟ್ಸ್ ವೆರಿ ಹಾರ್ಡ್ ಟು ಸೇ. ಸೊ ಈ ದೇವರು ಯಾವಾಗಿದ್ರು ಆ ಟೈಮಲ್ಲೇ ಸಂಗೀತ ವಾದ್ಯಗಳು ಇತ್ತು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಯಾವಾಗ ಕರೆಕ್ಟ್ ಆಗಿ ಇದು ಹುಟ್ಕೊಂತು ಅಂತ. ನಮ್ಮ ಶಾಸ್ತ್ರೀಯ ವಾದ್ಯಗಳಿಗೆ ಬಂದ್ರೆ ತುಂಬಾ ಪುರಾತನವಾದದ್ದು ಅಂದ್ರೆ ವೀಣೆ ಅಂತ ಹೇಳ್ತಾರೆ. ಅಗೇನ್ ಇದಕ್ಕೂ ಮಿಥಿಕಲ್ ಒರಿಜಿನ್ಸ್ ಇದೆ. ಯಾಕೆಂದ್ರೆ ಈಶ್ವರನೇ ರುದ್ರವೀಣಾ ಮಾಡಿದ್ದು, ಆಮೇಲೆ ರಾವಣ ಅಗೇನ್ ವೀಣೆ ನುಡ್ಸೋ ಕಥೆಗಳಿದೆ. ಸೊ ಅಗೇನ್ ವೀಣೆ ಅನ್ನೋದು ತುಂಬಾ ಏನ್ಷಿಯಂಟ್ ಇನ್ಸ್ಟ್ರೂಮೆಂಟ್. ಅಂಡ್ ನಮ್ಮಲ್ಲಿ ಈ ಸಂಗೀತದಲ್ಲಿ ಶ್ರುತಿ 22 ಶ್ರುತಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ವೆರಿ ಮೈನ್ಯೂಟ್ ಫ್ರೀಕ್ವೆನ್ಸೀಸ್ ಇಂಟರ್ವಲ್ಸ್ ಆಫ್ ಸ್ವರಸ್. ಸೊ ಈ 22 ಶ್ರುತಿ ಕಾನ್ಸೆಪ್ಟ್ ಕೂಡ ಈ ವೀಣೆಯ ಮೂಲಕನೇ ಬಂದಿದ್ದು, ಡೆಮಾನ್ಸ್ಟ್ರೇಟ್ ಆಗಿದ್ದು ಅಂತ ಹೇಳ್ತಾರೆ. ಸೊ ವೀಣೆ is a very ancient instrument. ಆದ್ರೆ ಅಗೇನ್ ಐ ವಾಂಟ್ ಟು ಕಮ್ ಬ್ಯಾಕ್ ಟು ದ ಎವಲ್ಯೂಷನ್. ಬಿಕಾಸ್ ರುದ್ರ ವೀಣೆ ಅನ್ನೋದು ಇತ್ತು, ಆಮೇಲೆ ನಮ್ಮಲ್ಲಿ ಸರಸ್ವತಿ ವೀಣೆ ಅನ್ನೋದು ತುಂಬಾ ಏನ್ಷಿಯಂಟ್, ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನುಡಿಸ್ತಾರೆ. ಆಮೇಲೆ ಫ್ರೆಟ್ಲೆಸ್ ವೀಣೆಗಳು ನಮ್ಮಲ್ಲಿ ಗೊಟ್ಟು ವಾದ್ಯ ಅಂತ ಕರೀತಾರೆ, ಅಥವಾ ಚಿತ್ರವೀಣಾ. ಇಟ್ಸ್ ಅ ಸ್ಲೈಡ್ ಇನ್ಸ್ಟ್ರೂಮೆಂಟ್. ವೀಣೆಯ ಒಂದು ಬಾಡಿ ಇರುತ್ತೆ, ಅದನ್ನ ಒಂದು ಸಿಲಿಂಡ್ರಿಕಲ್ ಬ್ಲಾಕ್ ಯೂಸ್ ಮಾಡ್ಕೊಂಡು ಯಾವುದೇ ಫ್ರೆಟ್ಸ್ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ನುಡಿಸ್ತಾರೆ. ಹಾಗೆ ನಾರ್ತ್ ಅಲ್ಲಿ ಇದನ್ನ ವಿಚಿತ್ರ ವೀಣಾ ಅಂತ ಕರೀತಾರೆ. ಆಮೇಲೆ ನಮ್ಮ ಸರಸ್ವತಿ ವೀಣೆನೆ ತಗೊಂಡ್ರೆ ಇದರಲ್ಲಿ ರೀಜನಲ್ ವೇರಿಯೇಷನ್ಸ್ ಬರುತ್ತೆ. ತಂಜಾವೂರ್ ವೀಣೆ ಇದೆ, ಬೊಬ್ಬಿಲಿ ವೀಣೆ ಇದೆ, ಮೈಸೂರು ವೀಣೆ ಇದೆ, ಟ್ರಿವಾಂಡ್ರಮ್ ವೀಣೆ ಇದೆ. ಇದನ್ನೆಲ್ಲ ನಮ್ಮ ಮ್ಯೂಸಿಯಂ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ, ಒಂದೊಂದು ರೀಜನಲ್ ವೇರಿಯೇಷನ್ಸ್ ಆಫ್ ವೀಣಾ. ಈಚ್ ಒನ್ ಇಸ್ ಡಿಫ್ರೆಂಟ್ ಇನ್ ಇಟ್ಸ್ ಮೆಟೀರಿಯಲ್, ಕನ್ಸ್ಟ್ರಕ್ಷನ್. ಆಮೇಲೆ ಕ್ರಮೇಣ ನಾವು ಅಗೇನ್ 20th ಸೆಂಚುರಿ ಬಂದ್ರೆ ತುಂಬಾ ಎವಲ್ಯೂಷನ್ಸ್ ಬಂದಿದೆ ವೀಣೆನಲ್ಲಿ. ಎಸ್ಪೆಷಲಿ ಇದನ್ನ ಪೋರ್ಟಬಲ್ ಮಾಡಬೇಕು ಅಂತ ತುಂಬಾ ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ. ನಮ್ಮ IME ಮ್ಯೂಸಿಯಂದೇ ಲೀಡರ್ಶಿಪ್ ಅಲ್ಲಿ ಇರುವಂತಹ ಡಾಕ್ಟರ್ ಸುಮಾ ಸುಧೀಂದ್ರ, ಶಿ ಇಸ್ ಒನ್ ಆಫ್ ದ ಮೋಸ್ಟ್ ವೆಲ್ ನೋನ್ ವೀಣಾ ಆರ್ಟಿಸ್ಟ್ ಆಫ್ ದ ಕಂಟ್ರಿ. ಅವರು ತರಂಗಿಣಿ ವೀಣೆ ಅಂತ ಒಂದು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡಿಕೊಂಡು ಒಂದು ಪೋರ್ಟಬಲ್ ವೀಣಾನ ಮಾಡಿದ್ದಾರೆ. ಇದರಲ್ಲಿ ರೆಸೊನೇಟರ್ ಇರೋದಿಲ್ಲ, ಎಲೆಕ್ಟ್ರಾನಿಕ್ ಆಂಪ್ಲಿಫಿಕೇಶನ್ ಮೂಲಕ ದ ಸೌಂಡ್ ಇಸ್ ಆಂಪ್ಲಿಫೈಡ್. ಹಾಗೆ ರಾಜನಾರಾಯಣ್ ಅವರು ರೇಡಲ್ ವೀಣೆ, ರೇಡಲ್ ಅನ್ನೋದು ಒಂದು ಮ್ಯೂಸಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿ, ಅವರು ರ್ಯಾಡಲ್ ವೀಣಾ ಅನ್ನೋ ಒಂದು ಪೋರ್ಟಬಲ್ ಇನ್ಸ್ಟ್ರೂಮೆಂಟ್ ನ ಮಾಡಿದ್ದಾರೆ. ಸೊ ಅಗೇನ್ ವೀಣೆ ಅನ್ನೋದು ಒಂದು ಮೋಸ್ಟ್ ಏನ್ಷಿಯಂಟ್ ಇನ್ಸ್ಟ್ರೂಮೆಂಟ್, ಆದ್ರೆ ಇವತ್ತಿನವರೆಗೂ ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಬರ್ತಾ ಇದೆ. ಆಮೇಲೆ ಲೆಟ್ ಅಸ್ ಟೇಕ್ ತಂಬೂರ, ವಿಚ್ ಇಸ್ ಅಗೇನ್ ಒನ್ ಆಫ್ ದ ವೆರಿ ಏನ್ಷಿಯಂಟ್ ಇನ್ಸ್ಟ್ರೂಮೆಂಟ್ಸ್. ತಂಬೂರಿ ಅನ್ನೋದು ನಮ್ಮ ಮ್ಯೂಸಿಕ್ ಅಲ್ಲಿ ಬೇಸಿಕ್ ಶ್ರುತಿನ ನೀಡುವಂತಹ ಒಂದು ಇನ್ಸ್ಟ್ರೂಮೆಂಟ್. ಸೊ ಇದರಲ್ಲಿ 4 ತಂತಿಗಳಿರತ್ತೆ. ಅಂಡ್ ಶ್ರುತಿ ಅನ್ನೋದು ನಮ್ಮ ಮ್ಯೂಸಿಕ್ಗೆ ತುಂಬಾ ಇಂಪಾರ್ಟೆಂಟ್. ಶ್ರುತಿರ್ ಮಾತಾ ಲಯ ಪಿತಃ ಅಂತ ಹೇಳ್ತಾರೆ. ಶ್ರುತಿ ಅನ್ನೋದು ಇಟ್ಸ್ ದ ಪಿಚ್. ಸೊ ತಂಬೂರಿ ಗಿವ್ಸ್ ದ ಪಿಚ್. ತಂಬೂರಿನೂ ಕೂಡ 2 ವೇರಿಯೇಷನ್ಸ್ ಇದೆ. ಒಂದು ನಾರ್ತ್ ಇಂಡಿಯಾನಲ್ಲಿ ಮೀರಜ್ ತಂಬೂರ ಅನ್ನೋದು, ದಕ್ಷಿಣ ಭಾರತದಲ್ಲಿ ತಂಜಾವೂರ್ ತಂಬೂರಿ. ಸೊ 2 ಅದರ ಕನ್ಸ್ಟ್ರಕ್ಷನ್ ಅಲ್ಲಿ, ಅದನ್ನ ಮಾಡುವಂತಹ ರೀತಿನಲ್ಲಿ ಬೇರೆ ಬೇರೆ ಇದ್ರು, ಅದರ ಫಂಕ್ಷನ್ ಒಂದೇ. ಆದ್ರೆ ಅಗೇನ್ ತಂಬೂರ ಇಸ್ ವೆರಿ ಬಿಗ್. ಒಂದು ದೊಡ್ಡ ಬುರುಡೆ ಇದೆ, ಇಟ್ ಹ್ಯಾಸ್ ಅ ವೆರಿ ಲಾಂಗ್ ನೆಕ್ ಅಂಡ್ ಇಟ್ಸ್ ಅ ಬಿಟ್ ಆಫ್ ಅ ಫ್ರೆಜೈಲ್ ಇನ್ಸ್ಟ್ರೂಮೆಂಟ್. ಸೊ ಅದನ್ನು ಟ್ರಾವೆಲ್ ಮಾಡ್ಬೇಕಂದ್ರೆ ಅದು ಒಡೆದೋಗುವಂತ ಚಾನ್ಸಸ್ ಇದೆ. ಸೊ ಕ್ರಮೇಣ ಒಂದು ಶ್ರುತಿ ಬಾಕ್ಸ್ ಅನ್ನೋದು ಬಂತು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿರ್ಬೋದು, ಇವಾಗ ಜಾಸ್ತಿ ಯಾರು ಅದನ್ನ ಯೂಸ್ ಮಾಡಲ್ಲ. ಸೊ ಆಲ್ಮೋಸ್ಟ್ ಲೈಕ್ ಅ ಹಾರ್ಮೋನಿಯಂ, ಅಂದ್ರೆ ಬೆಲೋಸ್ ಇರತ್ತೆ, ಕೈನಲ್ಲಿ ಆ ಬೆಲೋಸ್ ನ ನಾವು ಮೂವ್ ಮಾಡಿದ್ರೆ ಆ ಶ್ರುತಿ ಸೌಂಡ್ ಬರುತ್ತೆ.
ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ತಂಬೂರ ಬಂತು. ಈ ರ್ಯಾಡೆಲ್ ಕಂಪನಿನವರು ಇದರಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್ ಮೂಲಕ ತಂಬೂರಿಯ ನಾದ ಬರುತ್ತೆ. ಇವಾಗಂತೂ ಅದು ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟಿದೆ. ತಾನ್ಪುರ ಅಥವಾ ತಾನ್ಪುರ ಆಪ್ಸ್. ಇವಾಗ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನಾವೆಲ್ಲರೂ ನಮ್ಮ ಐಫೋನ್ಸ್ ಅಲ್ಲೇ ಇದನ್ನ ಇಟ್ಕೋಬಹುದು. ಸೌಂಡ್ ಕ್ವಾಲಿಟಿ ಇಸ್ ಸೋ ಗುಡ್. ಅದನ್ನ ರಿಯಲ್ ತಂಬೂರಿ ಸ್ಯಾಂಪಲ್ಸ್ ನ ತಗೊಂಡು ಅಂಡ್ ಅದರಲ್ಲಿ ನೀವು ಪಿಚ್ ವೇರಿಯೇಷನ್ಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಇದು ಅದನ್ನ ನೀವು ವಿತ್ ಅ ಟಚ್ ಆಫ್ ಅ ಬಟನ್ ಯು ಕ್ಯಾನ್ ಚೇಂಜ್ ದ ಶ್ರುತಿ. ಆಫ್ ಕೋರ್ಸ್ ರೆಗ್ಯುಲರ್ ತಂಬೂರಿನಲ್ಲಿ ಪೆಗ್ಸ್ ಎಲ್ಲ ಯೂಸ್ ಮಾಡಬೇಕು, ಬಟ್ ಇದರಲ್ಲಿ ಜಸ್ಟ್ ವಿತ್ ಅ ಟಚ್ ಆಫ್ ಅ ಬಟನ್ ಯು ಕ್ಯಾನ್ ಚೇಂಜ್. ಸೊ this is evolution. It is inevitable that things change over time. ಆಮೇಲೆ ಕೆಲವು ವಾದ್ಯಗಳು ನಮ್ಮ ಭಾರತದ ಅಲ್ವೇ ಅಲ್ಲ, ಬೇರೆ ಕಾಂಟಿನೆಂಟ್ಸ್ ಇಂದ ಬಂದಿರುವಂತಹ ವಾದ್ಯಗಳು. ನಾವು ವೈಲಿನ್ ಅನ್ನೋದು ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಕಾನ್ಸ್ಟೆಂಟ್ ಅಕಂಪನಿಮೆಂಟ್ ಅಂತ ಹೇಳ್ಬೋದು. ಆದ್ರೆ ವೈಲಿನ್ ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಹೇಗ್ ಬಂತು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಒಂದು ಸ್ಕೂಲ್ ಆಫ್ ಥಾಟ್ ಪ್ರಕಾರ ನಮ್ಮ ಭಾರತದಲ್ಲೇ ರಾವಣ ಹಥ ಎಂಬ ಒಂದು ಫೋಕ್ ಇನ್ಸ್ಟ್ರೂಮೆಂಟ್ ಇತ್ತು. ಅದು ವೆಸ್ಟರ್ನ್ ಕಂಟ್ರೀಸ್ ಹೋಗಿ ಅಲ್ಲಿ ಅದು ಬದಲಾವಣೆ ಆಗಿ ವೈಲಿನ್ ಶೇಪ್ ತಗೊಂಡು ಮತ್ತೆ ಭಾರತಕ್ಕೆ ಬಂತು ಅಂತ ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಇನ್ನೊಂದು ಸ್ಕೂಲ್ ಪ್ರಕಾರ ವೈಲಿನ್ ಅನ್ನೋದು ಯುರೋಪ್ ಅಲ್ಲಿ ಹುಟ್ಕೊಂತು, ಅದು ನಮ್ಮ ಇಂಡಿಯಾಗೆ ಕೊಲೋನಿಯಲ್ ಟೈಮ್ಸ್ ಅಲ್ಲಿ ಬಂತು ಅಂತ ಹೇಳ್ತಾರೆ. ಅಂಡ್ ಇಂದಿನ ಫಾರ್ಮ್ ಅಲ್ಲಿ ವೈಲಿನ್ ನಮ್ಮ ಕರ್ನಾಟಕ ಮ್ಯೂಸಿಕ್ ಬಂದಿದ್ದು ಕೊಲೋನಿಯಲ್ ಟೈಮ್ಸ್ ಅಲ್ಲಿ. ಅಂದ್ರೆ ಬ್ರಿಟಿಷ್ ಆರ್ಮಿ ಜೊತೆ ಅವರ ಮಾರ್ಚಿಂಗ್ ಬ್ಯಾಂಡ್ಸ್ ಬರ್ತಾ ಇತ್ತು ಅಂಡ್ ಆ ಬ್ಯಾಂಡ್ಸ್ ಅಲ್ಲಿ ವೈಲಿನ್ ನ ನುಡಿಸ್ತಾ ಇದ್ರು. ಈ ಬ್ಯಾಂಡ್ಸ್ ನ ಮುತ್ತುಸ್ವಾಮಿ ದೀಕ್ಷಿತರ್ ತಮ್ಮ ಬಾಲುಸ್ವಾಮಿ ದೀಕ್ಷಿತರ್ ಅವರು ಅದನ್ನ ಆ ಇನ್ಸ್ಟ್ರೂಮೆಂಟ್ ನ ನೋಡಿದ್ರು ಅಂಡ್ ಹಿ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ಇಟ್. ಸೊ ಬಾಲುಸ್ವಾಮಿ ದೀಕ್ಷಿತರ್ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಈ ವೈಲಿನ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ರು ವಡಿವೇಲು ದೀಕ್ಷಿತರ ಸ್ಟೂಡೆಂಟ್ ಆಗಿದ್ರು ಇವರು. ಅಂಡ್ ತಂಜಾವೂರ್ ಕ್ವಾರ್ಟೆಟ್ ಎಂಬ ಕಂಪೋಸರ್ಸ್ ಅಲ್ಲಿ ಅವರು ಒಬ್ರು ಆಗಿದ್ರು. ಸೊ ಅವರು ವೈಲಿನ್ ನ ನಮ್ಮ ಸಂಗೀತದಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ವಹಿಸಿದ್ರು ಅಂತ ಹೇಳ್ತಾರೆ. ಸೊ ಅಗೇನ್ ವೈಲಿನ್ ಅನ್ನೋದು ಇಟ್ಸ್ ಅಗೇನ್ ಜಸ್ಟ್ ಅ ಫ್ಯೂ 100 years old ಇನ್ ಕರ್ನಾಟಿಕ್ ಮ್ಯೂಸಿಕ್. ಅಂಡ್ ಆಫ್ ಕೋರ್ಸ್ ವೆಸ್ಟರ್ನ್ ವೈಲಿನ್ ನ ನಿಂತ್ಕೊಂಡು ನುಡಿಸ್ತಾರೆ, ನಮ್ಮಲ್ಲಿ ಅದನ್ನ ಕೂತ್ಕೊಂಡು ನುಡಿಸ್ತಾರೆ. ಅಂಡ್ ನುಡಿಸೋ ಸ್ಟೈಲು ತುಂಬಾ ಬೇರೆ ಬೇರೆ ಅಲ್ವಾ? ಯಾಕಂದ್ರೆ ವೆಸ್ಟರ್ನ್ ವಯಲಿನ್ ನಲ್ಲಿ ತುಂಬಾ ಆ ಕ್ಲಿಯರ್ ನೋಟ್ ಅನ್ನ ಹಿಡ್ಕೋಬೇಕು, ಒಂದಷ್ಟು ಯು ಹ್ಯಾವ್ ಟು ಪುಷ್ ದ ಕ್ಲಿಯರ್ ನೋಟ್ ಅಂತ ಅದು ತುಂಬಾ ಎಂಫಸಿಸ್ ಇರ್ಬೋದು. ನಮ್ದ್ರಲ್ಲಿ ಆ ಕ್ಲಿಯರ್ ನೋಟ್ ಗಿಂತ ಹೇಗೆ ನಮ್ಮ ವೋಕಲ್ ರೇಂಜು, ಆ ಗಮಕಗಳು ಅದೆಲ್ಲ ವಯಲಿನ್ ನಲ್ಲೂ ಬರುತ್ತಲ್ವಾ? ಸೊ ನಮ್ಮಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ತುಂಬಾ ವೋಕಲ್ ಪ್ರಿಡಾಮಿನೆಂಟ್. ಅಂದ್ರೆ ನೀವು ಯಾವುದೇ ಇನ್ಸ್ಟ್ರೂಮೆಂಟ್ ನುಡಿಸ್ಬೋದು, ವೀಣೆ ನುಡಿಸ್ಬೋದು, ಫ್ಲೂಟ್ ನುಡಿಸ್ಬೋದು, ವಯಲಿನ್ ನುಡಿಸ್ಬೋದು. ಕೊನೆಗೆ ನೀವು ನುಡಿಸ್ತಾ ಇರೋದು ಕೃತಿಗಳೇ. ಅಂದ್ರೆ ನೀವು ನಗು ಮೊಮೊನೆ ನುಡಿಸ್ತೀರಾ, ನೀವು ಬಂಟು ರೀತಿ ಕೋಲುನೆ ನುಡಿಸ್ತೀರಾ, ನೀವು ತಂಬೂರಿ ಮೀಟಿದವನೇ ನುಡಿಸ್ತೀರಾ. ಸೊ ದ ರೆಪರ್ಟುವಾರ್ ಹ್ಯಾಸ್ ಬೀನ್ ಮೇಡ್ ಫಾರ್ ವೋಕಲ್ ಮ್ಯೂಸಿಕ್ ಅಂಡ್ ಅದೇ ರೆಪರ್ಟುವಾರ್ ವಯಲಿನ್ಗೆ, ವೀಣೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸೊ ಸಾಧಾರಣವಾಗಿ ವೋಕಲ್ ರೇಂಜ್ ಅಲ್ಲೇ ಇರತ್ತೆ. ವೋಕಲ್ ಅಲ್ಲಿ ಬರುವಂತಹ ಗಮಕಗಳೇ ವಯಲಿನ್ ಅಲ್ಲೂ ಕೂಡ ಅಥವಾ ವೀಣೆಯಲ್ಲಿ ನುಡಿಸ್ತಾರೆ. ಹಿಂದೂಸ್ತಾನಿಯಲ್ಲಿ ಸ್ವಲ್ಪ ಬೇರೆ. ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ಗೆ ಕೆಲವು ಕಾಂಪೋಸಿಷನ್ಸ್ ಇದೆ. ಗತ್ತು, ಜೋಡ್, ಝಾಲ ಅದನ್ನೆಲ್ಲ ಸಿತಾರ್ಗೆ ನುಡಿಸ್ತಾರೆ. ಸೊ ಹಿಂದೂಸ್ತಾನಿನಲ್ಲಿ ಈ ವೋಕಲ್ಲೇ ಒಂದು ಸಿಸ್ಟಮ್ ಅಲ್ಲಿ ಡೆವಲಪ್ ಆಗ್ತಾ ಹೋಯ್ತು ಅಂಡ್ ಇನ್ಸ್ಟ್ರೂಮೆಂಟ್ಸ್ಗೆ ಕೆಲವು ಕಾಂಪೋಸಿಷನ್ಸ್ ಇದೆ. ಆದ್ರೆ ನಮ್ ಸಂಗೀತದಲ್ಲಿ ಹಾಗಿಲ್ಲ. ಅಂಡ್ ಐ ಥಿಂಕ್ ವಾಟ್ ಇಸ್ ರಿಯಲಿ ನೋಟ್ ವರ್ದಿ ಇಸ್, ಇದು ಒಂದು ಪಾಶ್ಚಿಮಾತ್ಯ ವಾದ್ಯ ಆಗಿದ್ರೂ ಕೂಡ ವಯಲಿನ್ ನ ತುಂಬಾ ಬೇಗ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಆಕ್ಸೆಪ್ಟ್ ಮಾಡಿದ್ರು. ಇಟ್ ವಾಸ್ ಕಾಲ್ಡ್ ಅ ಮಿರರ್ ಟು ದ ವಾಯ್ಸ್. ಯಾಕೆಂದ್ರೆ ವೋಕಲ್ ಅಲ್ಲಿ ಏನೇನು ಸೂಕ್ಷ್ಮತೆಗಳು ಬರುತ್ತೋ ಅದೆಲ್ಲಾನು ವಯಲಿನ್ ಅಲ್ಲಿ ಬರ್ಸ್ಬಹುದು. ಸೊ ತುಂಬಾ ಈಸಿಯಾಗಿ ಆಕ್ಸೆಪ್ಟ್ ಆಯ್ತು. ಆದ್ರೆ ದ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್, ಅದೇ ಹಿಂದೂಸ್ತಾನಿ ಸಂಗೀತದಲ್ಲಿ ವಯಲಿನ್ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಹೇಗಿರುತ್ತೋ ಹಿಂದೂಸ್ತಾನಿ ಸಂಗೀತದಲ್ಲಿ ಹಾರ್ಮೋನಿಯಂ ಇರುತ್ತೆ. ಎಲ್ಲ ಮೋಸ್ಟ್ ಹಿಂದೂಸ್ತಾನಿ ಕಾನ್ಸರ್ಟ್ಸ್ ಅಲ್ಲಿ ಎಸ್ಪೆಷಲಿ ವೋಕಲ್ ಅಲ್ಲಿ ಹಾರ್ಮೋನಿಯಂ ಸಾಥ್ ಇದ್ದೇ ಇರತ್ತೆ. ಹಾರ್ಮೋನಿಯಂ ಕೂಡ ಕೊಲೋನಿಯಲ್ ಟೈಮ್ಸ್ ಅಲ್ಲಿ ಯುರೋಪ್ ಇಂದ ನಮ್ಮ ಇಂಡಿಯಾಕ್ ಬಂತು. ಅದು ಯಾಕೆ ಬಂತು ಅಂದ್ರೆ ಈ ಮಿಷನರೀಸ್
ಕ್ರಿಶ್ಚಿಯನ್ ಮಿಷನರೀಸ್ ಇದ್ರಲ್ಲ, ಅದನ್ನ ವರ್ಷಿಪ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಇವಾಗ ಯುರೋಪಿಯನ್ ಚರ್ಚಸ್ ಅಲ್ಲಿ ದೊಡ್ಡ ದೊಡ್ಡ ಆರ್ಗನ್ಸ್ ಇರುತ್ತೆ, ಅದನ್ನ ಚರ್ಚ್ ಒಳಗಡೆನೆ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿರ್ತಾರೆ. ಇಟ್ಸ್ ಸೋ ಹ್ಯೂಜ್, ಇಟ್ಸ್ ಆಸ್ ಹ್ಯೂಜ್ ಆಸ್ ದ ಬಿಲ್ಡಿಂಗ್. ಅದನ್ನ ಟ್ರಾನ್ಸ್ಪೋರ್ಟ್ ಹೇಗ್ ಮಾಡೋದು? ಸೊ ಅ ಪೋರ್ಟಬಲ್ ಫಾರ್ಮ್ ಆಫ್ ಅ ಆರ್ಗನ್ ವಾಸ್ ಅ ಹಾರ್ಮೋನಿಯಂ. ಸೊ ಈ ಕ್ರಿಶ್ಚಿಯನ್ ಮಿಷನರೀಸ್ ಜೊತೆ ಈ ಹಾರ್ಮೋನಿಯಂ ಅನ್ನೋದು ಇಂಡಿಯಾಗ್ ಬಂತು. ಅಂಡ್ ಫಸ್ಟ್ ಇದು ನಾಟಕಗಳಲ್ಲಿ ಯೂಸ್ ಮಾಡಕ್ ಶುರು ಮಾಡಿದ್ರು, ಯಾಕಂದ್ರೆ ಜೋರಾಗಿರತ್ತೆ, ವಾಲ್ಯೂಮ್ ಚೆನ್ನಾಗಿರತ್ತೆ, ಸೊ ಎಲ್ರಿಗೂ ಕೇಳಿಸತ್ತೆ. ಫಸ್ಟ್ ಡ್ರಾಮಾ ಮ್ಯೂಸಿಕ್ ಅಲ್ಲಿ ಯೂಸ್ ಮಾಡಕ್ ಶುರು ಮಾಡಿದ್ರು. ಅದು ಕ್ರಮೇಣ ಹಿಂದೂಸ್ತಾನಿ ಸಂಗೀತದಲ್ಲಿ, ಆಮೇಲೆ ಡಿವೋಷನಲ್ ಮ್ಯೂಸಿಕ್ ಅಲ್ಲಿ, ಭಾವಗೀತೆಗಳಲ್ಲಿ, ಎಲ್ಲಾ ತರಹದ ಮ್ಯೂಸಿಕ್ ಅಲ್ಲಿ ಹಾರ್ಮೋನಿಯಂನ ಯೂಸ್ ಮಾಡಕ್ ಶುರು ಮಾಡಿದ್ರು. ಬಟ್ ದ ಡಿಫ್ರೆನ್ಸ್ ಇಸ್ ಹಾರ್ಮೋನಿಯಂ ಅನ್ನೋದು ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಆಗ್ಲಿಲ್ಲ ನಮ್ಮ ಮ್ಯೂಸಿಕ್ ಅಲ್ಲಿ. ಇನ್ಫ್ಯಾಕ್ಟ್ ರವೀಂದ್ರನಾಥ್ ಟೆಗೋರ್ ಅಂತ ಅವರು ಇಟ್ ಇಸ್ ದ ಬೇನ್ ಆಫ್ ಇಂಡಿಯನ್ ಮ್ಯೂಸಿಕ್ ಅಂತ ಕರೆದಿದ್ದಾರೆ ಒಂದ್ ಕಡೆ. ಅಂಡ್ ಇನ್ನೊಬ್ರು ಇಸ್ ಇಟ್ ಹಾರ್ಮೋನಿಯಂ ಆರ್ ಹಾರ್ಮ್ ಆಮ್ನಿಯಂ ಅಂತ ಕೇಳಿದ್ದಾರೆ, ಯಾಕೆಂದ್ರೆ ಇಟ್ ಕಾಸಸ್ ಹಾರ್ಮ್ ಎವ್ರಿವೇರ್ ಇಟ್ ಗೋಸ್. ಯಾಕೆ ಇದನ್ನ ಇಷ್ಟು ಅಪೋಸ್ ಮಾಡಿದ್ರು ಅಂದ್ರೆ, ಹಾರ್ಮೋನಿಯಂ ನಲ್ಲಿ ಬರುವಂತಹ ಟೋನ್ಸ್ ದೇ ಆರ್ ಡಿಸ್ಕ್ರೀಟ್. ಸ ರಿ ಗ ಮ ಪ ದ ನಿ ಸ ಪಿಯಾನೋ ತರ ಅದರಲ್ಲಿ ಕಂಟಿನ್ಯೂಟಿ ಬರೋದಿಲ್ಲ. ಅಂಡ್ ಹಿಂದೂಸ್ತಾನಿ ಸಂಗೀತ ಅಥವಾ ಕ್ಲಾಸಿಕಲ್ ಮ್ಯೂಸಿಕ್ ಮೆಲೋಡಿಕ್ ಮ್ಯೂಸಿಕ್, ಅಂದ್ರೆ ಇಲ್ಲಿ ಸರಿ ಗ ಮ ಆ ಗ್ಲೈಡ್ಸ್ ಬಂದ್ರೇನೆ ಅದು ನಮ್ಮ ಸಂಗೀತ, ನಾವು ಅದನ್ನ ಡಿಸ್ಕ್ರೀಟ್ ಆಗಿ ಹಾಡಕ್ ಆಗಲ್ಲ. ಸೊ ಹಾರ್ಮೋನಿಯಂ ಅಥವಾ ಕೀಬೋರ್ಡ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಆರ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಮ್ಯೂಸಿಕ್ ಅನ್ನೋ ಒಂದು ಫಿಲಾಸಫಿಯಿಂದ ತುಂಬಾ ಇಂಟೆಲೆಕ್ಚುಯಲ್ಸ್ ಹಾರ್ಮೋನಿಯಂನ ಅಪೋಸ್ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಹಾರ್ಮೋನಿಯಂನ ಎಷ್ಟೋ ವರ್ಷಗಳ ಕಾಲ ಬ್ಯಾನ್ ಮಾಡ್ಬಿಟ್ಟಿದ್ರು. ಇಟ್ ವಾಸ್ ನಾಟ್ ಇವನ್ ಅಲೌಡ್ ಟು ಬಿ ಪ್ಲೇಡ್. ಆದ್ರೆ ಯು ಕೆನಾಟ್ ಸ್ಟಾಪ್ ದ ಫ್ಲೋ ಆಫ್ ಮ್ಯೂಸಿಕ್ ಅನ್ನೋದಕ್ಕೆ ಹಾರ್ಮೋನಿಯಂ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕೆಂದ್ರೆ ತುಂಬಾ ಗ್ರೇಟ್ ಲೆಜೆಂಡ್ಸ್ ಆಫ್ ಮ್ಯೂಸಿಕ್ ಹಾರ್ಮೋನಿಯಂನೇ ಸಾಥಾಗಿ ಇಟ್ಕೊಂಡ್ರು. ದೇ ಫೆಲ್ಟ್ ದಟ್ ಹಾರ್ಮೋನಿಯಂ ಅಲ್ಲಿ ಶ್ರುತಿ ಚೆನ್ನಾಗಿ ಮೂಡ್ ಬರುತ್ತೆ ಅಂಡ್ ಜನರಿಗೆ ಚೆನ್ನಾಗಿ ಅದು ಕೇಳಿಸುತ್ತೆ ಪ್ರೀ ಆಂಪ್ಲಿಫಿಕೇಶನ್ ಎರಾನಲ್ಲಿ. ಸೊ ಯಾರು ಏನ್ ಬ್ಯಾನ್ ಮಾಡ್ಕೊಳ್ಳಿ, ಸಂಗೀತಗಾರರು ಹಾರ್ಮೋನಿಯಂನ ಯೂಸ್ ಮಾಡಕ್ ಕಂಟಿನ್ಯೂ ಮಾಡಿದ್ರು. ಅಂಡ್ ಇವತ್ತು ಐ ಥಿಂಕ್ ಹಾರ್ಮೋನಿಯಂ ಇಸ್ ಒನ್ ಆಫ್ ದ ಮೋಸ್ಟ್ ಯುಬಿಕ್ವಿಟಸ್ ಫಾರ್ಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಯೂಸ್ ಮಾಡ್ತಾರೆ, ಭಕ್ತಿ ಸಂಗೀತದಲ್ಲಿ ಯೂಸ್ ಮಾಡ್ತಾರೆ, ಜನಪದ ಸಂಗೀತದಲ್ಲಿ ಯೂಸ್ ಮಾಡ್ತಾರೆ, ಸಂಗೀತ ಹೇಳ್ಕೊಡೋದ್ರಲ್ಲಿ ಯೂಸ್ ಮಾಡ್ತಾರೆ, ಪೇಟ್ರಿಯಾಟಿಕ್ ಸಾಂಗ್ಸ್, ಯಾವುದೇ ನೀವು ಜಾನ್ರಾ ತಗೊಂಡ್ರು ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಫೌಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಎವ್ರಿ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಎನ್ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ. ಅಂಡ್ ಈ ತರ ಕೆಲವು ಸ್ಟೋರೀಸ್ ನೀವು ಐಎಂಇ ನಲ್ಲಿ ಬಂದ್ರೆ ನೀವು ನೋಡ್ಬೋದು, ಈ ಇನ್ಸ್ಟ್ರೂಮೆಂಟ್ಸ್ ಹೇಗೆ ಇವಾಲ್ವ್ ಆಯ್ತು, ಎಲ್ಲಿಂದ ಬಂದಿದೆ, ಇವತ್ತಿನ ಇನ್ಸ್ಟ್ರೂಮೆಂಟ್ಗೂ ಹಳೆ ಇನ್ಸ್ಟ್ರೂಮೆಂಟ್ಗೂ ಏನ್ ಡಿಫ್ರೆನ್ಸಸ್ ಇದೆ ಅನ್ನೋದೆಲ್ಲ ನೀವು ಮ್ಯೂಸಿಯಂ ಅಲ್ಲಿ ಕೂಡ ನೋಡ್ಬೋದು. ಸೊ ಮಾನಸಿ ಅವರೇ, ಇಲ್ಲಿ ನಾವು ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ನೋಡಿದ್ರೆ ಈಗ ಒಂದು ಸ್ಟ್ರಾಡಿವೇರಿಯಸ್ ವಯಲಿನ್ ಅಂತೆಲ್ಲ ನಾವು ಕೇಳಿರ್ತೀವಲ್ವಾ, ಫೇಮಸ್ ಒಬ್ಬ ಮೇಕರ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಆ ಇನ್ಸ್ಟ್ರೂಮೆಂಟ್ ಅದು ಈಗೇನು ಒಂದು 100 ವರ್ಷ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಅಂಡ್ ಅದಕ್ಕೊಂದು ಇತಿಹಾಸ ಇದೆ. ಯಾವನೊಬ್ಬ ವಯಲಿನಿಸ್ಟ್ಗೆ ಆ ವಯಲಿನ್ ಆಕ್ಸೆಸ್ ಸಿಕ್ಕಿದ್ರೆ ಅದೊಂದು ದೊಡ್ಡ ಡೆವಲಪ್ಮೆಂಟ್ ಅಂತ. ಸೊ ಅದೇ ತರ ಇಂಡಿಯಾನಲ್ಲೂ ಇದೆಯಾ ಬೇರೆ ಈ ತರ ಫೇಮಸ್ ಕನ್ಸ್ಟ್ರಕ್ಟರ್ಸ್ ಇಲ್ಲ ಫೇಮಸ್ ಇನ್ಸ್ಟ್ರೂಮೆಂಟ್ಸ್? ಹಿಸ್ಟಾರಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ತುಂಬಾ ಕಡೆ. ಅಂದ್ರೆ ಇನ್ಫ್ಯಾಕ್ಟ್ ದೀಕ್ಷಿತರೇ ನುಡಿಸ್ತಿದ್ದಂತಹ ವೀಣೆ ಇದೆಯಂತೆ ಅವ್ರ ಮನೆಯಲ್ಲಿ. ಅಂಡ್ ತ್ಯಾಗರಾಜರ ತಂಬೂರಿ ಅವರ ಕುಟುಂಬದವರು ಇಟ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ನಾನು ಕಣ್ಣಾರೆ ನಾನು ನೋಡಿಲ್ಲ, ಸೊ ಐ ಕೆನಾಟ್ ವೆರಿಫೈ. ಬಟ್ ಅಫ್ ಕೋರ್ಸ್ 300-400 ವರ್ಷದ ಹಿಂದೆ ಇದ್ದಂತಹ ಇನ್ಸ್ಟ್ರೂಮೆಂಟ್ಸ್ ತುಂಬಾ ಕಡೆ ಪ್ರಿಸರ್ವ್ ಆಗಿದೆ. ಕಮಿಂಗ್ ಟು ಈ ಒಂಥರ ಫೇಮಸ್ ಇನ್ಸ್ಟ್ರೂಮೆಂಟ್ ಮೇಕರ್ಸ್ ಇದಾರೆ, ನಮ್ಮಲ್ಲೂ ಇದಾರೆ. ಫಾರ್ ಎಕ್ಸಾಂಪಲ್ ಪರ್ಲಾಂಡು ಅನ್ನೋರು ಮೃದಂಗ ಕನ್ಸ್ಟ್ರಕ್ಟ್ ಮಾಡೋದ್ರಲ್ಲಿ ತುಂಬಾ ಪರಿಣಿತರು. ಬಟ್ ಅಫ್ಕೋರ್ಸ್ ತುಂಬಾ ಹಿಂದೆ ಇದ್ದವರಲ್ಲ, ಇವಾಗ ಒಂದು ಮೇ ಬಿ 50-60 ಇಯರ್ಸ್ಗೂ ಅವರು ಮೃದಂಗಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ನನ್ನ ಪ್ರಕಾರ ನಮ್ಮ ಇಂಡಿಯಾನಲ್ಲಿ ಎವ್ರಿಥಿಂಗ್ ಇಸ್ ಅ ಕಮ್ಯುನಿಟಿ ಆಕ್ಟಿವಿಟಿ. ಇವಾಗ ಮೀರಜ್ ಅಲ್ಲಿ ದರ್ ಇಸ್ ಅ ಕಮ್ಯುನಿಟಿ ಆಫ್ ತಂಬೂರಾ ಮೇಕರ್ಸ್. ಯಾರು ಒಬ್ರು ಎಕ್ಸ್ಪರ್ಟ್ ತಂಬೂರಿ ಮೇಕರ್ ಅಂತ ಇಲ್ಲ. ಆ ಕಮ್ಯುನಿಟಿಲಿ ತುಂಬಾ ಜನ ಮಿರಜ್ಕರ್ ಅನ್ನೋ ಸರ್ನೇಮ್ ಇರುತ್ತೆ ಅವ್ರಿಗೆ.
ಸೊ ಆ ಕಮ್ಯುನಿಟಿನವರೆಲ್ಲ ಸೇರ್ಕೊಂಡು ಈ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಒಬ್ರು ಹೆಸರು ಆತರ ಬರಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ನೋಟ್ವರ್ತಿ ಆಸ್ಪೆಕ್ಟ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಆಸ್ ಅ ಹೋಲ್. ಇಲ್ಲಿ ಕಲಾವಿದ ಮುಖ್ಯ ಅಲ್ಲ, ಸಿಸ್ಟಮ್ ಮುಖ್ಯ. ಹಾಗೆ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸ್ ತಗೊಂಡ್ರು ಕೂಡ ಇಟ್ಸ್ ದ ಇನ್ಸ್ಟ್ರೂಮೆಂಟ್ ದಟ್ ಇಸ್ ಇಂಪಾರ್ಟೆಂಟ್, ನಾಟ್ ದ ಮೇಕರ್ ಅನ್ನೋ ಒಂದು ಫಿಲಾಸಫಿಯಿಂದ ಆತರ ಸ್ಟ್ರಾಡಿವ್ಯಾರಿಯಸ್ ಆಗ್ಲಿ ಅಥವಾ ಇರಾಡ್ ಗ್ರ್ಯಾಂಡ್ ಪಿಯಾನೋಸ್ ಅಂತ ನಾವು ಕೇಳಿರ್ತೀವಿ, ಆತರ ವೆರಿ ಫೇಮಸ್ ಮೇಕರ್ಸ್ ನಮ್ಮಲ್ಲಿ ಅಷ್ಟು ಇಲ್ಲ. ಬಿಕಾಸ್ ಇಟ್ಸ್ ಮೋರ್ ಆಫ್ ಅ ಕಮ್ಯುನಿಟಿ ಟ್ರೆಡಿಷನ್ ಅಂತ ಹೇಳ್ಬೋದು. ಕೆಲವು ಅದರ್ ನೋಟ್ ವರ್ದಿ ನೇಮ್ಸ್, ಇವಾಗ ಡೆಲ್ಲಿನಲ್ಲಿ ರಿಕ್ಕಿ ರಾಮ್ ಅನ್ನೋರು, ಈಸ್ ಅ ಫೇಮಸ್ ಸಿತಾರ್ ಮೇಕರ್. ಇನ್ಫ್ಯಾಕ್ಟ್ ಪಂಡಿತ್ ರವಿಶಂಕರ್ ಅವರ ಸಿತಾರ್ಸ್ ಎಲ್ಲ ರಿಕ್ಕಿ ರಾಮ್ ಅವರು ಮಾಡ್ತಾ ಇದ್ರು. ಸೊ ಕೆಲವರು ಇದ್ದಾರೆ, ಆದ್ರೆ ನಾಟ್ ಸೋ ಮೆನಿ. ಅಂಡ್ ನಮ್ ಮ್ಯೂಸಿಯಂ ಅಲ್ಲಿ ತುಂಬಾ ಹಳೇ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ನೋಡಕ್ ಹೋದ್ರೆ ವಿ ಹ್ಯಾವ್ ಅ ಗ್ರ್ಯಾಂಡ್ ಪಿಯಾನೋ ವಿಚ್ ಇಸ್ ಮೋರ್ ದೆನ್ 120 years ಓಲ್ಡ್. ಇದು ಕೊಲೋನಿಯಲ್ ಟೈಮ್ಸ್ ಅಲ್ಲಿ ಇಂಡಿಯಾಗ್ ಬಂದು ಇವಾಗ ನಮ್ ಮ್ಯೂಸಿಯಂ ಅಲ್ಲಿ ಇದೆ. ಅಂಡ್ ವೀಣೆಗಳು ತುಂಬಾ ಜನ ನುಡ್ಸಿರೋ ವೀಣೆಗಳಿದೆ. ಬಟ್ ತುಂಬಾ ಹಳೆ ಇನ್ಸ್ಟ್ರೂಮೆಂಟ್ಸ್ ಗಿಂತ ವಾಟ್ ಇಸ್ ಮೋರ್ ನೋಟ್ ವರ್ದಿ ಅಂದ್ರೆ ತುಂಬಾ ಗ್ರೇಟ್ ಮ್ಯೂಸಿಷಿಯನ್ಸ್ ನುಡ್ಸಿರುವಂತಹ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಮ್ಯೂಸಿಯಂ ಅಲ್ಲಿ ಇದೆ. ಇವಾಗ ಬಿಸ್ಮಿಲ್ಲಾ ಖಾನ್ ನಮ್ಮೆಲ್ರಿಗೂ ಗೊತ್ತು, ಅವರು ನುಡ್ಸಿದಂತಹ ಶೆಹನಾಯಿ ನಮ್ಮ ಮ್ಯೂಸಿಯಂ ಅಲ್ಲಿದೆ. MS ಸುಬ್ಬಲಕ್ಷ್ಮಿ ಅವರು ಉಪಯೋಗಿಸಿದಂತಹ ತಂಬೂರಿ ನಮ್ಮಲ್ಲಿದೆ. ಪಂಡಿತ್ ರವಿಶಂಕರ್ ಅವರ ಸುರ್ಬಹಾರ್, ಸಿತಾರ್, ತಂಬೂರ ಎಲ್ಲಾನು ಮ್ಯೂಸಿಯಂ ಅಲ್ಲಿದೆ. ಆಮೇಲೆ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅವರು ನುಡ್ಸಿದಂತಹ ಇನ್ಸ್ಟ್ರೂಮೆಂಟ್ಸ್ ನಮಗೆ ಕೊಟ್ಟಿದ್ದಾರೆ. ಘಟಂ ಮಂಜುನಾಥ್ ಅಂತ ಇದ್ರು ಒಂದು ಕೆಲವು ವರ್ಷಗಳ ಹಿಂದೆ, ಅವರ ಘಟ ಇದೆ. ಅನೂರ್ ಅನಂತಕೃಷ್ಣ ಶರ್ಮಾ ಶಿವು ಇವಾಗ ತುಂಬಾ ಮುಂಚೂಣಿಯಲ್ಲಿ ಇರುವಂತಹ ಮೃದಂಗ ಕಲಾವಿದರು, ಅವರ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಮ್ಯೂಸಿಯಂ ಅಲ್ಲಿ ಇದೆ. ಆಮೇಲೆ ಸುಧಾ ರಘುನಾಥನ್ ಫೇಮಸ್ ಕರ್ನಾಟಿಕ್ ಮ್ಯೂಸಿಷಿಯನ್, ಅವರು ತಂಬೂರಿನ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ನಮ್ಮ ಮ್ಯೂಸಿಯಂ ಅಲ್ಲಿ ತುಂಬಾ ಪ್ರಾಚೀನವಾದ ಇನ್ಸ್ಟ್ರೂಮೆಂಟ್ ಗಿಂತ ಒಂದೊಂದು ವಾದ್ಯದ ಹಿಂದೆ ಒಂದು ಸ್ಟೋರಿ ಇದೆ. ಅದನ್ನ ನುಡ್ಸಿರುವಂತವರು, there is so much history behind each of the instruments in terms of the person who has played it. Of course we have ಒಂದು ಲೆಗ್ ಹಾರ್ಮೋನಿಯಂ ಇದೆ. ಒಂದು ಸುಮಾರು 100 ವರ್ಷದ ಹಿಂದೆ ಹಾರ್ಮೋನಿಯಂಗಳು ನಾವು ಕೂತ್ಕೊಂಡು ನುಡ್ಸ್ತಾ ಇರ್ತಿರ್ಲಿಲ್ಲ. ಅದು ವೆಸ್ಟ್ ಇಂದ ಬಂದಾಗ ಅದಕ್ಕೆ ಕಾಲುಗಳು ಇರ್ತಾ ಇತ್ತು, ಅಂದ್ರೆ ಚೇರ್ ಮೇಲೆ ಕೂತ್ಕೊಂಡು ನುಡ್ಸೋವಂತಹ ಪದ್ಧತಿ ಇತ್ತು. ಆಮೇಲೆ ಅದನ್ನ ಪೆಡಲ್ಸ್ ಮೂಲಕ ಆಪರೇಟ್ ಮಾಡ್ತಾ ಇದ್ರು. ಇವಾಗ ಅಫ್ಕೋರ್ಸ್ ದ್ವಾರ್ಕಿನ್ ಅಂಡ್ ಸನ್ಸ್ ಅನ್ನೋರು, ಬಿಕಾಸ್ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಕೆಳಗಡೆ ಕೂತ್ಕೊಂಡು ನುಡ್ಸ್ಬೇಕು, ಹಾಗಾಗಿ ಆ ಲೆಗ್ಸ್ ನ ಕಟ್ ಮಾಡಿ ಬೆಲೋಸ್ ಮೂಲಕ ಆಪರೇಟ್ ಮಾಡುವಂತಹ ಇನೋವೇಷನ್ ಅವ್ರು ಮಾಡಿದ್ರು. ಸೊ ಈ ಲೆಗ್ ಹಾರ್ಮೋನಿಯಂ ಕೂಡ ನಮ್ಮ ಮ್ಯೂಸಿಯಂ ಅಲ್ಲಿ ನೀವು ನೋಡ್ಬೋದು. ಅಂಡ್ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಂದ್ ಕಡೆ ಆದ್ರೆ, ಅಫ್ಕೋರ್ಸ್ ವಿ ಹ್ಯಾವ್ ಆಲ್ಸೋ ವೆರಿ ಓಲ್ಡ್ ರೆಕಾರ್ಡಿಂಗ್ ಡಿವೈಸಸ್. ಇವಾಗ ಒಂದು ಗ್ರಾಮೋಫೋನ್, ಅದ್ರ ಹಿಂದೆ ಬಂದಿದ್ದು ಫೋನೋಗ್ರಾಫ್. ಇನ್ಫ್ಯಾಕ್ಟ್ ಎಡಿಸನ್ ಫಸ್ಟ್ ಇನ್ವೆಂಟ್ ಮಾಡಿದ್ದು ಫೋನೋಗ್ರಾಫ್. ಅದರಲ್ಲಿ ನಾವು ವ್ಯಾಕ್ಸ್ ಸಿಲಿಂಡರ್ಸ್ ನ ಹಾಕಿ ಅದನ್ನ ವೈಂಡ್ ಮಾಡಿದ್ರೆ ಅದರಿಂದ ಸೌಂಡ್ ಬರುತ್ತೆ. ಸೊ ವಿ ಹ್ಯಾವ್ ಸುಮಾರು, ಅದಕ್ಕೂ ಅಷ್ಟೇ ಇಟ್ಸ್ ಫ್ರಮ್ ದ ಅರ್ಲಿ 1900s, ಸೊ ಆಗ್ಲೇ 120 ವರ್ಷ ಆಗಿದೆ. ಸೊ ಈ ತರ ಹಳೆ ರೆಕಾರ್ಡಿಂಗ್ ಅಂಡ್ ಪ್ಲೇ ಬ್ಯಾಕ್ ಡಿವೈಸಸ್, 78 RPM ರೆಕಾರ್ಡ್ಸ್, LPs, EPs, ಇವಾಗ ಆಡಿಯೋ ಕ್ಯಾಸೆಟ್, CD ಕೂಡ ನೀವು ಮ್ಯೂಸಿಯಂ ಅಲ್ಲೇ ನೋಡ್ಬೇಕು, ಯಾಕೆಂದ್ರೆ ಯಾರು ಅದನ್ನ ಇವಾಗ ಯೂಸ್ ಮಾಡಲ್ಲ. ಹಳೆ ರೇಡಿಯೋಗಳು, ಟೆಲಿವಿಷನ್ಗಳು, ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಟು ಸಿ. ಮುಂಚೆ ಎಲ್ಲ ಈ ಟೆಲಿವಿಷನ್ ದೊಡ್ಡ ಬಾಕ್ಸ್ ಇರ್ತಾ ಇತ್ತು, ಅಂಡ್ ಆ ಟೆಲಿವಿಷನ್ ನಾವು ಇನ್ನೊಂದು ವುಡನ್ ಕ್ಯಾಬಿನೆಟ್ ಅಲ್ಲಿ ಹಾಕಿ ಲಾಕ್ ಮಾಡಿ ಇಡ್ತಾ ಇದ್ರು. ಸೊ ಇನ್ಫ್ಯಾಕ್ಟ್ ನನಗೆ ಈ ಕಾಲದಲ್ಲಿ ನಮ್ಮ ಮಕ್ಕಳನ್ನ ಡಿವೈಸಸ್ ಇಂದ ದೂರ ಇಡಕ್ಕೆ ಅದೇ ತರ ನನಗೊಂದು ಟಿವಿ ಬೇಕು, ಅದನ್ನ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಲಾಕ್ ಮಾಡುವಂತಹ ಇದಿರ್ಬೇಕು ಅನ್ನೋದು ಅನ್ಸುತ್ತೆ. ಬಟ್ ಯಾ, ಡೆಫಿನೆಟ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ರೆಕಾರ್ಡಿಂಗ್ ಡಿವೈಸಸ್ ತುಂಬಾ ನಮ್ಮ ಮ್ಯೂಸಿಯಂ ಅಲ್ಲಿ ಇದೆ, ಅಂಡ್ ಎಲ್ರು ಬಂದ ಅದನ್ನ ನೋಡ್ಬೋದು. ಖಂಡಿತ. ಅಂಡ್ ಮಾನ್ಸಿ ಅವರೇ, ನೀವ್ ಹೇಳಿದ್ರಲ್ಲಿ ನನ್ ಇನ್ನೊಂದು ಏನ್ ಟೇಕ್ ಅವೇ ಇತ್ತು ಅಂದ್ರೆ, ಇವಾಗ ನಮ್ಮ ಸಂಗೀತ ನೋಡಿದ್ರೆ ಇಟ್ಸ್ ಅ ವೆರಿ ರಿಚ್ ಲಿವಿಂಗ್ ಟ್ರೆಡಿಷನ್. ಇವತ್ತಿಗೂ ಕಚೇರಿ ನಡೀತಾ ಇರುತ್ತೆ. ಸ್ಪಾಟಿಫೈ ಎಲ್ಲೋ ಬೇರೆ ಕಡೆ ನಾವು ಕರ್ನಾಟಿಕ್ ಇಂದ ಫಿಲ್ಮ್ ಮ್ಯೂಸಿಕ್ ಇಂದ ಭಾವಗೀತೆ ಎಲ್ಲ ನಾವು ಕೇಳಬಹುದು. ಸೊ ಆ ಲಿವಿಂಗ್ ಟ್ರೆಡಿಷನ್ ಅಂತೂ ಇದ್ದೇ ಇದೆ. ಎರಡನೇದು ಒಂಥರ ಒಂದು ಗುರು ಸಂಪ್ರದಾಯ ಇಲ್ಲ ಆ ಒಂದು ಟ್ರೆಡಿಷನ್ ಅಲ್ಲಿ ಕಥೆಗಳು ಬರ್ತಾ ಇವೆ ಅಲ್ವಾ? ಲೈಕ್ ಅಬೌಟ್ ತ್ಯಾಗರಾಜರ ಜೀವನದ ಬಗ್ಗೆ ಆಗ್ಲಿ, ಅವರ ಕೃತಿಗಳ ಬಗ್ಗೆ ಆಗ್ಲಿ, ಬೇರೆ ಬೇರೆ ಕಥೆಗಳು ನಮ್ಮ ಎಲ್ಲಾ ಕಡೆ ಇದೆ. ನಾವು ಓದ್ಬಹುದು, ಅದ್ರ ಬಗ್ಗೆ ಕೇಳಬಹುದು, ಪ್ರೋಗ್ರಾಮ್ಗಳು ಬರಬಹುದು.
ಅದೆಲ್ಲ ಆಗ್ತಾ ಇರುತ್ತೆ. ಬೋತ್ ಏನ್ಷಿಯಂಟ್ ಮ್ಯೂಸಿಷಿಯನ್ಸ್, ಲಿವಿಂಗ್ ಮ್ಯೂಸಿಷಿಯನ್ಸ್, ಈಗ ದೋಸ್ ಹೂ ಹ್ಯಾವ್ ರೀಚ್ಡ್ ಅ ಗ್ರೇಟ್ ಸ್ಟೇಟಸ್. ಆದ್ರೆ ನೀವು ಹೇಳಿದ್ರಲ್ಲ, ನಿಮ್ಮ ಈ IME ಇಂಡಿಯಾನಲ್ಲಿ ಆಲ್ಮೋಸ್ಟ್ ಪ್ರಥಮ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅನ್ನೋದು, ಅದೇ ಇಟ್ ಇಸ್ ಇಂಡಿಕೇಟಿವ್ ಅಲ್ವಾ ದಟ್ ಮೇ ಬಿ ಪ್ರಿಸರ್ವೇಷನ್ ಒಂದು ಈ ತರ ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಕೊಟ್ಟು ಒಂದು ಇಂಟ್ರಾಕ್ಟಿವ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಮೇ ಬಿ ಇದರಿಂದ ಈ ತರ ಟ್ರೆಡಿಷನ್ಸ್ ಮತ್ತೆ ಜನರ ಮನಸ್ಸಲ್ಲಿ ದಿ ಐಡಿಯಾ ಆಫ್ ದ ಹಿಸ್ಟಾರಿಸಿಟಿ ಇನ್ನೂ ಜಾಸ್ತಿ ಆಗ್ಬಹುದಲ್ವಾ? ಯಾಕಂದ್ರೆ ಉದಾಹರಣೆಗೆ ಹೇಳ್ತೀನಿ, ಅಫ್ಕೋರ್ಸ್ ತ್ಯಾಗರಾಜರ ಹುಟ್ಟಿದ್ದು ತಿರುವಯ್ಯಾರು, ಅಲ್ಲಿನ್ನೂ ಒಂದು ಸಂಪ್ರದಾಯ ಇವತ್ತು ನಡೀತಾ ಇದೆ. ಎವ್ರಿ ಇಯರ್ ಒಂದು ಆನಿವರ್ಸರಿ ತರ ಆಗತ್ತೆ. ಆದ್ರೆ ಒಂದು 3-4 ವರ್ಷದಿಂದ ನಂಗೆ ಜರ್ಮನಿನಲ್ಲಿ ಬಾನ್ ಹೋಗೋಕೆ ಒಂದು ಅವಕಾಶ ಸಿಕ್ಕಿತ್ತು. ಯಾರು ಬೀಥೋವನ್ ಮನೆ ಹೋಗಿ ನೋಡ್ಬೋದು. ಅಂಡ್ ಅವ್ರ ಮನೆ ಇವಾಗ ಒಂದು ಮಿನಿ ಮ್ಯೂಸಿಯಂ ತರ ಮಾಡಿದ್ದಾರೆ. ಅಫ್ಕೋರ್ಸ್ ಈ ವರ್ಷ 250ನೇ ವರ್ಷ ಇರಬೇಕು ಬೀಥೋವನ್ ಆನಿವರ್ಸರಿ. ಸೊ ಇಡೀ ಜರ್ಮನಿನಲ್ಲಿ ಬೇರೆ ಬೇರೆ ತರ ಸೆಲೆಬ್ರೇಷನ್ಸ್ ಆಗ್ತಾ ಇದೆ. ಬಟ್ ಇಂಡಿಯಾನಲ್ಲೂ ಈ ತರ ಒಂದು ಮ್ಯೂಸಿಯಂಸ್, ಅವ್ರ ಮನೆ ಆಗ್ಲಿ ಇಲ್ಲ ಒಂದು ಡೆಡಿಕೇಟೆಡ್ ಮ್ಯೂಸಿಯಂ IME ತರ ಆಗ್ಲಿ, ಆ ತರ ಒಂದು ಕಲ್ಚರ್ ನಾವು ಶುರು ಮಾಡ್ಬೇಕಲ್ವಾ? ಯಾಕಂದ್ರೆ ಆ ತರ ಒಂದು ಸ್ಪೇಸ್ ಇದ್ದಾಗ ಅದ್ರ ಜೊತೆಗೆ ನಮ್ಮ ಮನಸ್ಸಲ್ಲೂ ಅದು ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಓಹ್, ಇದು ಇವ್ರು ಬಾರಿಸಿದ ತಂಬೂರಿ, ಇದು ಇವ್ರು ಹಾಡಿರೋ ಸ್ಟೈಲ್ ಅಲ್ಲಿ ಇದೊಂದು ಎಕ್ಸಿಬಿಟ್. ಆ ಎಕ್ಸಿಬಿಟ್ ಇಂದಾನೇ ಆ ತರ ಒಂದು ಹಿಸ್ಟ್ರಿ ಇನ್ನೂ ಇಂಪ್ರೂವ್ ಆಗಬಹುದಲ್ವಾ? ಖಂಡಿತ. ಸೊ ಆಫ್ ಕೋರ್ಸ್ ದರ್ ಇಸ್ ನೋ ಡೌಟ್ ದಟ್ ಬೇರೆ ದೇಶಗಳಲ್ಲಿ ಐ ಥಿಂಕ್ ದೇವ್ ಡನ್ ಅ ಮಚ್ ಬೆಟರ್ ಜಾಬ್ ಆಫ್ ಪ್ರಿಸರ್ವಿಂಗ್ ಅಂಡ್ ಡಾಕ್ಯುಮೆಂಟಿಂಗ್ ಹಿಸ್ಟ್ರಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದು ಕಾರಣ ಏನಂದ್ರೆ ನಮ್ದೆಲ್ಲ ಓರಲ್ ಟ್ರೆಡಿಷನ್. ಇವಾಗ ಸಂಗೀತನೇ ನೀವು ತಗೊಂಡ್ರೆ, ಈ ಕೃತಿಗಳು ಇವಾಗ ತ್ಯಾಗರಾಜರು 250 ವರ್ಷ ಹಿಂದೆ ಬರ್ದಿದ್ದು ಅರ್ಲಿ ಪಾರ್ಟ್ ಆಫ್ ದ 20th ಸೆಂಚುರಿನಲ್ಲೇ ಅದು ಪಬ್ಲಿಷ್ ಆಗಿದ್ದು. ಸಂಗೀತ ಸಂಪ್ರದಾಯ ಪ್ರದರ್ಶನಿ ಅನ್ನೋದು ಸುಬ್ರಾಮ್ ದೀಕ್ಷಿತ್ ಅವರು ಫಸ್ಟ್ ಪಬ್ಲಿಕೇಶನ್ ಮಾಡಿದ್ದು. ಅದರಲ್ಲಿ ಸುಮಾರು ಕೃತಿಗಳ ನೋಟೇಶನ್ಸ್ ಇದೆ. ಬಟ್ ಮೇನ್ ಆಗಿ ನಮ್ಗೆ ಈ ಕೃತಿಗಳು, ನಮ್ಮ ಪರಂಪರೆ ಹೇಗ್ ಬಂದಿದೆ ಅಂದ್ರೆ ಓರಲ್ ಟ್ರೆಡಿಷನ್ ಮೂಲಕ. ಹಾಗಾಗಿ ಸಿನ್ಸ್ ವಿ ಆರ್ ನಾಟ್ ಅ ರಿಟನ್ ಕಲ್ಚರ್, ಅದರಿಂದ ನಾವು ತುಂಬಾ ಕಳ್ಕೊಂಡಿದೀವಿ. ಅದು ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಸೊ ಈ ತರ ಇನ್ಸ್ಟಿಟ್ಯೂಷನ್ಸ್ ಯಾಕೆ ಇರಬೇಕು, ನಮ್ಮಲ್ಲಿ ಮ್ಯೂಸಿಯಂ ಕಲ್ಚರ್ ಯಾಕೆ ಬೆಳಿಬೇಕು? ಅಂಡ್ ತುಂಬಾ ಜನರು ನಮಗೂ ಹೇಳಿದ್ದಾರೆ, ನಮ್ದು ಲಿವಿಂಗ್ ಕಲ್ಚರು, ನಾವು ತಬ್ಲಾನ ಮ್ಯೂಸಿಯಂ ಅಲ್ಲಿ ನೋಡಕ್ ಇಷ್ಟಪಡಲ್ಲ, ನಾವು ಕಾನ್ಸರ್ಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಐ ಥಿಂಕ್ ಎರಡಕ್ಕೂ ಅದರದ್ದೇ ಜಾಗ ಇದೆ. ಸೊ ಪರ್ಫಾರ್ಮೆನ್ಸ್ ಅನ್ನೋದು ಅದು ಒಂದು ಬೇರೆ ಅನುಭವ. ಆದ್ರೆ ನೀವು ಹೇಳಿದ ಹಾಗೆ ಈ ತರಹ ಇನ್ಸ್ಟಿಟ್ಯೂಷನ್ಸ್ ಇಂದ ನಮ್ಗೆ ಮತ್ತಷ್ಟು ಪ್ರೈಡ್ ಬೆಳೆಯುತ್ತೆ. ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಪರಂಪರೆಯಲ್ಲಿ ಮತ್ತಷ್ಟು ನಮ್ಗೆ ಒಂದು ವಿ ಫೀಲ್ ಅ ಸೆನ್ಸ್ ಆಫ್ ಓನರ್ಶಿಪ್ ಅಂಡ್ ಅ ಸೆನ್ಸ್ ಆಫ್ ಪ್ರೈಡ್. ನನ್ನ ಪ್ರಕಾರ ದ ಫಂಕ್ಷನ್ ಆಫ್ ಮ್ಯೂಸಿಯಮ್ಸ್ ಏನು, ಯಾಕೆ ಮ್ಯೂಸಿಯಂ ಇರಬೇಕು ಅನ್ನೋದ್ರ ಆನ್ಸರ್ ಏನಂದ್ರೆ ಇಟ್ಸ್ ಇನ್ 3 eyes. ಒನ್ ಇಸ್ ಟು ಇನ್ಫಾರ್ಮ್. ಖಂಡಿತ ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ನೀವು ನಮ್ಮ ಮ್ಯೂಸಿಯಂ ಬಂದ್ರೆ ಬೇರೆ ಬೇರೆ ಜಾನ್ರಸ್ ಬಗ್ಗೆ ಸುಮಾರು ವಿ ಹ್ಯಾವ್ ಆಲ್ಮೋಸ್ಟ್ 150 ರೀಜನಲ್ ಸೆಮೈ ಕ್ಲಾಸಿಕಲ್ ಫಾರ್ಮ್ಸ್ ಆಫ್ ಮ್ಯೂಸಿಕ್. ಇವಾಗ ಅಭಂಗು, ಭಜನ್ನು, ತೇವಾರಂ, ಸೋಪಾನಂ, ಹರಿಕಥಾ, ಅಂಡ್ ಬರೀ ಹಿಂದೂಸಮ್ ಅಲ್ಲಿ ಮಾತ್ರ ಅಲ್ಲ, ಸೂಫಿ ಸಂಗೀತ ಆಗಿರ್ಬೋದು, ಅಥವಾ ವರ್ನಾಕ್ಯುಲರ್ ಕ್ರಿಶ್ಚಿಯನ್ ಹಿಮ್ಸ್, ಜೈನರ ಸಂಗೀತ, ಬೌದ್ಧರ ಸಂಗೀತ. ಸೊ ಎಷ್ಟು ಪ್ರಕಾರದ ಸಂಗೀತ ಇದೆ. ಸೊ ಇನ್ಫಾರ್ಮೇಶನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಇನ್ಫಾರ್ಮೇಶನ್ ಶುಡ್ ಬಿ ಈಸಿಲಿ ಅವೈಲಬಲ್ ಟು ಪೀಪಲ್. ಸೊ ದಟ್ ಇಸ್ ದ ಫಸ್ಟ್ ರೋಲ್. ಎರಡನೆಯದಾಗಿ ಇನ್ಫಾರ್ಮೇಶನ್ ಅನ್ನೋದು ಇವಾಗ ಇಂಟರ್ನೆಟ್ ಕೂಡ ಸಿಗತ್ತೆ. ಆದ್ರೆ ಈ ತರಹ ಸಂಸ್ಥೆಗಳಿಂದ ಇನ್ಫಾರ್ಮೇಶನ್ ನೀಡ್ಸ್ ಟು ಬಿ ಇಂಟರ್ಪ್ರಿಟೆಡ್. ಸೊ ಇಂಟರ್ಪ್ರಿಟೇಷನ್ ಅನ್ನೋದು ಎರಡನೇ ಒಂದು ಫಂಕ್ಷನ್ ಆಫ್ ಮ್ಯೂಸಿಯಮ್ಸ್. ಯಾಕೆಂದ್ರೆ ಇವಾಗ ನೀವು ಸ್ಪಾಟಿಫೈಗೆ ಹೋದ್ರೆ ಯು ವಿಲ್ ಗೋ ಕ್ರೇಜಿ ಇನ್ ಟರ್ಮ್ಸ್ ಆಫ್ ದ ಅಮೌಂಟ್ ಆಫ್ ಮ್ಯೂಸಿಕ್ ದಟ್ ಇಸ್ ಅವೈಲಬಲ್. ಈ ಹಾಡಿನ ಹಿಂದೆ ಇರುವಂತಹ ಕಥೆ ಏನು, ಅದನ್ನು ಯಾರು ಕಂಪೋಸ್ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಈ ಕಾಂಪೋಸಿಷನ್ ಅಲ್ಲಿ ಬದಲಾವಣೆಗಳು ಹೇಗೆ ಬಂದಿದೆ. ಇವಾಗ ನೀವು ಒಂದೇ ಮಾತ್ರ ಅನ್ನುವಂತಹ ಪಾಪ್ಯುಲರ್ ಕಾಂಪೋಸಿಷನ್ ತಗೊಂಡ್ರೆ ದೇರ್ ಆರ್ ನಿಯರ್ಲಿ 50 or 60 ವರ್ಷನ್ಸ್ ಆಫ್ ಒಂದೇ ಮಾತ್ರ, ಸ್ಟಾರ್ಟಿಂಗ್ ಫ್ರಮ್ ಅರ್ಲಿ 1900s. ಅದನ್ನೆಲ್ಲ ನೀವು ನಮ್ಮ ಮ್ಯೂಸಿಯಂ ಅಲ್ಲಿ ಕೇಳಬಹುದು. ಸೊ ಬೇರೆ ಬೇರೆ ರಾಗಗಳಲ್ಲಿ ಹಾಡಿದ್ದಾರೆ ಜನ, ಬೇರೆ ಬೇರೆ ತಾಳಗಳಲ್ಲಿ ಹಾಡಿದ್ದಾರೆ. ಸೊ ದೇರ್ ಆರ್ ಸೊ ಅಪ್ ಟು ರೀಸೆಂಟ್ AR ರೆಹಮಾನ್ಸ್ ಒಂದೇ ಮಾತ್ರ. ಸೊ ಎಷ್ಟು ಒಂದೇ ಹಾಡಲ್ಲಿ ಎಷ್ಟು ಎವಲ್ಯೂಷನ್ ಆಗಿದೆ. ಸೊ ದಿಸ್ ಇಸ್ ಅನ್ ಅದರ್ ಥಿಂಗ್ ದಟ್ ಮ್ಯೂಸಿಯಮ್ಸ್ ನೀಡ್ ಟು ಡೂ, ಅದನ್ನು ಇಂಟರ್ಪ್ರೆಟ್ ಮಾಡೋದು. ಅಂಡ್ ಥರ್ಡ್ಲಿ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯೂಸಿಯಮ್ಸ್ ನೀಡ್ ಟು ಬಿ ದೇರ್ ಫಾರ್ ಇನ್ಸ್ಪಿರೇಷನ್.
ಇವಾಗ ಕ್ರಿಕೆಟರ್ಸ್ ಅಥವಾ ಬಾಲಿವುಡ್ ಸ್ಟಾರ್ಸ್ ಬಿಟ್ರೆ ನಮ್ಮ ಯಂಗರ್ ಜನರೇಷನ್ ಇನ್ಸ್ಪೈರ್ ಮಾಡುವಂತಹ ವ್ಯಕ್ತಿಗಳು ಎಲ್ಲಿದ್ದಾರೆ ಅಂದ್ರೆ ನಾವು ಎಲ್ಲಿ ಅವ್ರನ್ನ ಹೈಲೈಟ್ ಮಾಡಿದೀವಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನನ್ನ ಪ್ರಕಾರ. ಸೊ ಒನ್ಸ್ ಯು ಕಮ್ ಟು ದ ಮ್ಯೂಸಿಯಂ, ನೀವು ಮ್ಯೂಸಿಕ್ ಸ್ಟೂಡೆಂಟ್ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು, ಆದ್ರೆ ಯು ವಿಲ್ ಬಿ ಸೋ ಇನ್ಸ್ಪೈರ್ಡ್. ಇವಾಗ ಒಬ್ಬ ಹುಡುಗ ಇದ್ದ, ಅವನು 11ನೇ ವಯಸ್ಸಲ್ಲಿ ಮನೆ ಬಿಟ್ಟು ಓಡ್ ಹೊಟ್ಟೋದ, ಎಲ್ಲೋ ನಾರ್ತ್ ಇಂಡಿಯಾಗ ಹೋದ, ಯಾರ್ದೋ ಮನೇಲಿ ಕೆಲಸ ಮಾಡ್ತಿದ್ದ ಬಿಕಾಸ್ ಹಿ ವಾಂಟೆಡ್ ಅ ಗುರು. ಆಮೇಲೆ ವಾಪಸ್ ಧಾರವಾಡಿಗೆ ಬಂದು ಹಿ ಬಿಕೇಮ್ ಭೀಮ್ಸೇನ್ ಜೋಶಿ. ಅಥವಾ ಇನ್ನೊಬ್ಬ ಹಿ ಕೇಮ್ ಫ್ರಮ್ ಅ ರೆಸ್ಲರ್ಸ್ ಫ್ಯಾಮಿಲಿ, ಅವ್ರ ಮನೆ ತನದವರೆಲ್ಲ ಕುಸ್ತಿ ಮಾಡ್ತಾ ಇದ್ರು, ಆದ್ರೆ ಅವನ್ಗೆ ಸಂಗೀತಗಾರ ಆಗ್ಬೇಕು ಅಂತ ಆಸೆ. ಎಲ್ಲೋ ಒಂದು ಫ್ಲೂಟ್ ಸಿಕ್ತು, ಅವ್ರ ಅಂಕಲ್ ಇಂದ ಕಲ್ತಿದ್ದು. ಆಮೇಲೆ ಆಲ್ ಇಂಡಿಯಾ ರೇಡಿಯೋ ಹೋಗ್ಬಿಟ್ಟು ದೆನ್ ಹಿ ಬಿಕೇಮ್ ಹರಿಪ್ರಸಾದ್ ಚೌರಾಸ್ಯ, ಯುನೋ. ಸೊ ಎವ್ರಿ ಸ್ಟೋರಿ ಸೋ ಇನ್ಸ್ಪೈರಿಂಗ್. ನೀವ್ ಏನ್ ಸಂಗೀತದ ವಂಶದಿಂದ ಬರ್ಬೇಕು ಅಂತ ಏನಿಲ್ಲ. ಜಸ್ಟ್ ವಿತ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಅಂಡ್ ಟ್ಯಾಲೆಂಟ್ ಯು ಕ್ಯಾನ್ ಅಚೀವ್ ಯೋರ್ ಡ್ರೀಮ್ಸ್ ಅನ್ನುವಂತಹ ಇನ್ಸ್ಪೈರಿಂಗ್ ಸ್ಟೋರೀಸ್ ನಮ್ಗೆ ಎಲ್ಲಿ ಸಿಗತ್ತೆ ಅಂದ್ರೆ ಈ ತರಹ ಸಂಸ್ಥೆಗಳು ಬಂದ್ರೆ ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್. So I think to inform, to interpret and to inspire is the purpose of museums. And kandita ee taraha institutions bandre I'm sure young people will feel a sense of pride. Wow, ishtella idiya namma bharatiya samskritinalli anta ಒಂದು ಕಡೆ ಪ್ರೈಡ್ ಬೆಳೆಯುತ್ತೆ. and ಅದರಿಂದ maybe we'll care more about our performing arts ಅಂತ ಅನ್ಸುತ್ತೆ. ಹೌದು, 50 ವರ್ಷ ಹಿಂದೆ ಆಗಿರೋದು ನಮಗೆ ನಾವು ಮರ್ತೋಗಿದ್ರೆ, ನಮಗೆ ಯಾರು ತೋರ್ಸೋಕಿಲ್ದೆ ಇದ್ರೆ ನಾವು ನಮ್ಮ ಮನ್ಸಲ್ಲಿ ಅದು ಹೋಗಲ್ಲ ಅಲ್ವಾ. ಸೊ ಒಂದು ಹಾಡನ್ನು ಕೇಳಿ ಎಂಜಾಯ್ ಮಾಡಬಹುದು, ಅಂಡ್ ಅದರಲ್ಲಿ ಅಫ್ಕೋರ್ಸ್ ದರ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ, ಬಟ್ ಅಷ್ಟು ಬೇಗ ನಮಗೆ ಅಮ್ನೀಷಿಯಾ ಆಗೋಗ್ಬಾರ್ದಲ್ವಾ. ಸೊ ಈ ಮ್ಯೂಸಿಯಮ್ಸ್, ಈ ತರ ಹಿಸ್ಟಾರಿಕಲ್ ಪ್ರಾಜೆಕ್ಟ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಅದ್ರಲ್ಲೂ ತುಂಬಾನೇ ಮುಖ್ಯ. I just wanted to mention here that IME is certainly not about only history. ಯಾಕಂದ್ರೆ ನಮ್ಮ ಫಸ್ಟ್ ಗ್ಯಾಲರಿ, ನೀವು ಮ್ಯೂಸಿಯಂ ಬಂದ್ರೆ ಯು ವಿಲ್ ಬಿ ಸರ್ಪ್ರೈಸ್. ಫಸ್ಟ್ ಒಂದು ಇಂಟ್ರೊಡಕ್ಟರಿ ಥಿಯೇಟರ್ ಇದೆ, ವಿ ಹ್ಯಾವ್ ಅ ಸರೌಂಡ್ಸ್ ಫಿಲ್ಮ್, ಅದು ಒಂಥರ 180 ಡಿಗ್ರೀಸ್ ಪ್ರೊಜೆಕ್ಷನ್ ಅಲ್ಲಿ ಯು ಆರ್ ಎನ್ವೆಲಪ್ಡ್ ಇನ್ ಸೈಡ್ ದ ಫಿಲ್ಮ್. ಆಮೇಲೆ ಫಸ್ಟ್ ಗ್ಯಾಲರಿ ಅನ್ನೋದು ಇಟ್ಸ್ ಕಾಲ್ಡ್ ಕಂಟೆಂಪರರಿ ಎಕ್ಸ್ಪ್ರೆಷನ್ಸ್. ಸೊ ನಾವು ಅಲ್ಲಿ ನೀವು ಬಂದು ರಘು ದೀಕ್ಷಿತ್ ನೋಡ್ಬೋದು, ಒಂದು ಅಗಮ್ ಬ್ಯಾಂಡ್ ಸಂಗೀತ ಕೇಳ್ಬೋದು, ಅಥವಾ ನಮ್ಮ ಪಯನಿಯರ್ಸ್ ಆಫ್ ಫ್ಯೂಷನ್ ಅಂಡ್ ವರ್ಲ್ಡ್ ಮ್ಯೂಸಿಕ್ ಜಾಕಿರ್ ಹುಸೇನ್, ಅವ್ರ ಮುಂಚೆ ರವಿಶಂಕರ್, ಅಲಿ ಅಕ್ಬರ್ ಖಾನ್, ಅವ್ರು ಹೇಗೆ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಜೊತೆ ಕೊಲಾಬರೇಟ್ ಮಾಡಿದ್ರು. ಆಮೇಲೆ ಯುನೋ ಇಂಡಿ ಪಾಪ್, ನೀವ್ ಹೇಳಿದ್ರಲ್ಲ 20 ವರ್ಷದ ಹಿಂದೆ ಇಂಡಿ ಪಾಪ್ ವಾಸ್ ಅ ಹ್ಯೂಜ್ ಥಿಂಗ್. ಅಂದ್ರೆ ದಲೇರ್ ಮೆಹಂದಿ, ಫಾಲ್ಗುಣಿ ಪಾಠಕ್, ಇವರೆಲ್ಲ ರೀಜನಲ್ ಮ್ಯೂಸಿಷಿಯನ್ಸ್, ಅವರು ಓವರ್ ನೈಟ್ ಸ್ಟಾರ್ಸ್ ಆಗ್ಬಿಟ್ರು. ಯಾಕೆಂದ್ರೆ ಸ್ಯಾಟಲೈಟ್ ಟೆಲಿವಿಷನ್ ಬಂತು, MTV ಬಂತು. ಸೊ ಅವ್ರ ಮ್ಯೂಸಿಕ್ ವಿಡಿಯೋಸ್ ನ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರು. ಒಂಥರ ಫೋಕ್ ಮ್ಯೂಸಿಕ್ ನ ಮಾಡರ್ನ್ ಫಾರ್ಮ್ಸ್ ಅಲ್ಲಿ ಪ್ಯಾಕೇಜ್ ಮಾಡಿ ಕೊಡುವಂಥದ್ದು ಆ ಟೈಮಲ್ಲಿ ಶುರು ಆಯ್ತು, ಇಂಡಿ ಪಾಪ್. ಅಂಡ್ ಅದು ಇಟ್ ವಾಸ್ ವೆರಿ ಪಾಪ್ಯುಲರ್. ಆಮೇಲೆ ಅದು ಎಲ್ಲೋ ಹೊಟ್ಟೆ ಹೋಯ್ತು. ಸೊ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ಟು ಇಟ್. ಒಂದ್ ಕಡೆ ಅಫ್ಕೋರ್ಸ್ ಸಂಗೀತ ಇದೆ, ಆದ್ರೆ ದೇರ್ ಆರ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಲಿಬರಲೈಸೇಷನ್ ಇಂದ ತಾನೇ ಇದೆಲ್ಲ ಓಪನ್ ಅಪ್ ಆಯ್ತು, ಸ್ಯಾಟಲೈಟ್ ಟೆಲಿವಿಷನ್ ಬಂದಿದ್ದು. ದೇರ್ ಆರ್ ಸೋಷಿಯಲಾಜಿಕಲ್ ಆಸ್ಪೆಕ್ಟ್. ಸೊ ಸಂಗೀತನ ಕೇಂದ್ರವಾಗಿ ಇಟ್ಕೊಂಡು ನೀವು ಎಷ್ಟು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ನಾಟ್ ಜಸ್ಟ್ ಹಿಸ್ಟ್ರಿ. ಖಂಡಿತ. ಅಂಡ್ ಮಾನ್ಸಿ ಅವರೇ, ಇದೊಂದು ಪ್ರಶ್ನೆ ನಾನು ಕೇಳ್ಬೇಕಾಗಿತ್ತು. ನಮ್ ದೇಶದಲ್ಲಿ ಒಂದು ಇವಾಗ ನೋಡಿದ್ರೆ ಸರ್ಕಾರ ಮೇ ಬಿ ಬಿಗ್ ಮೆಟ್ರೋ ಸಿಟೀಸ್ ಅಲ್ಲಿ ಒಂದೊಂದು ಮ್ಯೂಸಿಯಂ ಇಟ್ಕೋಬಹುದು. ಯೂಶಲಿ ಆ ಓಲ್ಡ್ ಸ್ಟೈಲ್ ಥಿಂಕಿಂಗೇ ಇರುತ್ತೆ. ಇವಾಗ ಡೆಲ್ಲಿಲಿ ನ್ಯಾಷನಲ್ ಆರ್ಕೈವ್ಸ್ ಆಗ್ಲಿ, ಮುಂಬೈನಲ್ಲಿ ಯಾವ್ದದು ಈಗ ಛತ್ರಪತಿ ಶಿವಾಜಿ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಬೆಂಗಳೂರಲ್ಲೂ ಗವರ್ಮೆಂಟ್ ಮ್ಯೂಸಿಯಂ ನಾವು ಹೋಗಿ ನೋಡ್ಬೋದು, ಕಸ್ತೂರ್ಬಾ ರೋಡ್ ಅಲ್ಲಿ. ಅದೆಲ್ಲ ಬಿಟ್ಟು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸ್ ಆ ಥರ ಸ್ವಲ್ಪ ಇರುತ್ತೆ. ಆದ್ರೆ ಸರ್ಕಾರದ ಈ ಮಿನಿಮಮ್ ಸ್ಮಾಲ್ ಫೋಕಸ್ ಬಿಟ್ಟು ನಮ್ಮ ಸಮಾಜದಲ್ಲಿ ಯಾರಿಗೆ ಸ್ವಲ್ಪ ಹಣದ ಶಕ್ತಿ ಇದೆಯೋ, ಇಲ್ಲ ಬೇರೆ ಬೇರೆ ತರದ ಆಕ್ಸೆಸ್ ಇದೆಯೋ, ನಾವು ತುಂಬಾ ಸತಿ ಇವಾಗ ಕಂಪನೀಸ್ ಅಲ್ಲಿ CSR ನೋಡೋಣ, ಇಲ್ಲ ಪ್ರೈವೇಟ್ ಫಿಲಾಂಥ್ರಪಿ ನೋಡೋಣ, ತುಂಬಾ ಸತಿ ಆ ದುಡ್ಡು ನನಗೇನ್ ಅನ್ಸುತ್ತೆ ಅಂದ್ರೆ ಸರ್ಕಾರ ಎಲ್ಲಿ ಖರ್ಚು ಮಾಡ್ತಾ ಇದೆಯೋ ಅಲ್ಲಿಗೆ ಈ CSR ದುಡ್ಡು ಹೋಗ್ತಾ ಇದೆ. ಇವಾಗ ಸರ್ಕಾರ ಪಾವರ್ಟಿ ಎಲಿವೇಶನ್ ಆಗ್ಲಿ, ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ, ಅದ್ರ ಮೇಲೆ ತುಂಬಾ ಖರ್ಚು ಮಾಡುತ್ತೆ. ತುಂಬಾ ಚೆನ್ನಾಗಿ ಖರ್ಚು ಮಾಡದೇ ಇರಬಹುದು. ಆದ್ರೆ CSR ತುಂಬಾ ಸತಿ ಚಾರಿಟಬಲ್ ಹಾಸ್ಪಿಟಲ್ ಓಪನ್ ಮಾಡ್ತಾರೆ, ಇಲ್ಲ ಅಂದ್ರೆ ಆರ್ಫನೇಜು, ಇಲ್ಲ ಅಂದ್ರೆ ಶಿಕ್ಷಣದಲ್ಲಿ ಬೇರೆ ಬೇರೆ ಇನಿಷಿಯೇಟಿವ್ಸ್. ಅಂಡ್ ಇದೆಲ್ಲ ಖಂಡಿತ ಮುಖ್ಯ. ಈ ತರ ಡೆವಲಪ್ಮೆಂಟಲ್ ಇಶ್ಯೂಸ್ ಖಂಡಿತ ಮುಖ್ಯ.
ಆದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಯಾವ್ದು ಸರ್ಕಾರ ಕಾನ್ಸಂಟ್ರೇಟ್ ಮಾಡಲ್ವೋ ಈ ತರ ಒಂದು ಮ್ಯೂಸಿಕ್ ಆಗ್ಲಿ ಇಲ್ಲ ಮ್ಯೂಸಿಯಂ ಅಂಡ್ ಹಿಸ್ಟ್ರಿ ಅಪ್ರಿಸಿಯೇಷನ್ ಆಗ್ಲಿ, ಲೈಬ್ರರೀಸ್ ಆಗ್ಲಿ, ಪಬ್ಲಿಕ್ ಸ್ಪೇಸಸ್ ಆಗ್ಲಿ, ಅಲ್ಲಿ ಗಮನ ಕೊಟ್ಟಷ್ಟು ಇಂಪ್ಯಾಕ್ಟ್ ಇನ್ನು ಜಾಸ್ತಿ ಇರ್ಬೋದಲ್ವಾ? ಯಾಕಂದ್ರೆ ಅದು ಇಟ್ಸ್ ಮಿಸ್ಸಿಂಗ್ ಕರೆಂಟ್ಲಿ. ಸೊ ನಿಮ್ಮ IME ಎಕ್ಸ್ಪೀರಿಯನ್ಸ್ ಅಲ್ಲೂ ನೀವು ಇದು ಕಂಡು ಪಡೆದ್ರ? ಸೊ ನಾವು ವಿ ಹ್ಯಾವ್ ಬೀನ್ ಲಕ್ಕಿ ಇನ್ ದಟ್ ರಿಗಾರ್ಡ್. ಯಾಕೆಂದ್ರೆ ನಾವು ಶುರು ಮಾಡಿದಾಗ್ಲೇ ಬ್ರಿಗೇಡ್ ಗ್ರೂಪ್ ಇಂದ ನಮ್ಗೆ ಸೀಡ್ ಫಂಡಿಂಗ್ ಇತ್ತು. ಸೊ ಈ IME ನ ಕಟ್ಟಕ್ಕೆ ಸುಮಾರು 45 ಕೋಟಿ ಖರ್ಚಾಯ್ತು. ಅದರಲ್ಲಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ಬ್ರಿಗೇಡ್ ಗ್ರೂಪ್ ಇಂದ ಬಂತು ನಮ್ಗೆ. ಸೊ ಆ ಒಂದು ಅಮೌಂಟ್ ನಮ್ಗೆ ಇದ್ದಿದ್ರಿಂದ ನಾವು ಅಟ್ಲೀಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಕ್ಕೆ ನಮ್ಗೆ ವಿ ವರ್ ಏಬಲ್ ಟು ಡೂ ದಟ್. ಅದರ ನಂತರ ಖಂಡಿತ ನಮ್ಗೆ 2 ಕಡೆಯಿಂದಾನು ಕೂಡ ಫಂಡ್ಸ್ ಬಂತು. ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ವಿ ಗಾಟ್ some amount of money towards the construction, and CSR ಇಂದ ಫಂಡ್ಸ್ ನಾವು ಆಫ್ ಕೋರ್ಸ್ ಅಪ್ಲೈ ಮಾಡಿ CSR ಗೆ ಕೆಲವು ತುಂಬಾ ಆರ್ಗನೈಸೇಷನ್ಸ್, ಬ್ಯಾಂಕ್ಸ್ ಆಗ್ಲಿ, ಅದರ್ ರಿಯಲ್ ಎಸ್ಟೇಟ್ ಕಂಪನೀಸ್ ಸಪೋರ್ಟ್ ಮಾಡಿದ್ದಾರೆ. ನಾನು ಏನು ಇಲ್ಲಿ ನನ್ನ ಅನುಭವ ಏನಂದ್ರೆ, ಒಂದು ಈ ಎಲ್ಲ ಕಂಪನಿನಲ್ಲೂ ಇವಾಗ ಒಂದು CSR ಪಾಲಿಸಿ ಅಂತ ಇರತ್ತೆ. ಅಂಡ್ ನೀವ್ ಹೇಳಿದ್ರಲ್ಲ, ಆ ಒಂದು ಪಾಲಿಸಿನಲ್ಲೇ ಆರ್ಟ್ಸ್ ಅನ್ನೋ ಮೆನ್ಷನ್ ಇರೋದಿಲ್ಲ. ಎಲ್ಲ ಎಜುಕೇಶನ್ ಇರತ್ತೆ, ಆಫ್ ಕೋರ್ಸ್ ಯುನೋ ವಿಮೆನ್ಸ್, ಚಿಲ್ಡ್ರನ್ಸ್ ಡೆವಲಪ್ಮೆಂಟ್, ಆಫ್ ಕೋರ್ಸ್ ನೀವು ಹೇಳಿದಾಗೆ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ಮಾಡ್ಲೇಬೇಕು. ಆದ್ರೆ ಒಂದು ಪೋರ್ಷನ್ ಅವರು ಕಲೆಗೆ, ಸಂಸ್ಕೃತಿಗೆ ಅವರು ಮುಟ್ಪಾಕಿಟ್ರೆ there is so much that we can do, and ಇದೆಲ್ಲ this is long term impact. ಇವಾಗ ಎಜುಕೇಶನ್, ಆಲ್ ದೀಸ್ ಆರ್ ಇಮಿಡಿಯೇಟ್ ಪ್ರಯಾರಿಟೀಸ್, ಅಂಡ್ ಆಫ್ ಕೋರ್ಸ್ ಗವರ್ಮೆಂಟ್ ಇಸ್ ಡೂಯಿಂಗ್ ಇಟ್ಸ್ ಬಿಟ್, ಅಂಡ್ CSR ಬೇಕು, ಅದಕ್ಕೆ ಬೇಡ ಅಂತ ಹೇಳಲ್ಲ. ಆದ್ರೆ ಒಂದ್ ಪೋರ್ಷನ್ ಅದಕ್ಕೆ ನೀವು 1 crore ಕೊಟ್ರೆ ಇದಕ್ಕೆ 20 lakhs ಇಡಿ. ವೈ ಡಸ್ ಎವ್ರಿಥಿಂಗ್ ಹ್ಯಾವ್ ಟು ಗೋ ಟುವರ್ಡ್ಸ್ ಎಜುಕೇಶನ್? ಅಂಡ್ ಇದು ಆರ್ಟ್ಸ್ ಎಜುಕೇಶನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇದೆಲ್ಲ ಲಾಂಗ್ ಟರ್ಮ್ ಪ್ರಯಾರಿಟೀಸ್. ಇವತ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅದರ ಫಲ ಸಿಗೋದು ಒಂದು 20 ವರ್ಷ, ಒಂದು ಜನರೇಷನ್ ನಂತರ. ಸೊ ಕಷ್ಟ, ತುಂಬಾ ಕಷ್ಟನೇ ಫಂಡ್ ರೈಸ್ ಮಾಡೋದು, ಎಸ್ಪೆಷಲಿ ಇವತ್ತಿನ ಪರಿಸ್ಥಿತಿನಲ್ಲಂತೂ ತುಂಬಾನೇ ಕಷ್ಟ. ಎಲ್ಲಾನು ಕೋವಿಡ್ ರಿಲೀಫ್ಗೆ ಹೋಗ್ತಾ ಇದೆ. ಇಟ್ಸ್ ಮೋರ್ ಆಫ್ ಅಡ್ವಾಕಸಿ ರೋಲ್ ಅಂತ ಹೇಳ್ಬೋದು. ಅಂಡ್ ನಾವು ಈ ಫೀಲ್ಡ್ ಅಲ್ಲಿ ಇರುವಂತಹ ಎಲ್ಲಾ ಸಂಸ್ಥೆಗಳು ಅದನ್ನೇ ಫಸ್ಟ್ ಮಾಡ್ಬೇಕು. ಫಸ್ಟ್ ವಿ ಹ್ಯಾವ್ ಟು ಓಪನ್ ದ ಡೋರ್. ಸೊ ನಿಮ್ಮ ಪಾಲಿಸಿನ ನೀವು ನೆಕ್ಸ್ಟ್ ಇಯರ್ ಮತ್ತೆ ಮಾಡ್ತಿರಲ್ಲ, ಆ ಟೈಮ್ ಅಲ್ಲಿ ನೀವು ಪ್ಲೀಸ್ ಮ್ಯೂಸಿಕ್ ಆರ್ಟ್ಸ್ ನ ಸೇರಿಸಿ. ಅದು ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅಂಡ್ ಅದರ ನಂತರ ಆಫ್ ಕೋರ್ಸ್ ನಮ್ಮ ಸಂಸ್ಥೆ ಅದನ್ನ ನೀವು ಸಪೋರ್ಟ್ ಮಾಡಬೇಕು, ಈ ಪ್ರಾಜೆಕ್ಟ್ಗೆ ಮಾಡಬೇಕು. ಸೊ ದಟ್ ಇಸ್ ಇಟ್ಸ್ ಅ ವೆರಿ ಲಾಂಗ್ ಟರ್ಮ್, ಲಾಂಗ್ ಡ್ರಾನ್ ಪ್ರಾಸೆಸ್ ಆಫ್ ಫಂಡ್ ರೇಸಿಂಗ್ ಅಂತ ಹೇಳಬೇಕು. ಆದ್ರೆ ಇನ್ನೊಂದು ಇಲ್ಲಿ ಮುಖ್ಯ ಅಂದ್ರೆ, ಐ ಥಿಂಕ್ CSR ಅಲ್ಲೂ ಇಂಪ್ಯಾಕ್ಟ್ ಅನ್ನ ತೋರಿಸೋದು ತುಂಬಾ ಮುಖ್ಯ. ಇವಾಗ ನಮ್ಮ ಮ್ಯೂಸಿಯಂ ತಗೊಂಡ್ರೆ 1 ವರ್ಷದಲ್ಲಿ 30,000 ಜನ ಬಂದಿದ್ರು ಫಸ್ಟ್ ಇಯರ್ ಆಫ್ ಓಪನಿಂಗ್ ಅಲ್ಲಿ. ಅದರಲ್ಲಿ ಐ ಥಿಂಕ್ ಕ್ಲೋಸ್ ಟು ಅ ಮೆಜಾರಿಟಿ ವಾಸ್ ಸ್ಕೂಲ್ ಚಿಲ್ಡ್ರನ್. ಸೊ ಇಲ್ಲಿ ಇದು ಯಾವ ವರ್ಷ ಮಾನ್ಸಿ ಅವರೇ? ನಾವು November 2018 to November 2019. ಓಕೆ. ಸೊ 30,000 ಜನ 1 ವರ್ಷದಲ್ಲಿ ನಮ್ಮ ಮ್ಯೂಸಿಯಂ ವಿಸಿಟ್ ಮಾಡಿದ್ದಾರೆ ಅಂದ್ರೆ ಇಟ್ ಗೋಸ್ ಟು ಶೋ ವಿ ಆರ್ ಹ್ಯಾವಿಂಗ್ ಸಮ್ ಸಾರ್ಟ್ ಆಫ್ ಇಂಪ್ಯಾಕ್ಟ್ ಆನ್ ದ ಸಿಟಿ. ಅದು ಒಂದು ಕಡೆ ನಂಬರ್ಸ್ ಅಲ್ಲಿ, ನಂಬರ್ಸ್ ಆಫ್ ಕೋರ್ಸ್ ಡೋಂಟ್ ಟೆಲ್ ದ ಹೋಲ್ ಸ್ಟೋರಿ. ಅದು ಯುನೋ ಪರ್ಸನಲ್ ಆನೆಕ್ಡೋಟ್ಸ್ ಆಗಿರ್ಬೋದು, ಅಥವಾ ನಾವು ಎಷ್ಟು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿದೀವಿ, ಅದರಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ನಾವು ಎಷ್ಟು ಎಜುಕೇಶನಲ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಸೊ ಐ ಥಿಂಕ್ CSR ಫಂಡಿಂಗ್ ಅಲ್ಲಿ ತುಂಬಾ ಮುಖ್ಯ ಅಂದ್ರೆ ಇಂಪ್ಯಾಕ್ಟ್ ತೋರಿಸೋದು. ಅಂಡ್ ಅದರಲ್ಲಿ ಐ ಥಿಂಕ್ I would like to say that in the short time ನಾವು ತುಂಬಾ ಒಂಥರ ಬೇಬಿ ಸಂಸ್ಥೆ ಅಂತಾನೆ ಹೇಳಬೇಕು. ಯಾಕೆಂದ್ರೆ ನಾವು ಓಪನ್ ಆಗಿ 2 ವರ್ಷನೂ ಆಗಿಲ್ಲ. ಸೊ ಅದರಲ್ಲಿ ನಾವು ಸುಮಾರು ಇಂಪ್ಯಾಕ್ಟ್ ಮಾಡಿದೀವಿ. ಅಂಡ್ ಇವಾಗ ಕೂಡ ಕೊರೋನಾ ಟೈಮಲ್ಲಿ
ಮ್ಯೂಸಿಯಂ ಫಿಸಿಕಲ್ ಆಗಿ ಶಟ್ ಆಗಿದ್ರು, ಜಸ್ಟ್ ಲೈಕ್ BIC ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆನ್ಲೈನ್ ನಾವು ತುಂಬಾ ಮಾಡಿದೀವಿ. ಇನ್ಫ್ಯಾಕ್ಟ್ ಒಂದು ಆನ್ಲೈನ್ ಎಕ್ಸಿಬಿಟ್ ಗೂಗಲ್ ಆರ್ಟ್ಸ್ ಅಂಡ್ ಕಲ್ಚರ್ ಪ್ಲಾಟ್ಫಾರ್ಮ್ ಮೂಲಕ ಒಂದು ಆನ್ಲೈನ್ ಎಕ್ಸಿಬಿಟ್ ನ ತಂದಿದ್ದೀವಿ. ಅಂಡ್ ಇನ್ನೊಂದು 12 months ಅಲ್ಲಿ 10 ಆನ್ಲೈನ್ ಎಕ್ಸಿಬಿಟ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಪ್ರಾಜೆಕ್ಟ್. ಪ್ಲಸ್ ಒಂದು ವರ್ಚುವಲ್ ವಾಕ್ ಥ್ರೂ, ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲೇ ನೀವು ಏನಾದ್ರೂ ಕ್ಲಿಕ್ ಮಾಡಿದ್ರೆ ಮುಂದೆ ಹೋಗೋ ತರ, ಅಥವಾ ರೈಟ್ ಸೈಡ್ ಮೌಸ್ ಮಾಡಿದ್ರೆ ಅದು ರೈಟ್ ಟರ್ನ್ ತಗೊಳುತ್ತೆ. ಆ ತರ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಇನ್ ದ ಮ್ಯೂಸಿಯಂ ಇನ್ ಅ ವರ್ಚುವಲ್ ಸ್ಪೇಸ್. ಸೊ ಈ ವರ್ಚುವಲ್ ವಾಕ್ ಥ್ರೂ ಕೂಡ ಒಂದು ಪ್ರಾಜೆಕ್ಟ್ ನಾವು ಹಮ್ಮಿಕೊಂಡಿದೀವಿ. ಅದಕ್ಕೆ ನಾವು ಒಂದು ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಈ ಅಕ್ಟೋಬರ್ ತಿಂಗಳಲ್ಲಿ ಮಾಡಿ ಸುಮಾರು 5 lakhs ನಾವು ವಿ ಹ್ಯಾವ್ ರೇಸ್ಡ್ ಅಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ ಸಪೋರ್ಟ್. ಸೊ ಆರ್ಟ್ಸ್ ನ ಸಪೋರ್ಟ್ ಮಾಡಲೇಬೇಕು. ನಾನು ಎಲ್ಲೋ ಒಂದು ಇದರಲ್ಲಿ ನಾನು ಬರ್ದಿದ್ದೆ, ಆರ್ಟ್ಸ್ ಅಂಡ್ ಸೊಸೈಟಿ ಶೇರ್ ಅ ಸಿಂಬಯೋಟಿಕ್ ರಿಲೇಶನ್ಶಿಪ್. ನಿಮ್ಗೆ ಯಾವಾಗ ಸಂಗೀತ ಬೇಕೋ ಅದು ಟ್ಯಾಪ್ ಅಲ್ಲ ಆನ್ ಮಾಡೋದಕ್ಕೆ. ಕಷ್ಟದ ಕಾಲದಲ್ಲಿ ನೀವು ಸಂಗೀತಗಾರನ್ನ, ಸಂಗೀತ ಸಂಸ್ಥೆಗಳನ್ನ ಸಪೋರ್ಟ್ ಮಾಡಿದ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಕಲೆನ ಅನುಭವಿಸಬಹುದು. ಸೊ ಐ ಥಿಂಕ್ ಸೊಸೈಟಿ ಅಂಡ್ ಆರ್ಟ್ಸ್ ಬೋತ್ ನೀಡ್ ಟು ಸಪೋರ್ಟ್ ಈಚ್ ಅದರ್, ಸ್ಪೆಷಲಿ ಎಟ್ ಡಿಫಿಕಲ್ಟ್ ಟೈಮ್ಸ್ ಲೈಕ್ ದಿಸ್. ಅಂಡ್ ಇವತ್ತು ಬೆಂಗಳೂರಲ್ಲಿರೋರು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ನ ವಿಸಿಟ್ ಮಾಡಬಹುದು. ಜೊತೆಗೆ ಬೇರೆ ಏನ್ ತರ ಸಪೋರ್ಟ್ ಕೊಡಬಹುದು ಮಾನಸಿ ಅವರೇ? ಇವಾಗ ನಮ್ ಕೇಳಿದ್ರೆ ಯಾರಾದ್ರೂ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ಆರ್ ಇನ್ ಎನಿ ವೇ, ಕೆಲವು ರೀತಿಗಳಲ್ಲಿ ನೀವು ಮಾಡ್ಬೋದು. ಫಸ್ಟ್ ಆಫ್ ಕೋರ್ಸ್ ನೀವು ಬನ್ನಿ, ನೀವು ಬಂದು ನೋಡಿದ್ಮೇಲೆ ಖಂಡಿತ ನೀವು ಮತ್ತೆ 4 ಜನರಿಗೆ ಹೇಳ್ತೀರಾ, ಅವರು ಬರ್ತಾರೆ. ಸೊ ದ ವರ್ಡ್ ನೀಡ್ಸ್ ಟು ಸ್ಪ್ರೆಡ್. ಎರಡನೇದಾಗಿ ನಾವು ಒಂದು ವಾಲಂಟಿಯರಿಂಗ್ ಪ್ರೋಗ್ರಾಮ್ ನ ರನ್ ಮಾಡ್ತೀವಿ. ಸೊ ಮ್ಯೂಸಿಯಂ ರೆಗ್ಯುಲರ್ ಟೈಮಲ್ಲಿ, ಅಂದ್ರೆ ನಾನ್ ಕೊರೋನಾ ಟೈಮಲ್ಲಿ ನಮ್ಗೆ ದಿನ ಸ್ಕೂಲ್ ಮಕ್ಕಳು ಬರ್ತಾರೆ. ಸೊ ಅವ್ರಿಗೆ ಒಂದು ಎಜುಕೇಶನಲ್ ಟೂರ್ ಆಫ್ ದ ಮ್ಯೂಸಿಯಂ ಮಾಡೋದಕ್ಕೆ ತುಂಬಾ ವಾಲಂಟಿಯರ್ಸ್ ನಮ್ಮ ಕಮ್ಯುನಿಟಿಯಿಂದ ಇದ್ದಾರೆ. ಅಂಡ್ ದೇ ಆರ್ ಪಾರ್ಟ್ ಆಫ್ ಅವರ್ IME ಫ್ಯಾಮಿಲಿ. ಸೊ ಈ ವಾಲಂಟಿಯರ್ ಪ್ರೋಗ್ರಾಮ್ ಸುಮಾರು ಮ್ಯೂಸಿಯಂ ಫುಲ್ ಆಗಿ ಓಪನ್ ಆಗೋ ಮುಂಚೆಯಿಂದ ನಾವು ನಡೆಸ್ತಾ ಬಂದಿದ್ದೀವಿ. ಬರೀ ಸೌಂಡ್ ಗಾರ್ಡನ್ ಇತ್ತಲ್ಲ ಆ ಟೈಮಿಂದ. ಸೊ ಇವಾಗ ಆಗ್ಲೇ ಸುಮಾರು 3-4 ವರ್ಷದಿಂದ ನಡೀತಾ ಬಂದಿದೆ ಈ ವಾಲಂಟಿಯರಿಂಗ್ ಪ್ರೋಗ್ರಾಮ್. ಸೊ ಎನಿಬಡಿ ಹೂ ವಾಂಟ್ಸ್ ಟು ಬಿ ಅ ವಾಲಂಟಿಯರ್, ಹೆಲ್ಪ್ ಅಸ್ ಆನ್ಲೈನ್ ವಿತ್ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂರೇಷನ್, ಅದನ್ನೆಲ್ಲ ನೀವು ನಮ್ಮ ವಾಲಂಟಿಯರ್ ಪ್ರೋಗ್ರಾಮ್ಗೆ ಸೇರ್ಬೋದು. ಮೂರನೇದು ಆಫ್ ಕೋರ್ಸ್ ಲೈಕ್ ಅಸ್, ಫಾಲೋ ಅಸ್, ಶೇರ್ ಅವರ್ ಪೋಸ್ಟ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿ. ನಾವು ತುಂಬಾ ರೆಗ್ಯುಲರ್ ಆಗಿ ಆನ್ಲೈನ್ ಇವೆಂಟ್ಸ್ ಮಾಡ್ತೀವಿ. ಸೊ ಅದರಲ್ಲೆಲ್ಲ ನೀವು ಪಾಲ್ಗೊಳ್ಳಿ, ಎಲ್ಲರ ಜೊತೆ ಶೇರ್ ಮಾಡಿ. ಅಂಡ್ ಈಗ ತಾನೇ ನಮ್ಮ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಮುಗೀತು. ಬಟ್ ವಿ ಕಂಟಿನ್ಯೂ ಟು ಸೀಕ್ ಡೊನೇಷನ್ಸ್. ನಾವು ಒಂದು ಪೇಟ್ರನ್ ಪ್ರೋಗ್ರಾಮ್ ಅಂತ ಮಾಡಿದೀವಿ, ವೇರ್ ಯು ಕ್ಯಾನ್ ಬಿಕಮ್ ಅ ಲೈಫ್ ಟೈಮ್ ಪೇಟ್ರನ್ ಆಫ್ ದ ಮ್ಯೂಸಿಯಂ. ಅಂಡ್ ಈವನ್ ಒಂದು ಇಟ್ಟಿಗೆ ಸ್ಕೀಮ್ ಇದೆ. ಅಂದ್ರೆ ನಿಮ್ಮ ಹೆಸರನ್ನ ನಮ್ಮ ಮ್ಯೂಸಿಯಂ ಅಲ್ಲಿ ನೀವು ನೋಡ್ಬೇಕಂದ್ರೆ ಒಂದು ಇಟ್ಟಿಗೆಗೆ ಇಷ್ಟು ನೀವು ಡೊನೇಷನ್ ಮಾಡಿ ನಿಮ್ಮ ಹೆಸರು ಅಥವಾ ನಿಮ್ಮ ತಾಯಿಯ ಹೆಸರು, ನಿಮ್ಮ ತಂದೆ ಹೆಸರು ಯಾರ್ದಾದ್ರೂ ನೀವು ಕಾರ್ವ್ ಮಾಡಿಸ್ಬೋದು. ನಿಮ್ಗೆ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಇದ್ರೆ ಪ್ಲೀಸ್ ಬಿ ಪಾರ್ಟ್ ಆಫ್ ಆರ್ ಆಕ್ಟಿವಿಟೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾನಸಿ ಅವರೇ, ತುಂಬಾ ಧನ್ಯವಾದ. ನಮ್ ತೆಲಹರಟೆ ಕಾರ್ಯಕ್ರಮಕ್ಕೂ ಬಂದಿದ್ದಕ್ಕೆ ತುಂಬಾನೇ ಸಂತೋಷ ಆಯ್ತು. ನನ್ನ ಸ್ನೇಹಿತ ಮತ್ತೆ ಕೋ ಹೋಸ್ಟ್ ಗಣೇಶ್ ಚಕ್ರವರ್ತಿ ಅಂತೂ ಲಾಕ್ಡೌನ್ ಇದೆಲ್ಲ ಆಗೋಕ್ ಮುಂಚೆ IME ಮ್ಯೂಸಿಯಂ ಬಂದು ವಿಸಿಟ್ ಮಾಡಿ ತುಂಬಾನೇ ನಮಗೆ ಹೇಳ್ತಾ ಇದ್ರು. ನಾನು ಕಾಯ್ತಾ ಇದ್ದೀನಿ. ಮೇ ಬಿ ಇನ್ನೊಂದ್ 2 ವಾರದಲ್ಲಿ ಖಂಡಿತ ಬರೋಕ್ ಪ್ರಯತ್ನ ಮಾಡ್ತೀನಿ. ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಪವನ್. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. पेश खिदमत है आपकी शान में हमारे अंजुमन से. हाय, आई एम सदफ एंड आई एम अर्शिद. खाने का इतिहास, इकोनॉमिक्स, पॉलिसी, साइकोलॉजी
सब है मेन्यू पे। Only on the Nankari Podcast every Wednesday, सिर्फ IVM Podcast ऐप या वेबसाइट पर, या फिर जहां से भी आप अपने पॉडकास्ट सुनते हो। Whether you're an established sports person or a budding one, or simply a sports enthusiast, join us, Tanvi and Shlok. We are two passionate pro badminton players talking policy, mindset and everything sport. So tune in to the Millennial Athlete every Monday. Only on the IVM Podcast Network. Trust us, it's gonna be lit.